ಪುಟ್ಟ ಹೆಜ್ಜೆ ದಿಟ್ಟ ನಡಿಗೆ ಕಾರ್ಯಕ್ರಮ. ನಾನು ಮಾತಾಡಿದ್ ಒಂದ್ ನಿಮಿಷ. ಮೈಕ್ ಇಸ್ ಇಟ್ ಓಕೆ? ಓಕೆ, ಫೇರ್ ಇನಫ್. ಸೊ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಮತ್ತೊಂದು ದಿವಸದ ಪುಟ್ಟ ಹೆಜ್ಜೆ ದಿಟ್ಟ ನಡಿಗೆ ವಾರದ ಕಾರ್ಯಕ್ರಮ ಶುರು ಆಗ್ತಾ ಇದೆ. ಎಲ್ಲರೂ ಸಮಯಕ್ಕೆ ಸರಿಯಾಗಿ ಬಂದು ಜಾಯ್ನ್ ಆಗಿದ್ದೀರಿ. ಎಲ್ಲರಿಗೂ ವೆಲ್ಕಮ್. ಸುಜಯ್ ಅವರೇ ನಮಸ್ಕಾರ, ಥ್ಯಾಂಕ್ ಯು ಸೋ ಮಚ್, ಗುಡ್ ಈವ್ನಿಂಗ್. ರೂಪಶ್ರೀ ಅವರಿಗೆ, ರೂಪಶ್ರೀ ಮೇಡಮ್, ಗೀತಾ ಮೇಡಮ್, ಜಗನ್ನವರ್, ಕಲಾವತಿ ಮೇಡಮ್, ಎಲ್ಲರೂ ಹೆಸರುಗಳು ಎಲ್ಲರೂ ಹೇಳೋದು ಕಷ್ಟ ಆಗತ್ತೆ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಪ್ರತಿ ವಾರ ಬರ್ತಾ ಇದ್ದೀರಾ. ಪ್ರತಿ ವಾರದ ಕಾರ್ಯಕ್ರಮದಲ್ಲಿ ನಾವು ನಮ್ಮ ಪರ್ಫಾರ್ಮೆನ್ಸ್ ಹೆಂಗೆ ಇಂಪ್ರೂವ್ ಮಾಡೋದು ಅನ್ನೋದಕ್ಕೋಸ್ಕರ ನಾವು ಡಿಸ್ಕಸ್ ಮಾಡ್ತಾ ಇದ್ವು. ಆದರೆ ಇವತ್ತಿನ ಕಾರ್ಯಕ್ರಮದ ಹೆಸರೇ ಒಂದು ಸ್ವಲ್ಪ ಡಿಫ್ರೆಂಟ್ ಅಲ್ವಾ? ಅಂದರೆ ಈ ವಿಷಯ ಮಾಡಬೇಕಾ ಬೇಡವಾ, ಇದೊಂದು ಸ್ವಲ್ಪ ನಮ್ಮ ಮನಸ್ಸಲ್ಲೇ ಒಂದು ಸ್ವಲ್ಪ ವಿಚಾರ ಇತ್ತು. ಅಂದರೆ ನಮ್ಮ ಮನಸ್ಸಲ್ಲಿ ಕಾರ್ಯಕ್ರಮ ಮಾಡುವವರಿಗೆ ಈ ವಿಚಾರ ಇದ್ದಾಗ, ಅಂದರೆ ನಮ್ಮ ಜನರ ಮನಸ್ಸಲ್ಲಿ ಏನೆಲ್ಲ ತಳಮಳ ಇರ್ಬೋದು, ಕ್ವಶನ್ಸ್ಗಳಿರ್ಬೋದು ಅನ್ನೋ ಆ ದೃಷ್ಟಿಕೋನದಿಂದ ಈ ಕಾರ್ಯಕ್ರಮ ರೂಪರೇಷೆ ಆಗಿದ್ದು. ಮತ್ತೆ ಕಳೆದ ಒಂದೂವರೆ ವರ್ಷದಲ್ಲಿ ಭೀಮಾ ಸಖಿ ಅನ್ನುವರು, ಅಂದರೆ ಬಹಳಷ್ಟು ಮಹಿಳೆಯರು ಇನ್ಶೂರೆನ್ಸ್ ರಂಗಕ್ಕೆ ಪಾದಾರ್ಪಣೆ ಮಾಡಿರೋದ್ರಿಂದ ಸುಮಾರು 25,000 ಜನ ಕರ್ನಾಟಕದಲ್ಲೇ ರಿಕ್ರೂಟ್ ಆಗಿದ್ದಾರೆ. ಹಾಗಾದ್ರಿಂದ ಈ ಕಾರ್ಯಕ್ರಮದ ಮಹತ್ವ ಇನ್ನಷ್ಟು ಹೆಚ್ಚಾಗಿದೆ. ಆದ್ದರಿಂದ ಅಂದರೆ ಪಾಶ್ ಅಂದ್ರೇನು, ಓಕೆ, ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್, ಇದು ಅಂದ್ರೆ ಏನು, ಅದ್ರ ಬಗ್ಗೆ ಹೇಳ್ಕೊಡ್ಬೇಕಾ, ನಮ್ಗೆ ತಿಳ್ಕೊಂಡಿರ್ಬೇಕಾ. ನಾವು ಬೇರೆ ಬೇರೆ ಜೆಂಡರ್ ಅಂದರೆ ಮೆನ್ ವಿಮೆನ್, ಮಹಿಳೆಯರು ಮಹಿಳೆಯರು ಒಟ್ಟಿಗೆ ಮೀಟ್ ಮಾಡಬೇಕಾದ್ರೆ ನಮ್ಮ ಸಂಬಂಧ ಬಾಂಧವ್ಯದಲ್ಲಿ ಮಾತುಕತೆಯಲ್ಲಿ ಯಾವೆಲ್ಲ ವಿಚಾರ ಇರಬೇಕು, ಆಮೇಲೆ ನಮ್ಮ ನಡವಳಿಕೆಯಲ್ಲಿ ಯಾವ ತರಹದ ನಡವಳಿಕೆ ಇರಬೇಕು, ಅದು ಗಮನ ಕೊಡಬೇಕು ಅನ್ನುವಂಥದ್ದು ವೆರಿ ಇಂಪಾರ್ಟೆಂಟ್ ಒಂದು ಸಬ್ಜೆಕ್ಟ್ ಆಗಿದ್ದರಿಂದ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂಥ ಎಲ್ಲರಿಗೂ ಸ್ವಾಗತ ಬಯಸ್ತಾ, ಇವತ್ತಿನ ಸ್ಪೀಕರ್ ಯಾರಪ್ಪ ಅಂತಂದರೆ ವಂದನಾ ಶಾಸ್ತ್ರಿ ಮೇಡಮ್. ವಂದನಾ ಶಾಸ್ತ್ರಿ ಮೇಡಮ್ ಅವರಿಗೆ ಎಲ್ಲರೂ ವೆಲ್ಕಮ್ ವಂದನಾ ಮೇಡಮ್ ಅಂತೇಳಿ ಹಾಕ್ಬೋದಾ ಚಾಟ್ ಬಾಕ್ಸಲ್ಲಿ? ವಂದನಾ ಮೇಡಮ್ ಅವರು ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ವತಿಯಿಂದ ಅಲ್ಲಿಂದ ಸರ್ಟಿಫೈಡ್ ಟ್ರೈನರ್ ಆಗಿದ್ದಾರೆ. ಆಮೇಲೆ ಪಾಶ್ ಇದೇನು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಈ ಕಾರ್ಯಕ್ರಮಕ್ಕೂ ಸರ್ಟಿಫೈಡ್ ಟ್ರೈನರೇ ಬೇಕು. ಆದ್ದರಿಂದ ಅವರು ಈ ಪಾಶ್ ವಿಷಯದಲ್ಲೂ ಸರ್ಟಿಫೈ ಆಗಿದ್ದಾರೆ. ಹಾಗೆ ಬೇರೆ ಬೇರೆ ಥರದ ಸಾಫ್ಟ್ ಸ್ಕಿಲ್ಲು, ಬಿಹೇವಿಯರ್ ಸ್ಕಿಲ್ಸು, ಮೆಂಟರಿಂಗ್ ಸ್ಕಿಲ್ಸು, ಇದನ್ನು ಆರ್ಗನೈಸೇಷನಲ್ ಟ್ರಾನ್ಸ್ಫಾರ್ಮೇಷನ್ ಈ ಕಾರ್ಯಪ್ರವೃತ್ತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಕಳೆದ 12 ವರ್ಷಗಳಿಗಿಂತ ಹೆಚ್ಚು ಈ ಕಾರ್ಯಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಅದ್ರ ಜೊತೆಗೆ ಅವರು NLP ಪ್ರಾಕ್ಟೀಷನರ್ ಸಹಿತ, ಲೈಫ್ ಸ್ಕಿಲ್ ಕೋಚು, ಹಾಗೆ ವಿವಿಧ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ದಾರೆ. ಎಂಟರ್ಪ್ರಿನರ್ಶಿಪ್ ಸ್ಕಿಲ್ಸ್ ಟ್ರೈನರು, ಶಿಕ್ಷಣ ತಜ್ಞೆ. ವಿಶೇಷವಾಗಿದ್ದು ಅಂತಂದರೆ ಇವರ ಒಂದು ಅತ್ಯಂತ ಅಥವಾ ಗಮನಾರ್ಹ ಸಾಧನೆಗಳಂತಂದರೆ ಈ BMTCಯಲ್ಲಿ 11,000 ನೌಕರರಿಗೆ ನಿರ್ಭಯ ಕಾಯ್ದೆ ಅಡಿಯಲ್ಲಿ ಜೆಂಡರ್ ಸೆನ್ಸಿಟೈಸೇಷನ್ ಕುರಿತು ರೆಗ್ಯುಲರ್ ಆಗಿ ಟ್ರೈನಿಂಗ್ ಮಾಡಿದ್ದಾರೆ. ಅದು ಯಶಸ್ವಿಯಾಗಿ ಮಾಡಿದ್ದಾರೆ. ಮಹಿಳಾ ಪ್ರಯಾಣಿಕರಿಗೆ ಸುರಕ್ಷತೆಯ ಸಾರಿಗೆ ವಾತಾವರಣ ನಿರ್ಮಾಣ ಮಾಡಲಿಕ್ಕೆ ಏನೇನು ಮಾಡಬಹುದು ಅನ್ನುವ ವಿಚಾರದಲ್ಲಿ ಮಹತ್ವದ ಕೊಡುಗೆ ಕೊಟ್ಟಿದ್ದಾರೆ. ಹಾಗೆಯೇ ನಮ್ಮೆಲ್ಲರ ಜೊತೆಗೆ ಇವತ್ತಿನ 1 ಗಂಟೆ ಸಮಯವನ್ನು ಕೊಡಲಿಕ್ಕೆ ನಮ್ಮೊಂದಿಗಿದ್ದಾರೆ. ನಿಮಗೆ ಏನಾದರೂ ಈ ವಿಷಯದಲ್ಲಿ ಪ್ರಶ್ನೆಗಳಿದೆ, ಅದನ್ನು ನೀವು ಚಾಟ್ ಬಾಕ್ಸಲ್ಲಿ ಹಾಕ್ಬೋದು. ಆ ಚಾಟ್ ಬಾಕ್ಸಲ್ಲಿ ಇರುವಂತಹ ಯಾವುದಾದ್ರು ಸ್ಪೆಸಿಫಿಕ್ ಕ್ವಶನ್ ಇತ್ತಂತ ಅದನ್ನು ಕೇಳೋಣ. ಎಲ್ಲ ವೆಲ್ಕಮ್ ವಂದನಾ ಮೇಡಮ್. ಇದು ನೀವು ಮಾತಾಡಿದ್ದು ಕೇಳಿಸ್ತಾ, ಒಂದ್ಸಲ ಮಾತಾಡಿ ಕೇಳಿಸ್ತಾ? ಹಲೋ, ನಮಸ್ತೆ. ಕೇಳಿಸ್ತಾ ಇದೆ? ಓಕೆ, ಡನ್. ಅಂದ್ರೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಜನರಲಿ ಕರ್ನಾಟಕದಾದ್ಯಂತ ಧಾರವಾಡ, ಬಿಜಾಪುರ, ಬಾಗಲಕೋಟೆ, ಆ ಕಡೆ ನಿಮ್ಮ ಬೆಳಗಾಂ ಡಿವಿಷನ್ ಇರ್ಬೋದು, ರಾಯಚೂರು ಡಿವಿಷನ್ನು, ಮೈಸೂರು, ಬೆಂಗಳೂರು, ಹಾಗೆ ನಾನಾ ಕಡೆಯಿಂದ ಜನ ಬಂದಿರ್ತಾರೆ. ಏಜೆಂಟ್ಸು ಬಂದಿರ್ತಾರೆ. ಕೆಲವೊಬ್ರು ಏಜೆಂಟ್ಸು ಹೊಸದಾಗಿ ಜಾಯ್ನ್ ಆದವರಿದ್ದಾರೆ, ಕೆಲವೊಬ್ರು ಏಜೆಂಟ್ಸು ಸುಮಾರು 10-15 ವರ್ಷಗಳಿಂದ ಕೆಲಸ ಮಾಡೋರಿದ್ದಾರೆ, ಕೆಲವೊಬ್ರು ರೆಗ್ಯುಲರ್ ಆಗಿ ಬರುವಂಥ ಕಾರ್ಯಕ್ರಮಕ್ಕೆ ಬಂದಿರುವಂಥವ್ರು ಇದ್ದಾರೆ. ಅದ್ರ ಜೊತೆಗೆ
ಇಲ್ಲಿ CLIS ಅಂತಂದ್ರೆ ಯಾರು ಏಜೆಂಟ್ ಆಗಿದ್ದು ಅವರ ಪರ್ಫಾರ್ಮೆನ್ಸ್ ಇಂಪ್ರೂವ್ ಆದಮೇಲೆ ಅವ್ರು ರಿಕ್ರೂಟ್ಮೆಂಟ್ ಮಾಡುವಂಥ ಒಂದು ಅವರಿಗೆ ಇದು ಸಿಗತ್ತೆ ರೆಸ್ಪಾನ್ಸಿಬಿಲಿಟಿ ಅವರಿದ್ದಾರೆ. ಡೆವಲಪ್ಮೆಂಟ್ ಆಫೀಸರ್ ಅಂತಂದರೆ LIC ಇಂದ ರಿಕ್ರೂಟ್ ಆಗಿರುವಂತಹ ಡೆವಲಪ್ಮೆಂಟ್ ಆಫೀಸರ್ ಅವರು ಏಜೆಂಟನ್ನು ರಿಕ್ರೂಟ್ ಮಾಡಿ ಅವ್ರ ಜೊತೆ ಬಿಸ್ನೆಸ್ ತರೋದಿರುತ್ತೆ. ಹಾಗೆ ಈ ಡೆವಲಪ್ಮೆಂಟ್ ಆಫೀಸರ್ ಒಳ್ಳೆ ಪರ್ಫಾರ್ಮ್ ಮಾಡೋರಿಗೆ SBS ಅಂತ ಕರಿತೀವಿ. ಹೀಗೆ ಇದ್ರ ಜೊತೆಗೆ ಕೆಲವೊಬ್ಬರು ಶಾಖಾಧಿಕಾರಿಗಳು ಹೊಂದಿರ್ತಾರೆ. ಇವ್ರನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಇವತ್ತಿನ ಕಾರ್ಯಕ್ರಮ ನಡೆಸ್ಕೊಡ್ಬೇಕು ಅಂತ ಹೇಳ್ತಾ ನಿಮ್ಗೆಲ್ಲರೂ ಹೃತ್ಪೂರ್ವಕ ನಿಮಗೆ ಸ್ವಾಗತ ಬಯಸ್ತಾ ಓವರ್ ಟು ಯು. ವಂದನೆ ಮೇಡಮ್. ನಮಸ್ತೆ, ಎಲ್ರಿಗೂ ನಮಸ್ಕಾರ. ತುಂಬಾ ಖುಷಿ ಆಗ್ತಾ ಇದೆ. ಇವತ್ತು ಎಲ್ಲ ತುಂಬಾ ನಾನಾ ಕಾರ್ಯಕ್ರಮಗಳು, ನಾನಾ ತರಬೇತಿಯನ್ನ ಕೊಟ್ಟಿದ್ದೀನಿ. LIC ಏಜೆನ್ಸಿಗಳಿಗೆ ಅಂದ್ರೆ ಏಜೆಂಟ್ಸ್ ಒಂದೇ ಅಲ್ಲ, LIC ವಿಮಾ ಕ್ಷೇತ್ರದಲ್ಲಿ ತರಬೇತಿಯನ್ನ ಕೊಡ್ತಾ ಇರೋದು ಇವತ್ತೇ ಮೊದಲು. ತುಂಬಾ ಸಂತೋಷ ಆಗ್ತಾ ಇದೆ. ಮತ್ತೊಮ್ಮೆ ಎಲ್ಲರೂ ತುಂಬಾ ಆಸಕ್ತಿಯಿಂದ ಭಾಗವಹಿಸಿದ್ದೀರಾ. ತಮ್ಗೆಲ್ಲರಿಗೂ ನಮಸ್ಕಾರ ತಿಳಿಸ್ತಾ ನಾನು ಶುರು ಮಾಡಲಿದ್ದೇನೆ. ನನ್ನ ಒಂದು ಸ್ಲೈಡ್ ಅನ್ನ ಶೇರ್ ಮಾಡ್ತೇನೆ. ಮಾಡೋದಕ್ಕಿಂತ ಮುಂಚೆ ನಿಮ್ಮಲ್ಲಿ ಒಂದು ವಿನಂತಿ ಎಲ್ರಲ್ಲೂ. ಯಾವುದೇ ಒಂದು ವಿಚಾರ, ಇವತ್ತು ನಾವು ತಗೊಳ್ತಕ್ಕಂತ ವಿಷಯ ಲೈಂಗಿಕ ಕೆಲಸದ ಸ್ಥಳಗಳಲ್ಲಿ ಲೈಂಗಿಕ ಕಿರುಕುಳ ಆಗುತ್ತಾ, ಒಂದು ವೇಳೆ ಆಗದಿತ್ತು ಅಂದ್ರೆ ನಾವು ಹೇಗೆ ತಡೆಗಟ್ಟೋದು, ನಮ್ಮ ಒಂದು ಕಾನೂನು ಒಂದ್ ಕಡೆ ಇರ್ಲಿ, ಆದ್ರೆ ನಮ್ಮ ಸುರಕ್ಷತೆ ನಾವು ಹೇಗೆ ಇಟ್ಕೊಳ್ಬೇಕು, ಮತ್ತೆ ಕಾನೂನು ದೃಷ್ಟಿಯಲ್ಲಿ ನಾವು ಯಾವ ವಿಚಾರಗಳನ್ನ ತಿಳ್ಕೊಂಡಿದ್ರೆ ನಮ್ಮಲ್ಲಿ ಆ ತರ ಘಟನೆಗಳು ನಡೆದೇ ಇರೋದನ್ನು ತಡಿಬಹುದು. ಮತ್ತೆ ಒಂದು ವೇಳೆ ನಡೆದ್ರೆ, ಅಕಸ್ಮಾತ್ ನಡೆದ್ರೆ ನಾವು ಯಾವ ಕ್ರಮಗಳನ್ನ ಕೈಗೊಳ್ಳಬಹುದು, ಆಮೇಲೆ ನಮಗೆ ಸರ್ಕಾರ ಮತ್ತೆ ಕಾನೂನು ಯಾವ ರೀತಿ ಸಹಾಯ ಮಾಡುತ್ತೆ ಅನ್ನೋದು ವಿಚಾರ ತಿಳ್ಕೊಂಡಿದ್ರೆ ಅಂತಹ ಘಟನೆಗಳು ನಡೆಯೋದು ಇಲ್ಲ. ನಡೆಯುವಂತ ಪ್ರಸಂಗ ಬಂದ್ರೆ ನಾವು ಅದನ್ನ ತಡೆಗಟ್ಟಬಹುದು ಅನ್ನೋ ವಿಚಾರದಲ್ಲಿ ಇವತ್ತು ಈ ಒಂದು ವಿಷಯವನ್ನ ತೆಗೆದುಕೊಂಡಿದ್ದೆ. ಹಾಗಾಗಿ ಇದು ಒಂದು ವಿಚಾರ. ಎರಡನೇ ವಿಚಾರ, ನಿಮಗೆ ಯಾವುದೇ ಒಂದು ಲೈಂಗಿಕ ಕಿರುಕುಳ ಮತ್ತೆ ಈ ಒಂದು ನಮ್ಮ ವಿಮಾ ಕ್ಷೇತ್ರದಲ್ಲಿ ಆಗ್ತಕ್ಕಂಥದ್ದು ಎಲ್ಲಾದ್ರೂ ನಡೆದಿತ್ತು ಅಂದ್ರೆ, ಅಥವಾ ಯಾವ್ದಾದ್ರು ಒಂದು ಮುಜುಗರದ ಪ್ರಸಂಗ ನಿಮ್ಮಲ್ಲಿ ಬಂತು, ಅಥವಾ ನಿಮ್ಗೆ ಅದ್ರ ಬಗ್ಗೆ ಶೇರ್ ಮಾಡ್ಬೇಕು ಅನ್ಸಿದ್ರೆ ಖಂಡಿತವಾಗಿಯೂ ಕೊನೆಯಲ್ಲಿ ನಾವು 10 ನಿಮಿಷ ಅದಕ್ಕೋಸ್ಕರ ಇಟ್ಕೊಳ್ಳೋಣ. ಪ್ರಶ್ನೆಗಳು, ನಿಮ್ಗೆ ಯಾವ್ದಾದ್ರು ಪ್ರಶ್ನೆ ಇದ್ರೆ ನಾವು ಅದನ್ನ Q&A ಸೆಷನ್ ಅಲ್ಲಿ ಲಾಸ್ಟ್ 10 ನಿಮಿಷದಲ್ಲಿ ಇಟ್ಕೊಳ್ಳೋಣ. ಲಾಸ್ಟ್ ಮತ್ತೆ ಒಂದು 3-4 ನಿಮಿಷ ನಿಮ್ಮ ಅಭಿಪ್ರಾಯ ಏನ್ ಅನ್ನಿಸ್ತು ಈ ಸೆಷನ್ ಬಗ್ಗೆ, ಅಥವಾ ಇದ್ರಲ್ಲಿ ಇನ್ನೂ ಹೆಚ್ಚಿನ ಮಾಹಿತಿ ಬೇಕಿತ್ತಾ, ಅಥವಾ ಯಾವ್ದಾದ್ರು ಮಾಹಿತಿ ನಿಮಗೆ ಗೊತ್ತಿದೆನಾ, ಯಾವುದೇ ಇರ್ಲಿ ಅದೊಂದು 10 ನಿಮಿಷದಲ್ಲಿ ನಾವು ಶೇರ್ ಮಾಡೋಣ. ಆಗ್ಬೋದಲ್ಲ? ಮಧ್ಯದಲ್ಲಿ ನಿಮಗೆ ಡೌಟ್ ಇತ್ತು, ಅಥವಾ ನಾವು ಹೇಳೋದು ನಿಮ್ಗೆ ಸಮರ್ಥನೆ ಅನಿಸ್ತು, ಕರೆಕ್ಟ್ ಇದೆ ಅನಿಸ್ತು ಅಂದ್ರೆ ನೀವು ಥಮ್ಸ್ ಅಪ್ ಆದ್ರೂ ಮಾಡಬಹುದು, ಅಥವಾ ಹೌದು ಎಸ್ ಅಂತನಾದ್ರೂ ಚಾಟ್ ಬಾಕ್ಸ್ ಅಲ್ಲಿ ಹಾಕಬಹುದು, ಅಥವಾ ಅದೇ ಸಮಯದಲ್ಲಿ ನಿಮಗೆ ಪ್ರಶ್ನೆ ಬಂದ್ರೆ ಚಾಟ್ ಬಾಕ್ಸ್ ಅಲ್ಲಿ ಅದನ್ನ ಹಾಕಿ ನಂತರದಲ್ಲಿ ನಾವು ತೆಗೆದುಕೊಳ್ಳೋಣ. ಆಗ್ಬೋದಲ್ಲ? ಓಕೆ, ಥ್ಯಾಂಕ್ ಯು. ಪರ್ಫೆಕ್ಟ್. ಹಂಗೆ ನಮ್ಮ ಪಾರ್ಟಿಸಿಪೆಂಟ್ಸ್, ಆಕ್ಟಿವ್ ಪಾರ್ಟಿಸಿಪೆಂಟ್ಸ್, ನಾವು ಯಾವಾಗ ಪ್ರಶ್ನೆ ಕೇಳ್ತೀವೋ ಅವಾಗ ಪಟ್ ಅಂತ ರೆಸ್ಪಾಂಡ್ ಮಾಡ್ತಾರೆ. ಅವ್ರಿಗೆ ರೆಸ್ಪಾಂಡ್ ಮಾಡೋದು ಒಂದು ಸ್ವಲ್ಪ ಕಡಿಮೆ ಅಂತ ಕಾಣಿಸುತ್ತೆ. ಓಕೆ, ನೋ ಪ್ರಾಬ್ಲಮ್. ಸೊ ನಂದೀಗ ಸ್ಲೈಡ್ ಕಾಣಿಸ್ತಾ ಇದೆನಾ? ಫುಲ್ ಸ್ಕ್ರೀನ್ ಮಾಡಿ ಮೇಡಮ್. ಓಕೆ, ಈಗ ಕಾಣಿಸ್ತಾ ಇದೆನಾ? ಕಾಣಿಸ್ತಾ ಇದೆ, ಫುಲ್ ಸ್ಕ್ರೀನ್ ಕಾಣಿಸ್ತಾ ಇದೆ. ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ. ನಾವಿವತ್ತು ಈಗ ಪಾಶ್ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಬಹಳಷ್ಟು ಮಂದಿಗೆ ನಮ್ಮ ಕೆಲಸ, ನಾವು ಏಜೆಂಟ್ಗಳು, ನಾವು ಡೆವಲಪ್ಮೆಂಟ್ ಆಫೀಸರ್ ಆಗಿದ್ದೀವಿ, ನಾವು ರಿಕ್ರೂಟರ್ ಆಗಿದ್ದೀವಿ, ತುಂಬಾ ವರ್ಷದಿಂದ ಈ ಒಂದು ವಿಮಾ ಕ್ಷೇತ್ರದಲ್ಲಿ ಇದ್ದೀವಿ, ನಡ್ಕೊಂಡು ಹೋಗ್ತಾ ಇದೆ, ನಡ್ಸ್ಕೊಂಡು ಹೋಗ್ಬಿಡೋಣ ಅನ್ನೋ ಮಟ್ಟದಲ್ಲಿ ಇದ್ದಾರೆ. ಇನ್ನು ಕೆಲವೊಬ್ರು ಬಿಸ್ನೆಸ್ ಡೆವಲಪ್ ಮಾಡಬೇಕು, ಮತ್ತೆ ಹೆಚ್ಚಿನ ಒಂದು ಎಲ್ರೂ ಆದಾಯಕ್ಕೋಸ್ಕರ ಮಾಡೋದು, ಆ ಆದಾಯ ನೋಡ್ಕೊಂಡ್ರೆ ಸಾಕಪ್ಪ ಅನ್ನೋ ಮಟ್ಟದಲ್ಲಿ ತುಂಬಾ ಜನ ಇರಬಹುದು. ಆದ್ರೆ ನಾವು ಕೆಲವೊಂದನ್ನ, ಯಾವುದೇ ಒಂದು ಕೆಲಸದ ಕ್ಷೇತ್ರದಲ್ಲಿ ಇದ್ದೀವಿ ಅಂದ್ರೆ ಆ ಕೆಲಸಕ್ಕೆ ಮತ್ತೆ ಆ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಕೆಲವೊಂದು ಕಾನೂನಿನ ದೃಷ್ಟಿಯಲ್ಲಿ ಕೂಡ ನಾವು ವಿಷಯಗಳನ್ನ ತಿಳ್ಕೊಂಡ್ರೆ ನಮ್ಮ ಸೇಫ್ಟಿ ನಾವು ಇರಬಹುದು ಅನ್ನೋ ವಿಚಾರದಲ್ಲಿ ಪಾಶ್ ಅಂತ ಇವತ್ತು ತೆಗೆದುಕೊಂಡಿದ್ದು. ಏನಿದು ಪಾಶ್ ಅಂತ ಕನ್ನಡದಲ್ಲೂ ನಾನು ಹೇಳ್ತೀನಿ. ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್ ಆಕ್ಟ್ 2013 ಅಂತ. ಅಂದ್ರೆ 2013ರಲ್ಲಿ ಮಹಿಳೆಯರಿಗೆ, ಅದಕ್ಕಿಂತ ಮುಂಚೆ ಕಾನೂನೇ ಇರ್ಲಿಲ್ವಾ ಅಂದ್ರೆ ಖಂಡಿತ ಇತ್ತು, ಆದ್ರೆ ಯಾವುದೂ ಪ್ರಾಕ್ಟಿಕಲ್ ಆಗಿ ಎಕ್ಸಿಕ್ಯೂಟ್ ಆಗ್ತಿರ್ಲಿಲ್ಲ, ಇಂಪ್ಲಿಮೆಂಟ್ ಆಗ್ತಿರ್ಲಿಲ್ಲ. ಮಹಿಳೆಯರಿಗೆ, ಸ್ಪೆಷಲಿ ಮಹಿಳೆಯರು ಕೆಲಸಕ್ಕೆ ಅಂತ ಹೋದಾಗ ಅವರಿಗೆ ಅಸುರಕ್ಷತೆ ಇತ್ತು. ಓಕೆ, ಸೊ ಆ ಸುರಕ್ಷತಾ, ಯಾಕಂದ್ರೆ ನಾವೆಲ್ಲರೂ ನೋಡಿ, ನಮ್ಮಲ್ಲಿ ತುಂಬಾ ಜನ ಈಗ ಮಹಿಳೆಯರಿದ್ದೀರಾ, ಪುರುಷರಿದ್ದೀರಾ. ಇತ್ತೀಚಿನ ದಿನಗಳಲ್ಲಿ ಈಗ ಸುಮಾರು ಒಂದು 10-15 ವರ್ಷದಲ್ಲಿ ಮಹಿಳೆಯರ ಕಾರ್ಯಕ್ಷೇತ್ರದಲ್ಲಿ ತುಂಬಾ ಹೆಚ್ಚಿನದಾಗಿ ಇನ್ವಾಲ್ವ್ ಆಗ್ತಾರೆ. ಈಗ ತಾನೇ ಸತೀಶ್ ಪ್ರಭು ಅವರು ಹೇಳಿದ್ರು 25,000ಗಿಂತ ಜಾಸ್ತಿ ಜನ ಈಗ ಈ ಭೀಮಾ ಸಖಿ ಬಂದ ಮೇಲೆ ಇನ್ನೂ ಹೆಚ್ಚಿನ ಮಹಿಳೆಯರು ವರ್ಕ್ ಫೋರ್ಸಿಗೆ ಬಂದಿದ್ದಾರೆ ಅಂತ ಅಲ್ವಾ? ಸೊ ಅಂತ ಸಮಯದಲ್ಲಿ ಈ ವರ್ಕ್ ಫೋರ್ಸ್ ಅಲ್ಲಿ ನಮ್ಮ ಮಹಿಳೆಯರು ಹೊರಗಡೆ ಬಂದಿರೋದು ಕೇವಲ ದುಡಿಮೆಗಾಗಿನ? ನಿಮಗೆ ದುಡಿಮೆ ಇರುತ್ತಪ್ಪ, ಆದ್ರೆ ನಿಮ್ಗೆ ಸೇಫ್ಟಿ ಇಲ್ಲ ಅಂದ್ರೆ ಎಷ್ಟು ಜನ ಕೆಲಸ ಮಾಡ್ಲಿಕ್ಕೆ ರೆಡಿ ಇದೀವಿ?
ಖಂಡಿತ ಇಲ್ಲ ಅಲ್ವಾ? ಸೊ ನಮಗೆ ಕೆಲ್ಸಕ್ ಬರ್ತೀವಿ ಅಂದ್ರೆ ಅದರರ್ಥ ದುಡಿಮೆನೂ ಬೇಕು, ಜೊತೆಗೆ ನಮಗೆ ಅದಕ್ಕಿಂತ ಹೆಚ್ಚಿನದಾಗಿ ಡಿಗ್ನಿಟಿ ಅಲ್ವಾ, ನಮಗೆ ರೆಸ್ಪೆಕ್ಟ್ ಬೇಕು, ಗೌರವಯುತವಾದ ನಮ್ಮ ವಾತಾವರಣ, ಕೆಲಸದ ವಾತಾವರಣ ಹೇಗಿರ್ಬೇಕು, ನಮಗೆ ಗೌರವ ಕೊಡೋ ತರ ಇರ್ಬೇಕು ಅಲ್ವಾ. ನಾವ್ ಅದಕ್ಕೋಸ್ಕರ ತನಗೆ ಡಿಗ್ನಿಟಿ ಬೇಕು, ನಮಗೆ ಗೌರವ ಬೇಕು. ಅದಿದ್ರೆ ಮಾತ್ರ ನಾವು ಕೆಲಸದಲ್ಲಿ ತುಂಬಾ ಏನಂತಾರೆ ಫ್ರೀಡಮ್ ಇಟ್ಕೊಂಡು ನಾವು ಕೆಲಸ ಮಾಡ್ಬೋದು ಅಲ್ವಾ. ಸೊ ಕೆಲಸದ ಸ್ಥಳಗಳಲ್ಲಿ ಮಹಿಳೆಯರಿಗೆ ಅತ್ಯಾಚಾರ ಅಂತ ಆಗುತ್ತಾ? ಈಗ ನಮ್ಮ ಈಗ ಪಾರ್ಟಿಸಿಪೆಂಟ್ಸ್ ಅಲ್ಲಿ ನಾನು ಒಂದು ಪ್ರಶ್ನೆ ಕೇಳಿ, ಅತ್ಯಾಚಾರ ಅಂದ ತಕ್ಷಣ, ಸೆಕ್ಷುವಲ್ ಹರಾಸ್ಮೆಂಟ್ ಅಂದ ತಕ್ಷಣ ನಮ್ ತಲೆಯಲ್ಲಿ ಬರೋದೇನು? ಹಳೆ ಆಗಿನ ಮೂವಿಯಲ್ಲಿ ಹೀರೋ ಇರ್ತಾನೆ, ಹೀರೋಯಿನ್ ಇರ್ತಾರೆ, ಒಬ್ಬ ವಿಲನ್ ಬರ್ತಾನೆ, ಲೈಂಗಿಕವಾಗಿ ದೌರ್ಜನ್ಯ ಮಾಡ್ತಾನೆ, ಶೋಷಣೆ ಮಾಡ್ತಾನೆ ಅಲ್ವಾ. ಇಲ್ಲಿ ಕಾನೂನು ಏನ್ ಹೇಳುತ್ತೆ, ಬರೀ ದೈಹಿಕವಾಗಿ ಮಾತ್ರ ಅಲ್ಲ, ಸೆಕ್ಷುವಲ್ ಹರಾಸ್ಮೆಂಟ್ ಅನ್ನೋದು ಅಂದ್ರೆ ಲೈಂಗಿಕ ಶೋಷಣೆ ಅನ್ನೋದು ಇತ್ತೀಚೆಗೆ ಡಿಜಿಟಲ್ ಮುಖಾಂತರ ಬರ್ತಾ ಇದೆ. ನೀವು ವಾಟ್ಸಪ್ ಮೆಸೇಜ್ ಶೇರ್ ಮಾಡೋದಾಗಿರಬಹುದು, ಅಥವಾ ನಿಮ್ಮ ಕಮೆಂಟ್ಸ್ ಮಾಡೋದಾಗಿರಬಹುದು, ಇದನ್ನ ನಾವು ಡಿಜಿಟಲ್ ಅಂತ ಹೇಳ್ತೀವಿ. ಅದಲ್ಲದೆ ಮೌಖಿಕವಾಗಿ ಅಂದ್ರೆ ನಾವು ಮಾತನಾಡುವಾಗ ನಮ್ಮ ಮಾತಿನ ಶೈಲಿ ಹೇಗಿರ್ಬೇಕು, ನಮ್ಮ ನಡತೆ ಹೇಗಿರ್ಬೇಕು, ನಮ್ಮ ನಡವಳಿಕೆ ಹೇಗಿರ್ಬೇಕು, ಶಬ್ದಗಳ ಪ್ರಯೋಗ ಹೇಗಿರ್ಬೇಕು, ಇದೆಲ್ಲವನ್ನ ಕಾನೂನಿನ ಚೌಕಟ್ಟಿನಲ್ಲಿ ಕೆಲವೊಂದು ಡೂಸ್ ಅಂಡ್ ಡೋಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಬರೀ ದೈಹಿಕವಾಗಿ ಒಂದೇ ಅಲ್ಲ, ಅಮೌಖಿಕವಾಗಿ ಅಂದ್ರೆ ನಾವು ನಮ್ಮ ದೃಷ್ಟಿ, ನಮ್ಮ ಕೈ ಸನ್ನೆ, ಬಾಯಿ ಸನ್ನೆ, ನಾವು ಮುಖದ ಒಂದು ಹಾವಭಾವಗಳಿಂದ ಕೂಡ ಅನೇಕ ಬಾರಿ ಸೆಕ್ಷುವಲ್ ಹರಾಸ್ಮೆಂಟ್ ಅಂತ ಆಗುತ್ತೆ ಅಂತ ಕಾನೂನು ಹೇಳುತ್ತೆ. ಸೊ ಅದೇ ಪ್ರಕಾರ ನಾವು ಹೋಗೋದಾದ್ರೆ, ಸುರಕ್ಷಿತ ಮತ್ತೆ ಗೌರವಯುತ ವಾತಾವರಣ ನಮ್ಮ ಕೆಲಸದಲ್ಲಿ ಹೇಗೆ ನಿರ್ಮಿಸ್ಕೊಳ್ಬೇಕು? ಈಗ ನಮಗಂತೂ ರೆಗ್ಯುಲರ್ ಈಗ ಎಲ್ಲಾ ಭೀಮಾ ಕ್ಷೇತ್ರದಲ್ಲಿ ಇರೋರ್ಗೆ ಏನಾಗುತ್ತೆ, LIC ಆಗಿರ್ಬೋದು, ಬೇರೆ ಯಾವುದೇ ಒಂದು ಭೀಮಾ ಕ್ಷೇತ್ರ ಇರ್ಬೋದು, ಯಾವುದೇ ಒಂದು ಇನ್ಶೂರೆನ್ಸ್ ಭೀಮಾ ಕ್ಷೇತ್ರ ಅಂದ ತಕ್ಷಣ ನಮಗೆ ಪಕ್ಕಾ ಒಂದು ಪ್ರತಿನಿತ್ಯ ಬೆಳಗ್ಗೆಯಿಂದ ಸಂಜೆ ತನಕ ರೆಗ್ಯುಲರ್ ಆಫೀಸ್ ಅಂತ ಇರೋದಿಲ್ಲ ಅಲ್ವಾ. ಸೊ ನಮ್ದು ಆಫೀಸ್ ಏನು, ಹಾಗಾದ್ರೆ ನಮ್ ಮೀಟಿಂಗ್ ಪಾಯಿಂಟ್ ಏನು? ಕಸ್ಟಮರ್ ಪ್ಲೇಸ್ ಇರ್ಬೋದು, ಅಂದ್ರೆ ಕಸ್ಟಮರ್ ಪ್ಲೇಸ್ ಅಥವಾ ಕ್ಲೈಂಟ್ ಪ್ಲೇಸ್ ಇರ್ಬೋದು, ಅಥವಾ ಅವ್ರು ಯಾವ್ದೋ ಒಂದು ಬ್ಯಾಂಕಿಗೆ ಕರಿಬಹುದು, ಅವ್ರ ಆಫೀಸಿಗೆ ಕರಿಬಹುದು, ಅಥವಾ ನಾವೆಲ್ಲೋ ಕಾಮನ್ ಪಬ್ಲಿಕ್ ಪ್ಲೇಸ್ ಅಲ್ಲಿ ಮೀಟ್ ಮಾಡ್ಬೋದು, ಹೋಟೆಲ್ಗಳಲ್ಲಿ ಮೀಟ್ ಮಾಡ್ಬೋದು, ಅಥವಾ ಪಾರ್ಕ್ ಗಳಲ್ಲಿ ಮೀಟ್ ಮಾಡ್ಬೋದು, ಎಲ್ಲೋ ಒಂದ್ ಕಡೆ ನಾವು ಒಂದು ಸ್ಥಳದಲ್ಲಿ ಮೀಟ್ ಮಾಡ್ತೀವಲ್ವಾ. ಸೊ ಕಾರ್ಯಕ್ಷೇತ್ರ ಅಂದ್ರೆ ನಮ್ಮ ಈ ಒಂದು ನಾವು ಮಾಡುವ ಕೆಲಸದಲ್ಲಿ ಫಸ್ಟ್ ನಾವು ಕಾರ್ಯಕ್ಷೇತ್ರ ತಿಳ್ಕೊಳ್ಳೋಣ. ಕಾರ್ಯಸ್ಥಳ ಅಂದ್ರೆ ನಮ್ಮ ಆಫೀಸ್ ಸ್ಪೇಸ್, ನಾವು ವರ್ಕ್ ಮಾಡುವ ಕೆಲಸದ ಸ್ಥಳ ಯಾವ್ದಾಗುತ್ತೆ? ಗ್ರಾಹಕರ ಮನೆ, ಕಸ್ಟಮರ್ ಪ್ಲೇಸು. ಅವ್ರು ಯಾವ್ದಾದ್ರು ಒಂದು ಅವ್ರ ಆಫೀಸಲ್ಲಿ ಇತ್ತು ಅಂದ್ರೆ ಅಲ್ಲಿ ಕರೆದ್ಬಿಟ್ಟು ನಿಮ್ಗೆ ಇದ್ರ ಬಗ್ಗೆ LIC ಬಗ್ಗೆ ಹೇಳಿ ಅಂತ ಹೇಳ್ಬೋದು. ಆ ಕಚೇರಿಗಳು, ಅವ್ರ ಬ್ಯಾಂಕ್ ಎಂಪ್ಲಾಯಿನೇ ಆಗಿರ್ಬೋದು, ಅವರೇ ನಿಮ್ ಕಸ್ಟಮರ್ ಆಗಿರ್ಬೋದು, ಅಥವಾ ನೀವು ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ ಹೋಗ್ಬೇಕಾದ್ರೆ ಪ್ರಯಾಣ ಮಾಡುವಂತ ಬೇರೆ ಊರಿಂದನೂ ಅನೇಕ ಕಡೆ ಹಳ್ಳಿಗಳಲ್ಲೂ ಇನ್ಶೂರೆನ್ಸ್ ತಗೊಳ್ತಾರೆ. ಆ ಪ್ರಯಾಣ ಮಾಡುವ ಒಂದು ಏನಂತಾರೆ ಡಿಸ್ಟೆನ್ಸ್ ಇದೆ ಅಲ್ಲ, ಆ ಪ್ರಯಾಣದ ಬಸ್ ಇರ್ಬೋದು, ಟ್ರೈನ್ ಇರ್ಬೋದು, ನೀವು ಹೇಗೆ ಹೋಗ್ತಿರೋ ಆ ಒಂದು ದಾರಿ ಕೂಡ ಅದು ಕೆಲಸದ ಸ್ಥಳ ಅಂತಾನೆ ಇದು ಕಾನೂನು ಹೇಳುತ್ತೆ. ಕೆಲವೊಮ್ಮೆ ಈಗ ಇವತ್ತು ನಾವು ಆನ್ಲೈನ್ ಮೀಟಿಂಗ್ ಮಾಡ್ತಾ ಇದೀವಿ. ಈ ಆನ್ಲೈನ್ ಮೀಟಿಂಗ್ ಮಾಡುವಾಗ್ಲೂ ನಮ್ಮದೇ ಆದ ಒಂದು ಪ್ರೊಫೆಷನಲಿಸಮ್ ನಾವು ಮೇಂಟೈನ್ ಮಾಡಬೇಕು. ಅಂದ್ರೆ ಏನಂತಾರೆ, ಅಧಿಕೃತವಾಗಿ ನಾವು ಇದನ್ನ ಪ್ರೊಫೆಷನಲಿಸಮ್ ಮೇಂಟೈನ್ ಮಾಡಬೇಕು. ಇವೆಲ್ಲವೂ ನಮ್ಮದು ಕಾರ್ಯಕ್ಷೇತ್ರಗಳು. ಆನ್ಲೈನ್ ಕೂಡ ಏನಂತಾರೆ, ಡಿಜಿಟಲ್ ಕೂಡ ನಮಗೆ ಹರಾಸ್ಮೆಂಟ್ ಅನ್ನೋದು ನಡೆಯುತ್ತೆ ಅನ್ನೋದಕ್ಕೆ ಇದು ಒಂದು ಉದಾಹರಣೆ. ಸೊ ನಮಗೆ ಯಾವ್ಯಾವ ತರದ್ದು ಸವಾಲುಗಳು ಬರ್ತದೆ ನಮ್ಮ ಕಾರ್ಯಕ್ಷೇತ್ರಗಳಲ್ಲಿ? ನಾವು ಗ್ರಾಹಕರು ನಮ್ಮ ಕಸ್ಟಮರ್ನ ಮೀಟ್ ಮಾಡ್ಲಿಕ್ಕೆ ಹೋದಾಗ, ಸಂಪರ್ಕ ಮಾಡುವಾಗ, ಈಗ ನಾವು ಒಂದು ಪಾಲಿಸಿ ಅಂದಾಗ ಅದನ್ನ ಎಕ್ಸ್ಪ್ಲೇನ್ ಮಾಡ್ಬೇಕಾಗತ್ತೆ ಅವ್ರಿಗೆ ಅಲ್ವಾ. ಸೊ ಎಕ್ಸ್ಪ್ಲೇನ್ ಮಾಡುವಾಗ ನಮ್ಮ ಒಂದು ಭಾಷೆ, ನಮ್ಮ ಮಾತು, ನಮ್ಮ ನಡವಳಿಕೆ ಹೇಗಿರ್ಬೇಕು, ಕಮ್ಯುನಿಕೇಶನ್ ಹೇಗಿರ್ಬೇಕು, ನಮ್ಮ ವಿಷಯ ನಾವೇನ್ ಮಾಡ್ತೀವಿ ಇಲ್ಲಿ ಕೆಲವೊಂದು ಕ್ಷೇತ್ರದಲ್ಲಿ. ಈಗ ನಾನು ನೋಡಿರೋ ಉದಾಹರಣೆಗಳು ನಿಮಗೆ ಕೊಡ್ತೇನೆ. ಉತ್ತರ ಕರ್ನಾಟಕದಲ್ಲಿ ಹೀಗೆ ಒಂದು ಮೀಟಿಂಗ್ ತೆಗೆದುಕೊಂಡಿದ್ದೆ, ಆನ್ಲೈನ್ ಮೀಟಿಂಗ್. ಅವರಲ್ಲಿ ಈಗ ಏಜೆನ್ಸಿಗೆ ತಗೊಂಡಾಗ ಏಜೆಂಟ್ಸ್ ಹೇಳ್ತಾರೆ, ಮೇಡಮ್ ಅವರು ದೊಡ್ಡ ಶಾರ್ಟ್ ಗಳನ್ನ ಪರಿಚಯ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ನಮಗೆ 10 ಜನ ನಾರ್ಮಲ್ ಜನಗಳಿಗೆ ಮಾಡೋದು ಅಂದ್ರೆ ಒಬ್ರನ್ನ ಈ ತರ ಒಬ್ಬ ಅಧಿಕಾರಿ ಇರ್ಬೋದು, ಒಬ್ಬ ತುಂಬಾ ಶ್ರೀಮಂತ ವ್ಯಕ್ತಿ ಇರ್ಬೋದು, ಅವ್ರ ಪರಿಚಯ ಆದಾಗ ಅವ್ರು ನಮ್ಮ ಪಾಲಿಸಿಯನ್ನ ತಗೊಳ್ತೀವಿ ಅಂದಾಗ ಅವ್ರು ಸ್ವಲ್ಪ ಅದನ್ನ ದುರುಪಯೋಗ ಪಡಿಸ್ಕೊಳ್ತಾರೆ ಅಂತ ಹೇಳಿದ್ರು. ಯಾವ ತರ ದುರುಪಯೋಗ ಅಂದ್ರೆ ಅಂತ ಕೇಳಿದೆ. ಆ ದುರುಪಯೋಗ ಏನಂದ್ರೆ, ನಾನ್ ನಿನ್ಗೆ ದೊಡ್ಡ ಪಾರ್ಟಿ ಗುಳಗಳನ್ನ ಕೊಡ್ತೀನಿ, ಅವ್ರು ದೊಡ್ಡ ನಿಮ್ದು ಎಷ್ಟು ದೊಡ್ಡ ಪಾಲಿಸಿ ಇದನ್ನೋ ಆ ದೊಡ್ಡ ಪಾಲಿಸಿನ ಅವ್ರು ತಗೊಳಕ್ ರೆಡಿ ಇದ್ದಾರೆ, ಆದ್ರೆ ನೀನ್ ನನಗೆ ಖುಷಿ ಪಡಿಸ್ಬೇಕು. ಇದು ಸರಿನಾ?
ಯಾರಾದ್ರೂ ಹೇಳ್ತೀರಾ? ಈ ತರ ವ್ಯವಹಾರ, ಈ ತರ ಮಾತು ಇದ್ರೆ ಇದಕ್ಕೆ ನಾವ್ ಏನ್ ಮಾಡ್ಬೇಕು? ಅದಕ್ಕೆ ನಾವು ತಿಳ್ಕೊಳ್ಬೇಕು, ಲೈಂಗಿಕ ಕಿರುಕುಳ ಅಂದ್ರೆ ಏನು, ಕಾನೂನು ಏನ್ ಹೇಳುತ್ತೆ. ಅನಗತ್ಯ ಮಾತು, ನಮ್ಮ ಒಂದು ವಿಷಯಕ್ಕೆ ಸಂಬಂಧಪಟ್ಟದಲ್ಲದೆ ವಿಷಯಾಂತರ ಆದ್ರೆ, ನಮ್ಮ ಪಾಲಿಸಿ ಮತ್ತೆ ವಿಮೆಗೆ ಸಂಬಂಧವಲ್ಲದೆ ಪರ್ಸನಲ್ ಆಗಿ ವೈಯಕ್ತಿಕ ಒಂದು ವಿಚಾರವಾಗಿ ಯಾವ್ದಾದ್ರು ವಿಷಯ ಇತ್ತು ಅಂದ್ರೆ, ಆ ವರ್ತನೆ ಇತ್ತು ಅಂದ್ರೆ, ನಮಗೆ ಆ ಸೂಚನೆಗಳು ಗೊತ್ತಾಯ್ತು ಅಂದ್ರೆ ಖಂಡಿತವಾಗಿ ಇದು ಲೈಂಗಿಕ ಕಿರುಕುಳ. ಅಂದ್ರೆ ವಿಷಯವನ್ನ ನಮ್ಮ ವಿಮೆಗೆ ಸಂಬಂಧಪಟ್ಟಿದ್ದಲ್ದೆ ವೈಯಕ್ತಿಕವಾಗಿ, ಫಾರ್ ಎಕ್ಸಾಂಪಲ್ ನಾ ಅವರಿಗೆ ಕೇಳ್ದೆ ಏನು ಆತರ ಅವ್ರೇನ್ ಹೇಳಿದ್ರು ಅಂತ. ಅಂದ್ರೆ ನಾವು ಇದರಲ್ಲಿ ಲೈಂಗಿಕ ಚೌಕಟ್ಟನ್ನ ತಿಳ್ಕೊಳ್ಬೇಕು. ಏನು ಚೌಕಟ್ಟು? ವಸ್ತ್ರ ಸಂಹಿತೆ ಅಂತ ಹೇಳ್ತೀವಿ. ಡ್ರೆಸ್ ಬಗ್ಗೆ, ಅಟೈರ್ ಬಗ್ಗೆ ನಾವು ಮಾತನಾಡಬಾರ್ದು, ಪುರುಷರೇ ಇರ್ಲಿ ಮಹಿಳೆಯರೇ ಇರ್ಲಿ. ಅಂದ್ರೆ ನೀವು ಕೇಳ್ಬೋದು, ಬರೀ ಮಹಿಳೆಯರಷ್ಟೇ ಕಿರುಕುಳಕ್ಕೆ ಒಳಗಾಗ್ತಾರ? ಇಲ್ಲ, ಖಂಡಿತವಾಗಿ ಪುರುಷರು ಕೂಡ ಲೈಂಗಿಕ ಕಿರುಕುಳಕ್ಕೆ ಒಳಗಾಗ್ತಾರೆ. ಸೊ ಲೈಂಗಿಕ ಕಿರುಕುಳ ಅಂದ್ರೆ ಬರೀ ದೈಹಿಕವಾಗಿ ಅಲ್ಲ ಅನ್ನೋದನ್ನ ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಸೊ ಯಾವ್ಯಾವ ತರದ ಆಗತ್ತೆ? ವರ್ತನೆ ಮುಖಾಂತರ. ಮೌಖಿಕ ಅಂದ್ರೆ ಓರಲಿ ಮಾತನಾಡ್ತಾ ಇರ್ಬೇಕಾದ್ರೆ ಯಾವ ತರ ಮಾತನಾಡ್ಬೇಕಾದ್ರೆ, ಅಸಭ್ಯ ಕಮೆಂಟ್ಗಳು. ಈಗ ಸಪೋಸ್ ಫಾರ್ ಎಕ್ಸಾಂಪಲ್ ಡಿಜಿಟಲ್, ಈಗ ವಾಟ್ಸ್ಆಪ್ ನಿಮ್ದೇ ಆದ ಗ್ರೂಪ್ ಇರುತ್ತೆ, ಎಲ್ಲ ಏಜೆನ್ಸಿಗಳದೇ ಗ್ರೂಪ್ ಇರುತ್ತೆ, ಡೆವಲಪ್ಮೆಂಟ್ ಆಫೀಸರ್ದು ಗ್ರೂಪ್ ಇರುತ್ತೆ, ಅಧಿಕಾರಿಗಳದ್ದು ಗ್ರೂಪ್ ಇರುತ್ತೆ. ಅವರು ನಿಮ್ಮಲ್ಲಿ ಒಂದು ರಿಪೋರ್ಟ್ ಜನರೇಟ್ ಮಾಡೋದಕ್ಕಾಗ್ಲಿ, ಡಾಕ್ಯುಮೆಂಟ್ ಕಲೆಕ್ಷನ್ ಆಗ್ಲಿ, ಯಾವುದೋ ಒಂದು ವಿಚಾರಕ್ಕೆ ಮಾತಾಡ್ತಾರೆ ಅನ್ಕೊಳ್ಳಿ. ಸೊ ಅಲ್ಲಿ ಕಮೆಂಟ್ ಮಾಡುವಾಗ ನಾವು ಪ್ರೊಫೆಷನಲಿಸಮ್ ನ ಮೇಂಟೈನ್ ಮಾಡಬೇಕು. ಯಾವ್ಯಾವ್ದು ಡೂಸ್ ಅಂಡ್ ಡೋಂಟ್ಸ್ ಅಂತ ಆಮೇಲೆ ಹೇಳ್ತಾ ಹೋಗ್ತೀನಿ. ಫಾರ್ ಎಕ್ಸಾಂಪಲ್ ಹಾರ್ಟ್ ಸಿಂಬಲ್ ಹಾಕೋದು, ಇದು ಖಂಡಿತವಾಗಿ ಪ್ರೊಫೆಷನಲಿಸಮ್ ಅಲ್ಲ. ಹಗ್ಸ್ ಹಾಕೋದು, ಅಂದ್ರೆ ಒಬ್ರಿಗೊಬ್ರು ಆಲಿಂಗನ ಪಡಿಸ್ತಕ್ಕಂಥದ್ದು, ಚಿತ್ರಗಳು, ಎಮೋಜಿಸ್ ಹಾಕುವಾಗ ನಾವು ಬಹಳಷ್ಟು ಕೇರ್ಫುಲ್ ಆಗಿರ್ಬೇಕು. ಆಮೇಲೆ ಕೆಲವೊಮ್ಮೆ ಎಷ್ಟೋ ಸರಿ ಏನಾಗುತ್ತೆ, ನನಗೆ ಗೊತ್ತೇ ಇರ್ಲಿಲ್ಲ, ಇದು ಹರಾಸ್ಮೆಂಟ್ ಅಂತ ನಂಗೆ ಗೊತ್ತಿರ್ಲಿಲ್ಲ, ಅಥವಾ ಇದು ಲೈಂಗಿಕ ಕಿರುಕುಳಕ್ಕೆ ಒಳಗಾಗುತ್ತೆ, ಆ ಒಂದು ವಿಚಾರಕ್ಕೆ ನನ್ನ ಉದ್ದೇಶ ಹಾಗಿರ್ಲಿಲ್ಲ ಅಂತ ಕೆಲವೊಬ್ರು ಹೇಳ್ಬೋದು. ಕೆಲವೊಬ್ರು ಇದೇ ಪ್ಲಾಟ್ಫಾರ್ಮ್ನೇ ಬಳಸ್ಕೊಂಡು ಜೋಕ್ ಕಳಿಸೋದು, ಪರ್ಸನಲ್ ವಿಚಾರಗಳನ್ನ ಎಕ್ಸ್ಚೇಂಜ್ ಮಾಡೋದು, ನಿಮ್ಮ ಮನೆಯವ್ರು ಹೇಗಿದ್ದಾರೆ, ಮಕ್ಳು ಹೇಗಿದ್ದಾರೆ, ನಮಗೆ ಇದು ನಮ್ಮ ವೃತ್ತಿಗೆ, ನಮ್ಮ ಕೆಲಸಕ್ಕೆ ಸಂಬಂಧ ಇಲ್ಲ ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಯಾವುದು ನಮ್ಮ ಕೆಲಸಕ್ಕೆ ಸಂಬಂಧನೋ ಅಷ್ಟು ಮಾತ್ರ. ಒಂದು ವೇಳೆ ನೀವು ಫ್ಯಾಮಿಲಿ ಇನ್ಶೂರೆನ್ಸೇ ತಗೊಳ್ತೀರಾ ಅನ್ಕೊಳ್ಳಿ, ಎಂಟೈರ್ ಫ್ಯಾಮಿಲಿ ಇನ್ವಾಲ್ವ್ ಆದ್ರೂ ಕೂಡ ಅವ್ರು ಏನ್ ಮಾಡ್ತಾರೆ, ಅವ್ರು ಇರುವಾಗನೇ ನೀವು ಹೋಗೋದು ಒಳ್ಳೇದು. ಆದ್ರೆ ವಿಚಾರಗಳ ವಿನಿಮಯ ಆಗುವಾಗ ವೈಯಕ್ತಿಕ ವಿಚಾರಗಳನ್ನ ನಾವು ಮಧ್ಯದಲ್ಲಿ ತರಬಾರ್ದು. ಅವರ ಮನೆಯ ವಿಚಾರ ಆಗಿರ್ಬೋದು, ಪರ್ಸನಲ್ ವಿಚಾರಗಳಾಗಿರ್ಬೋದು, ಇದೆಲ್ಲ ನಾವು ಕೆಲವೊಮ್ಮೆ ಏನ್ ಮಾಡ್ತಾರೆ, ಎಷ್ಟೋ ಜನ ನಾನು ನೋಡಿದ್ದೇನೆ, ಕಮೆಂಟ್ಸ್ ಗಳ ಮುಖ ಯಾವ ತರ ಕಮೆಂಟ್ಸ್ ಅಂದ್ರೆ ಅವ್ರಿಗೆ ಮುಜುಗರ, ಎಂಬ್ಯಾರಸಿಂಗ್ ಸಿಚುವೇಶನ್ ಬರೋ ತರ. ಹೇಗಿದ್ದೀರಾ? ಓಕೆ. ಅಲ್ಲಿ ತನಕ ಹೌ ಆರ್ ಯು? ಓಕೆ. ಅದಾದ್ಮೇಲೆ ನಿಮ್ಮ ಮನೆಯವರೆಲ್ಲ ಕೆಲಸ ಮುಗಿಸ್ಕೊಂಡು ಹೋದ್ರಾ, ಮಕ್ಳೆಲ್ಲ ಸ್ಕೂಲಿಗೆ ಹೋದ್ರಾ, ನಿಮಗೆ ವಿಷಯ ಏನಿದೆನೋ, ನೀವು ಯಾವ ವಿಷಯ ಕನ್ವೆ ಮಾಡ್ಬೇಕಂತಿತ್ತೋ ಅದು ನಿಮ್ಮ ಒಂದು ವೃತ್ತಿಗೆ ಸಂಬಂಧಪಟ್ಟಂತೆ, ನಿಮ್ಮ ವಿಮೆಗೆ ಸಂಬಂಧಪಟ್ಟಂತೆ ಯಾವ ವಿಚಾರ ಹೇಳಲಿಕ್ಕೆ ಬಂದಿರೋ ಅಷ್ಟಕ್ಕೆ ಮಾತ್ರ ನಾವು ಸೀಮಿತ ಇಟ್ಕೊಳ್ಬೇಕು. ಅದು ಬಿಟ್ಟು ಪರ್ಸನಲ್ ಆಗಿ ಹೋಗೋದು, ಇದನ್ನು ಕೂಡ ಕಿರುಕುಳ ಅಂತಾನೆ ನಾವು ಪರಿಗಣಿಸ್ತೀವಿ. ಅಮೌಖಿಕ, ಈಗ ನಾವು ಮೆಸೇಜ್ ಇಲ್ಲಪ್ಪ, ಯಾವ್ದು ಪ್ರೂಫ್ ಇಲ್ಲ, ಬಟ್ ಕಿರುಕುಳ ಕೊಡ್ತಾ ಇದ್ದಾರೆ. ಹೇಗೆ ಮಾಡೋದು? ಹೇಗೆ ಮಾಡ್ತಾರೆ? ಕೆಲವೊಂದು ಸನ್ನೆಗಳಿಂದ, ಕೆಲವೊಂದು ದೃಷ್ಟಿ ಅಂದ್ರೆ ಏನು ನೋಡಿ, ಆಪೋಸಿಟ್ ಸೆಕ್ಸ್ ಇತ್ತು ಅಂದ್ರೆ ಪುರುಷರಾದ್ರೆ ಮಹಿಳೆಯರನ್ನ ಕಾನೂನು ಹೇಳುತ್ತೆ 4 ಸೆಕೆಂಡ್ಗಿಂತ ಜಾಸ್ತಿ ನಾವು ಅವರ ಬಾಡಿ ಇಮೇಜ್ ನ ಸ್ಕ್ಯಾನ್ ಮಾಡಬಾರ್ದು ಅಂತಿದೆ. ಅಂದ್ರೆ ಲೈಟರ್ ಸೈಡ್ ಹೇಳ್ತೀನಿ, 4 ಸೆಕೆಂಡ್ಗಿಂತ ಜಾಸ್ತಿ ಮಾಡಬಾರ್ದು ಅನ್ನೋದನ್ನ ಕಾನೂನು ಹೇಳುತ್ತೆ ಅಂತ. ಇದೇ ರೀತಿ ಒಂದು ಕಾಲೇಜ್ ಸ್ಟೂಡೆಂಟ್ಸ್ಗೆ ನಾವು ಈ ತರಬೇತಿಯನ್ನ ಕೊಡ್ಬೇಕಾದ್ರೆ ಹೇಳ್ತಾ ಇದ್ದೆ. ಒಬ್ರು ಅದ್ರಲ್ಲಿ ಕೈ ಎತ್ತಿ ಹೇಳ್ದೆ, ಓ ಮೇಡಮ್ 4 ಸೆಕೆಂಡ್ ನಮಗೆ ಬೇಕಾದಷ್ಟು ಆಯ್ತು ಅಂತ ಅಂದ್ರು. 4 ಸೆಕೆಂಡ್ ಅಷ್ಟಾದ್ರೂ ಕಾನೂನು ಪರ್ಮಿಟ್ ಕೊಟ್ಟಿದ್ದೆಲ್ಲ ಸಾಕು ನಮಗೆ ಮೇಲಿಂದ ಕೆಳಗಡೆ ಸ್ಕ್ಯಾನ್ ಮಾಡ್ಲಿಕ್ಕೆ ಅಂದ್ರು. ನೋಡಿ, ಇದು ತೋರ್ಸುತ್ತೆ ಅವರ ಒಂದು ಮಾನಸಿಕ ಸ್ಥಿತಿ ತೋರ್ಸುತ್ತೆ ಅಲ್ವಾ. ಅಮೌಖಿಕನು ಕಿರುಕುಳ, ಲೈಂಗಿಕ ಕಿರುಕುಳ ಅದು ಅಂತ ಕಾನೂನು ಹೇಳಿದಾಗ 4 ಸೆಕೆಂಡ್ಗಿಂತ ಜಾಸ್ತಿ ಮಾಡಬಾರ್ದು. ಉದ್ದೇಶ ಏನು? ನೀವು ಒಬ್ರಿಗೊಬ್ರು ಭೇಟಿ ಆದಾಗ ಒಂದು ಎಂತಾರೆ ಗ್ರೀಟಿಂಗ್ಸ್ ಹೇಳ್ಕೊಂಡು ಗುಡ್ ಮಾರ್ನಿಂಗೋ ನಮಸ್ತೇನೋ ಹೇಳಿ ನಿಮ್ಮ ವಿಷಯಕ್ಕೆ ಬರ್ಲಿಕ್ಕೆ 3-4 ಸೆಕೆಂಡ್ ಬೇಕಾಗುತ್ತೆ. ಅಷ್ಟೊತ್ತಿಗೆ ನೀವು ಮುಖ ನೋಡಬಹುದು ಅನ್ನೋದಕ್ಕೆ ಇದೊಂದು ಚೌಕಟ್ಟು ಹಾಕಿದ್ದಾರೆ. ಆದ್ರೆ ಅದನ್ನೇ ದುರುಪಯೋಗ ಪಡಿಸ್ಕೊಳ್ಬೇಕು ಅನ್ನುವಂಥವ್ರು ಇದ್ರೆ ಕರೆಕ್ಟ್ ಅಲ್ಲ. ಅದಕ್ಕೋಸ್ಕರನೇ ಈ ಕಾನೂನನ್ನ ಮಾಡಿದ್ದಾರೆ. ಯಾಕಂದ್ರೆ ಮಹಿಳೆಯರಿಗೆ ಕೆಲಸದ ಸ್ಥಳಗಳಲ್ಲಿ ಮುಜುಗರ ಆಗಬಾರ್ದು. ನಾನು ಸುರಕ್ಷಿತ ಅಲ್ಲ, ಅಸುರಕ್ಷಿತಳಾಗಿದ್ದೇನೆ, ಆ ಡಿಗ್ನಿಟಿ, ಆ ಸೇಫ್ಟಿ ಅನ್ನೋದು ಫೀಲ್ ಕೊಡಬೇಕು. ಅದಕ್ಕೋಸ್ಕರ ಒಂದು ಚೌಕಟ್ಟನ್ನ ಕೊಟ್ಟಿದ್ದಾರೆ.
ಸೊ ಕೆಲವೊಬ್ರು ಏನ್ ಮಾಡ್ತಾರೆ, ಇನ್ನು ಅಸಭ್ಯ ಚಿತ್ರಗಳು, ಈಗ ನಾನು ಕೆಲವೊಂದು ಈಗ ಡಿಜಿಟಲ್ಗೆ ಬರ್ತೀನಿ, ಅದರ ಅಸಭ್ಯ ಚಿತ್ರಗಳು ಇದಕ್ಕೆ ಸಂಬಂಧಪಟ್ಟಿದೆ. ಡಿಜಿಟಲ್ ಕಿರುಕುಳ ಹೇಗ್ ನಡೆಯುತ್ತೆ ಈಗ ನೋಡಿ. ನಾನ್ ನಿಮಗೆ ತರಬೇತಿನ ಕೊಡ್ತಾ ಇದ್ದೀನಿ, ಯಾವ್ದ್ರ ಈಗ ಡಿಸ್ಕಷನ್ ನಡೀತಾ ಇದೆ ಪಾಶ್ ಬಗ್ಗೆ. ಈಗ ನನ್ನ ಒಂದು ವಾಲ್ ಪೇಪರ್ ಅಲ್ಲಿ ನಾವು ಜನರಿಕ್ ಆಗಿ ಅಥವಾ ನಾವು ಮನೇಲಿ ಇರೋದು ಆಫೀಸಲ್ಲಿ ಇದೀವೋ ಆ ಜನರಿಕ್ ಆಗಿ ಹಾಕ್ತಕ್ಕಂತ ವಾಲ್ ಪೇಪರ್ ಬೇರೆ. ಅದೇ ಕೆಲವೊಮ್ಮೆ ಮೀಟಿಂಗ್ ಗಳಲ್ಲಿ ಏನ್ ಮಾಡ್ತಾರೆ, ಹೈಯರ್ ಅಥಾರಿಟೀಸ್ ತಮ್ಮ ಲೋಯರ್ ಅಥಾರಿಟಿಗೆ ಮೀಟಿಂಗ್ ಕರೆದಾಗ ಅವರ ಒಂದು ವಾಲ್ ಪೇಪರ್ ಅಲ್ಲಿ ಅಶ್ಲೀಲ ನಗ್ನ ಚಿತ್ರಗಳನ್ನ ಹಾಕಿರುವಂತದನ್ನ ನನಗೆ ಕಂಪ್ಲೇಂಟ್ ಕೂಡ ಬಂದಿದೆ. ಅಶ್ಲೀಲ ನಗ್ನ ಚಿತ್ರಗಳನ್ನ ಹಾಕಿದ್ರೆ ಏನಾಗುತ್ತೆ, ಈಗ ಮೀಟಿಂಗ್ ಅಲ್ಲಿ ಅವ್ರ ಬಾಸ್ ಇರಬಹುದು, ಅವರ ವಿಚಾರವನ್ನ ತಿಳಿಸೋದಕ್ಕೆ ಒಂದು ಮೀಟಿಂಗ್ ಕರೆದಿರ್ಬೋದು. ಆದ್ರೆ ಮೀಟಿಂಗ್ ಕರೆದಾಗ ನಾವು ವಿಡಿಯೋ ಆನ್ ಮಾಡ್ಕೊಂಡು ಆ ವ್ಯಕ್ತಿಯನ್ನ ನೋಡ್ಬೇಕಾದ ಪ್ರಸಂಗ ಬಂದಾಗ ಬ್ಯಾಕ್ ಗ್ರೌಂಡ್ ಹೇಗಿರ್ಬೇಕು, ಕರೆಕ್ಟ್ ಅಲ್ವಾ? ಇದಕ್ಕೆ ನಾವೇನಂತೀವಿ, ಪ್ರೊಫೆಷನಲಿಸಂ ಮೇಂಟೈನ್ ಮಾಡಬೇಕು. ಈ ಪ್ರೊಫೆಷನಲಿಸಂ ಇಲ್ಲ ಅಂದ್ರೆ ಅದನ್ನೂ ಕೂಡ ಕಿರುಕುಳ ಅಂತಾನೆ ನಾವು ಪರಿಗಣಿಸ್ತೀವಿ. ಯಾಕಂದ್ರೆ ನಮಗೆ ಆ ಒಂದು ಚಿತ್ರನೇ ನೋಡ್ಲಿಕ್ಕೆ, ಕಣ್ಣೆತ್ತಿ ಚಿತ್ರ ನೋಡ್ಲಿಕ್ಕೆನೆ, ಆ ವಾಲ್ ಪೇಪರ್ ನೋಡ್ಲಿಕ್ಕೆ, ಆ ವ್ಯಕ್ತಿನೇ ನೋಡ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂದ್ಮೇಲೆ ವಿಷಯ ವಿನಿಮಯ ಹೇಗಾಗ್ಲಿಕ್ಕೆ ಸಾಧ್ಯ? ಅವ್ರು ಹೇಳುವ ವಿಚಾರ ನಾವು ತಿಳ್ಕೊಂಡು ಅದಕ್ಕೆ ರೆಸ್ಪಾಂಡ್ ಮಾಡಿ ಆ ಮೀಟಿಂಗ್ ಹೇಗ್ ನಡೀಲಿಕ್ಕೆ ಸಾಧ್ಯ ಅಲ್ವಾ? ಸೊ ಇದನ್ನ ಡಿಜಿಟಲ್ ಕಿರುಕುಳ ಅಂತ ಹೇಳ್ತೀವಿ. ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ವಾಟ್ಸಪ್ ಅಲ್ಲಿ ಆಗಿರ್ಬೋದು, ಇಮೇಲ್ ಅಲ್ಲಿ ಆಗಿರ್ಬೋದು, ಇವೆಲ್ಲವನ್ನ ಇತ್ತೀಚೆಗೆ ಮನುಷ್ಯ ಟಚ್ ಅಲ್ಲಿ ಇಲ್ದೇನೂ ಕೂಡ ಸೋಷಿಯಲ್ ಮೀಡಿಯಾದ ಮುಖಾಂತರ ಕಿರುಕುಳವನ್ನ ಕೊಡ್ತಾರೆ. ಯಾವ ತರ, ಈಗ ನಿಮ್ಮಲ್ಲಿ ಈಗ ಎಷ್ಟೋ ಜನಗಳಲ್ಲಿ ಕೆಲವೊಂದು ಅನುಭವ ಆಗಿರ್ಬೋದು, ಲೇಟ್ ಈವ್ನಿಂಗ್ಸ್ ಮೆಸೇಜ್ ಕಳ್ಸೋದು. 10 ಗಂಟೆ ಮೇಲೆ ನಾವು ಬೇಡ 9 ಗಂಟೆ ಐಡಿಯಲ್ ಅನ್ಕೊಂಡ್ರು ಕೂಡ, ಎಷ್ಟೇ ಅರ್ಜೆಂಟ್ ಮೀಟಿಂಗ್ ಇರ್ಲಿ 9 ಗಂಟೆ ಒಳಗಡೆ ಆದ್ರೆ ಇದು ಒಂದು ಪ್ರೊಫೆಷನಲಿಸಂ ಅಂತ ಹೇಳ್ತೀವಿ. 9 ಗಂಟೆ ನಂತರ 10 ಆಯ್ತು 11 ಆಯ್ತು. ನನಗೆ ಈ ತರ ಒಂದು ಕೇಸ್ ಬಂತು ಮೇಡಮ್, 11 ಗಂಟೆ ಮೇಲೆ ಎಲ್ಲ ಒಬ್ಬ ಡೆವಲಪ್ಮೆಂಟ್ ಆಫೀಸರ್, ಯಾವ್ದು ಪರ್ಸನಲ್ ಆಗಿ ತಗೊಳ್ಬೇಡಿ, ಯಾಕಂದ್ರೆ ನಾನೀಗ ಎಕ್ಸ್ಟರ್ನಲ್ ಮೆಂಬರ್ ಆಗಿ ಹೋಗ್ತಾ ಇರೋದ್ರಿಂದ ಅನೇಕ ಕೇಸ್ಗಳು ನನ್ನ ಹತ್ರ ಬರೋದ್ರಿಂದ ನಾನು ಒಂದು ಈ ಉದಾಹರಣೆ ತೆಗೆದುಕೊಳ್ತಾ ಇದ್ದೇನೆ. ಸೋಷಿಯಲ್ ಮೀಡಿಯಾದಲ್ಲಿ ಹೇಗಾಗತ್ತೆ, ವಾಟ್ಸಪ್ ಅಲ್ಲಿ ಒಬ್ಬ ಡೆವಲಪ್ಮೆಂಟ್ ಆಫೀಸರ್ ಏಜೆಂಟ್ಗೆ ಏನಂತ ಕೇಳ್ತಾರೆ, 11 ಗಂಟೆ ಆನ್ಲೈನ್ ನೋಡಿದ್ರು. ಆನ್ಲೈನ್ ನೋಡಿದ್ರೆ ಅಲ್ಲಿ ಏನಾದ್ರೂ ನಿಮಗೆ ಪ್ರೊಫೆಷನಲಿ ಒಂದು ಮೆಸೇಜ್ ಕಳ್ಸೋದಿತ್ತ, ಒಂದು ಮೆಸೇಜ್ ಕಳಿಸಿ ಬಿಡ್ಬೇಕು. ಇಲ್ಲ ಅಂದ್ರೂ ಅದು ಅರ್ಜೆಂಟ್ ಇಲ್ಲ ಅಂದ್ರೂ ಕೂಡ ಆ ಕ್ಷಣ 11 ಗಂಟೆ ಟೈಮೇ ಅಲ್ಲ ಮೆಸೇಜ್ ಮಾಡ್ಲಿಕ್ಕೆ ಅಲ್ವಾ? ಏನಿದ್ರು ಅದು ಪರ್ಸನಲ್ ಫ್ಯಾಮಿಲಿ ಮೆಂಬರ್ಸ್ ತನಕ ಓಕೆ, ನಾಟ್ ದ ಪ್ರೊಫೆಷನಲ್ಸ್. ಅಲ್ಲೇನ್ ಮಾಡಿದ್ರು, 11 ಗಂಟೆ ಆನ್ಲೈನ್ ಇದ್ದೀರಲ್ಲ ಮೇಡಮ್, ಯಾಕೆ ಇನ್ನು ನಿದ್ದೆ ಬಂದಿಲ್ವಾ, ಇನ್ನೂ ಮಲಗಿಲ್ವಾ ಅಂತ ಮೆಸೇಜ್ ಹಾಕಿದ್ರು. ಈಗ ಇಲ್ಲಿ ಯಾರಾದ್ರೂ ಅನ್ಮ್ಯೂಟ್ ಮಾಡಿ ಇದು ಅಕ್ಸೆಪ್ಟಬಲ್ ನಾಟ್ ಅಕ್ಸೆಪ್ಟಬಲ್, ಇದು ಸ್ವೀಕೃತನ ಅಥವಾ ಅಸ್ವೀಕೃತನ, ನಾವು ಇದನ್ನ ಓಕೆ ಅನ್ಬೋದಾ, ನಡೆಯುತ್ತಾ ಈ ತರ ಮೆಸೇಜ್ ಹಾಕೋದು? ಯಾರಾದ್ರೂ ಅನ್ಮ್ಯೂಟ್ ಮಾಡಿ ಹೇಳ್ತೀರಾ? ಯಾರಾದ್ರೂ ಒಬ್ರು ನೋ ಅಲ್ವಾ? ಈಗ ನೋಡಿ 11 ಗಂಟೆ ಮೇಲೆ ಅವ್ರು ಮೆಸೇಜ್ ಹಾಕಿದ್ದಾರೆ, ನಿಮಗೆ ನಿದ್ದೆ ಬಂದಿಲ್ವಾ ಅಂದ್ರೆ ಇದು ಪರ್ಸನಲ್ ಆಯ್ತು ತಾನೆ, ಇನ್ನು ಮಲಗಿಲ್ವಾ, ನಿದ್ದೆ, ಇವೆಲ್ಲದನ್ನ ನಾವು ಡಿಜಿಟಲ್ ಕಿರುಕುಳ ಅಂತ ಹೇಳ್ತೀವಿ. ಸೋಷಿಯಲ್ ಮೀಡಿಯಾ ಕಿರುಕುಳ ಅಂದ್ರೆ ದೌರ್ಜನ್ಯ ಕಿರುಕುಳ ಅಂತ ಹೇಳ್ತೀವಿ. ಸೊ ಹಾಗಾಗಿ ವಾಟ್ಸಪ್ ಅಲ್ಲೂ ಕೂಡ ನಾವು ಮೆಸೇಜ್ ಹಾಕುವಾಗ ನಮ್ಮ ಶಬ್ದಗಳ ಪ್ರಯೋಗ ಮತ್ತೆ ಟೈಮಿಂಗ್ಸ್, ಎಷ್ಟೋ ಜನ 10 ಗಂಟೆ ಮೇಲೆ ಮಾತನಾಡೋದು, 10 ಗಂಟೆ ಮೇಲೆ ಕಾಲ್ ಮಾಡೋದು, ನನಗನ್ಸುತ್ತೆ 8-9 ಗಂಟೆ ನಾವು ಕಟ್ ಆಫ್ ಇಟ್ಕೊಳ್ಬೇಕು. ಅದರ ನಂತರ ಏನೇ ಇದ್ರೂ ಪರ್ಸನಲ್ ಹೊರತು ನಾವು ಪ್ರೊಫೆಷನಲ್ ಯಾವುದನ್ನು ನಾವು ಮಾಡಬಾರ್ದು. ನಾವು ಪ್ರೊಫೆಷನಲಿಸಂ ಮೇಂಟೈನ್ ಮಾಡೋದು ಎಷ್ಟಾಯ್ತು, ಎಷ್ಟು ಜನದಾಯ್ತು, ಯಾಕೆ ಪಾಲಿಸಿ ಆಗಿಲ್ಲ, ಇನ್ನೂ ಮಾಡ್ಲಿಕ್ಕಾಗಿಲ್ವಾ, ಯಾಕೆ ಮಾಡ್ಲಿಕ್ಕಾಗಿಲ್ಲ, ಈ ತರ ಮಾತಿನಲ್ಲಿ ಅಗೌರವ ತೋರಿಸಿದ್ರೆ ಅದು ಕೂಡ ಕಿರುಕುಳ. ಸೊ ಗೌರವಯುತವಾಗಿ ನಡಿಬೇಕಂದ್ರೆ ಏನ್ ಮಾಡ್ಬೇಕು, ಈ ಒಂದು ಟರ್ಮ್ ನ ತಿಳ್ಕೊಳ್ಳೋಣ. ಆಮೇಲೆ ನಂತರ ನಾವು ಹೇಗೆ ಪರಿಹಾರ ಕಂಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಮಾತಾಡೋಣ. ಕ್ವಿಡ್ ಪ್ರೋ ಕ್ವೋ ಅಂತ ಇದು ಒಂದು ಟರ್ಮ್ ಇದೆ. ಇದು ಒಂದು ಏನಂತಾರೆ, ಲಾಭಕ್ಕಾಗಿ ವೈಯಕ್ತಿಕ ಒತ್ತಾಯ. ಅಂದ್ರೆ ದಿಸ್ ಸಿಂಪಲ್ ಆಗಿ ತಿಳ್ಕೊಬೇಕಂದ್ರೆ ದಿಸ್ ಫಾರ್ ದಟ್, ನಾನ್ ನಿನಗೆ ಇದನ್ ಮಾಡ್ತೀನಿ, ನೀನ್ ನನಗೆ ಅದನ್ ಮಾಡು. ಏನಿದು ದಿಸ್ ಫಾರ್ ದಟ್ ಅಂದ್ರೆ? ಒಂದು ಉದಾಹರಣೆ ಕೊಡ್ತೀನಿ. ಒಬ್ಬ ಲೇಡಿ ಏಜೆಂಟು, LIC ಏಜೆಂಟು ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾರೆ. ಇತ್ತೀಚೆಗೆ ಭೀಮಾ ಸಖಿ ಬಂದಾಗಿಂದ ಅಂತೂ ತುಂಬಾನೇ, ಅದ್ರಲ್ಲಿ ಮಿನಿಮಮ್ ಇಬ್ಬರನ್ನಾದ್ರೂ ಮಾಡ್ಬೇಕು ಅಂತಿರುತ್ತಲ್ಲ, ಅವರು 4-5 ಜನಗಳನ್ನ ಮಾಡೋದು, ತುಂಬಾ ಕಾಂಟ್ಯಾಕ್ಟ್ಸ್ ಇದೆ, ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಮಂತ್ಲಿ ಇನ್ಕಮ್ ಜೊತೆಗೆ ಏನು
25-30% ಇದು ಇದೆಯಲ್ಲ, ಅದನ್ನು ಕೂಡ ತಗೊಳ್ತಾ ಇದ್ರೆ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರು. ಅವ್ರಿಗೆ ಒಳ್ಳೆ ಕಾಂಟ್ಯಾಕ್ಟ್ಸ್ ಆಯ್ತಾ. ನಾನು ಇದು ಉತ್ತರ ಕರ್ನಾಟಕದ್ದು ಭಾಗದ ಹೇಳ್ತಾ ಇದ್ದೀನಿ ನಾನು, ಯಾಕಂದ್ರೆ ಅಲ್ಲಿ ತರಬೇತಿನ ಕೊಟ್ಟಿರೋದ್ರಿಂದ ನನಗೆ ಗೊತ್ತಿದೆ ಈ ವಿಚಾರ. ಸೊ ಯಾರು ಏನು ಅಂತ ಬೇಡ. ಹೀಗೆ ಒಂದು ಕಡೆ ಏನಾಯ್ತು ಅಂದ್ರೆ, ಅವಳು ಸರ್ಕಾರಿ ಅಧಿಕಾರಿಗಳ ಹತ್ರ ಹೋಗ್ತಾಳೆ. ಅವ್ರಿಗೆ ಪರಿಚಯ ಇರೋದ್ರಿಂದ ಹೋಗ್ತಾಳೆ. ಸರ್ಕಾರಿ ಅಧಿಕಾರಿಗಳು ಏನ್ ಮಾಡ್ತಾರೆ ಅಂದ್ರೆ, ಅವಳ ಒಂದು ಇದಕ್ಕೆ ಏನಂತಾರೆ, ಒಳ್ಳೆತನ ಸೆಕೆಂಡ್ರಿ, ಅವ್ರಿಗೇನು ನನಗೆ ಇವಳು ವೈಯಕ್ತಿಕವಾಗಿ ಇದು ಮಾಡ್ಲಿ ಅಂತ, ಓಕೆ, ಫೇವರ್ ಮಾಡ್ಲಿ ಅಂತ ಅವ್ರೇನ್ ಮಾಡ್ತಾರೆ, ಎಷ್ಟಮ್ಮ ದಿನಕ್ಕೆ ತಿಂಗಳಿಗೆ ಎಷ್ಟಮ್ಮ ಮಾಡ್ತೀಯಾ ಸರ್, ಕೆಲವೊಮ್ಮೆ 2 ಆಗುತ್ತೆ ಅಂತ ಹೇಳಿ. ಓ ನಿನಗೆ 10 ಕೊಡ್ತೀನಿ, ಬೇಕಾದಂಗಿದ್ದಾರೆ ನನ್ನ ಅಂಡರ್ ಅಲ್ಲಿ, ದೊಡ್ಡ ದೊಡ್ಡ ಆಫೀಸರ್ಸ್ ಇದ್ದಾರೆ, ಎಷ್ಟು ದೊಡ್ಡ ಪಾಲಿಸಿ ಇದನ್ನೋ ಅದನ್ನೇ ಹೇಳು, ಸಣ್ಣ ಪುಟ್ಟ ಹೇಳ್ಬೇಡ, ದೊಡ್ಡ ದೊಡ್ಡದೇ ಹೇಳು, ಮಾಡಿಸ್ಕೊಡ್ತೀನಿ ಅಂತ ಹೇಳಿ. ಅವಳಿಗೆ ಒಂದು ಕಡೆ ಖುಷಿ, ಯಾಕೆಂದ್ರೆ 10 ಜನ ಬೇರೆಯವ್ರ ಹತ್ರ ಹೋಗೋದು ಒಂದೇ, ಇಲ್ಲಿ ಒಬ್ಬ ಆಫೀಸರ್ ಹತ್ರ ಎಷ್ಟೊಂದ್ ಜನ ಆಗ್ಬಿಡುತ್ತಲ್ಲ, ಎಷ್ಟೊಂದ್ ಪಾಲಿಸಿ ಸಿಕ್ಬಿಡುತ್ತಲ್ಲ, ಗ್ರೂಪ್ ಪಾಲಿಸಿ ಆಗ್ಬಿಡುತ್ತಲ್ಲ, ತುಂಬಾ ಜನರದ್ದು ಒಟ್ಟಿಗೆ ಸಿಗುತ್ತಲ್ಲ ಅಂತ ಖುಷಿಯಿಂದ ಹೋಗ್ತಾಳೆ. ಎಲ್ಲ ಆಗುತ್ತೆ, ದೊಡ್ಡ ದೊಡ್ಡ ಪಾಲಿಸಿನೇ ಹೇಳ್ತಾಳೆ, ಎಲ್ಲ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾಳೆ, ಪ್ರತಿಯೊಂದು ಯಾವ್ಯಾವ್ದು ಪ್ರೀಮಿಯಂ ಏನು, ಪ್ರತಿಯೊಂದು ಏನ್ ಎಕ್ಸ್ಪ್ಲೇನ್ ಮಾಡ್ಬೇಕು ಪ್ರತಿಯೊಂದು ಹೇಳ್ತಾಳೆ. ಎಲ್ಲಾ ಮುಗಿದ್ಮೇಲೆ ಹೇಳ್ತಾಳೆ, ಇವತ್ತು ರಾತ್ರಿ ಹೋಟೆಲ್ಗೆ ಹೋಗೋಣ ಅಂತ ಹೇಳ್ತಾಳೆ. ಅವಳಿಗೆ ಸ್ವಲ್ಪ ಮುಜುಗರ ಅನ್ಸುತ್ತೆ. ಯಾಕೆ ಸರ್ ಅಂತ ಹೇಳ್ತಾನೆ. ಓ ಏನಮ್ಮ ಇಷ್ಟೊಂದು ದೊಡ್ಡ ದೊಡ್ಡದು ಪಾಲಿಸಿ ಕೊಡಿಸ್ತಾ ಇದ್ದೀನಿ, ನನಗೇನು ಫೇವರ್ ಮಾಡಲ್ವಾ ನೀನು? ಸರ್ ಪಾರ್ಟಿ ಕೊಡಿಸ್ತೀನಿ ಸರ್, ನಾನು ನಮ್ಮನೆಯವರೆಲ್ಲ ಒಟ್ಟಿಗೆ ಬಂದು ಪಾರ್ಟಿ ಕೊಡಿಸ್ತೀನಿ ಅಂತ ಹೇಳ್ತಾಳೆ. ಆಯ್ತಾ, ಅವಳು ನೋಡಿ ಎಷ್ಟು ಟ್ಯಾಕ್ಟ್ಫುಲ್ ಹೇಳ್ತಾಳೆ, ನಾನು ನಮ್ಮ ಮನೆಯವರು ಬಂದು ಪಾರ್ಟಿ ಕೊಡ್ತೀವಿ. ಅಷ್ಟ್ರಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು ತಾನೆ, ಇದು ಅವಳಿಗೆ ನೋ ಮೀನ್ಸ್ ನೋ, ಇಲ್ಲ ಅಂದ ತಕ್ಷಣ ಅದು ಹೌದು ಅಂತ ಅಲ್ಲ ಅನ್ನೋದನ್ನ ತಲೆಗೆ ತಂದ್ಕೊಳ್ಬೇಕಿತ್ತು. ಅವನೇನ್ ಹೇಳ್ತಾನೆ, ಪಾಲಿಸಿ ಮಾಡ್ಸಿರೋ ನಾನು, ಮಾಡಿಸ್ಕೊಳ್ತಿರೋ ನೀನು, ನಿಮ್ಮ ಮನೆಯವ್ರನ್ನ ಯಾಕಮ್ಮ ಇನ್ವಾಲ್ವ್ ಮಾಡ್ತೀಯಾ? ನನ್ ಜೊತೆ ರಾತ್ರಿ ಬಾ ಇವತ್ತಷ್ಟೇ, ದೊಡ್ಡದು ಬೇಕು ಅಂದ್ರೆ ಸ್ವಲ್ಪ ನಮಗೂ ಫೇವರ್ ಮಾಡ್ಬೇಕಲ್ವಾ? ನೋಡಿ, ಇದನ್ನ ಹೇಳೋದು ಕ್ವಿಡ್ ಪ್ರೋಕೋ. ನಾನ್ ನಿನಗ್ ಫೇವರ್ ಮಾಡ್ತಿದ್ದೀನಿ ಅಂದ್ರೆ ನೀನ್ ನನಗೂ ಫೇವರ್ ಮಾಡ್ಬೇಕು. ಇದನ್ನ ಲೈಂಗಿಕ ಕಿರುಕುಳ ಅಂತಾನೆ ಹೇಳ್ತಾರೆ. ಸೊ ಇಂಥ ಪ್ರಸಂಗ ನಮ್ಮಲ್ಲಿ ಯಾರಿಗೂ ಆಗಿರ್ಲಿಕ್ಕಿಲ್ಲ. ಒಂದು ವೇಳೆ ಆಯ್ತು ಅಂದ್ರೆ ನಾವು ಯಾವ ರೀತಿಯ ಕ್ರಮಗಳನ್ನ ಕೈಗೊಳ್ಬೇಕು, ನಮ್ಮ ಸೇಫ್ಟಿನ ನಾವು ಹೇಗೆ ಉಳಿಸ್ಕೊಳ್ಬೇಕು, ನಮ್ಮ ಒಂದು ವೃತ್ತಿಪರತೆಯನ್ನ, ಪ್ರೊಫೆಷನಲಿಸಮ್ನ ಹೇಗೆ ಉಳಿಸ್ಕೊಳ್ಬೇಕು ಅನ್ನೋದನ್ನ ನಾವು ತಿಳ್ಕೊಳ್ಬೇಕು. ಸೊ ಒಂದು ವೇಳೆ ಒಪ್ಪಿಲ್ಲ ಅಂದ್ರೆ ಅವ್ರು ಏನ್ ಮಾಡ್ತಾರೆ, ಹಾಸ್ಟೈಲ್ ವರ್ಕ್ ಎನ್ವೈರನ್ಮೆಂಟ್, ಅಸುರಕ್ಷಿತ ವಾತಾವರಣ. ಇದು ನಿಮ್ಮದು ರೆಗ್ಯುಲರ್ ಆಫೀಸ್ ಮೀಟ್ ಅಲ್ಲದೆ ಇರೋದ್ರಿಂದ ನಾವೆಲ್ಲ ಸುರಕ್ಷಿತರು. ನಮಗೆ ಯಾಕೆಂದ್ರೆ ಎಲ್ಲಾದ್ರೂ ಒಂದ್ ಕಡೆ ಎಂತ ಕಡೆ ಭೇಟಿ ಆಗ್ತೀವಿ ಅಂದ್ರೆ, CCTV ಕ್ಯಾಮ್ರಾ ಇರೋ ಕಡೆ ಭೇಟಿ ಆಗ್ತೀವಿ, ಕ್ಯಾಫಿಟೇರಿಯಾದಲ್ಲಿ ಭೇಟಿ ಆಗ್ತೀವಿ, ಆಫೀಸ್ಗಳಲ್ಲಿ ಭೇಟಿ ಆಗ್ತೀವಿ, ಬ್ಯಾಂಕ್ ಅಲ್ಲಿ ಅವ್ರೆಲ್ಲಿ ಕರೀತಾರೋ, ಕೊನೆಗೆ ಏನಿಲ್ಲ ಅಂದ್ರೆ ಕಸ್ಟಮರ್ ಮನೆಗಳಲ್ಲಿ ಕರೀತಾರೆ. ಹಂಗಾಗಿ ಸುರಕ್ಷಿತ. ಯಾಕಂದ್ರೆ ಮನೆ ಅಂದ ತಕ್ಷಣ ಮನೆ ಮಂದಿ ಎಲ್ಲ ಇರ್ತಾರೆ, ಜನರೆಲ್ಲ ಇರ್ತಾರೆ, ಫ್ಯಾಮಿಲಿ ಮೆಂಬರ್ಸ್ ಇರ್ತಾರೆ, ಅದೊಂಥರ ಸುರಕ್ಷಿತ ವಾತಾವರಣ. ಒಂದು ವೇಳೆ ಅಲ್ಲಿ ಸುರಕ್ಷಿತ ವಾತಾವರಣ ಇಲ್ಲ ಅಂದ್ರೆ, ಆ ವ್ಯಕ್ತಿ ಅವತ್ತೇನೋ ಆಫೀಸಲ್ಲಿ ಆ ಒಂದು ವರ್ಡ್ ಅನ್ನ ಯೂಸ್ ಮಾಡ್ದ, ಹೋಟೆಲ್ಗೆ ಬಾ ಪಾರ್ಟಿ ಕೊಡ್ಸು ಅಂತ. ಅದೇ ಅವನು ಸ್ವಲ್ಪ ನೆಕ್ಸ್ಟ್ ಮೂವ್ ಏನಾದ್ರು ಮಾಡಿತ್ತು ಅಂದ್ರೆ, ಅವಳು ಒಪ್ಕೊಂಡಿಲ್ಲ ಅಂದ್ರೆ ನೆಕ್ಸ್ಟ್ ಏನ್ ಮಾಡ್ತಾರೆ, ಹಾಸ್ಟೈಲ್ ಎನ್ನುವ ಅಸುರಕ್ಷಿತ ವಾತಾವರಣ. ಅವಳಿಗೆ ಇಲ್ಲ ಒಪ್ಲೇಬೇಕು, ಇಲ್ಲ ಕೆಲ್ಸ ಬಿಟ್ಟು ಹೋಗ್ಬೇಕು. ಇಂಥ ಪ್ರಸಂಗಗಳು ನಡೆದಿದೆ. ಏನ್ ಪ್ರಸಂಗ ನಡೆದಿದೆ ಅಂದ್ರೆ, ಅವಳಿಗೆ ಈ ತರ ಈ ಮಾತನ್ನ ಕೇಳಲಿಕ್ಕೆ ಆಗಿಲ್ಲ. ಅಯ್ಯೋ ನಾನು ಎಷ್ಟು ಒಳ್ಳೆ ವ್ಯಕ್ತಿ, ಅಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳು ಅಂತ ಹೇಳ್ಬಿಟ್ಟು ಹೋದ್ರೆ ಅವ್ರು ಈ ತರ ವರ್ತನೆ ಮಾಡೋದಾ, ಈ ರೀತಿ ಮಾತನಾಡೋದಾ, ಅವರ ವರ್ತನೆಯಲ್ಲೂ ಕೂಡ ಅವಳಿಗೆ ಇಷ್ಟ ಆಗಿಲ್ಲ. ಕಣ್ಣಿನ ದೃಷ್ಟಿ ನೋಡುವ ದೃಷ್ಟಿ ಆಗಿರ್ಬೋದು, ನೋಡಿ ಏನೆಲ್ಲ ಇನ್ವಾಲ್ವ್ ಆಗಿರುತ್ತೆ. ಅಂದ್ರೆ ನಾವು ಒಬ್ಬ ಬರೀ ವಿಮೆನ ನಾವು ಇಲ್ಲಿ ವಿಮೆಯ ಏಜೆಂಟ್ ಆಗಿ ನಾವು ಹೋಗ್ತಾ ಇಲ್ಲ. ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ನಿರ್ಮಾಣ ಆಗೋದು ಯಾವ್ದ್ರಿಂದ, ನಮ್ಮ ವರ್ತನೆಯಿಂದ, ನಮ್ಮ ಮಾತಿನಿಂದ. ಸೊ ನಮ್ಮ ಮಾತು ಮತ್ತೆ ವರ್ತನೆ ಅದಕ್ಕೆ ಏನಂತಾರೆ, ಕೋ ಎಕ್ಸಿಸ್ಟೆಂಟ್ ಆಗಿರ್ಬೇಕು. ಹಾಸ್ಟೈಲ್ ಎನ್ವೈರನ್ಮೆಂಟ್ ಅವ್ರು ಏನಕ್ಕೆ ಕ್ರಿಯೇಟ್ ಮಾಡ್ತಾರೆ, ನನಗೆ ನೋ ಅಂದ್ಬಿಟ್ಟಿದಾಳಲ್ಲ, ನಾನು ಹೆಂಗಾರ ಮಾಡಿ ಅವಳಿಂದ ಎಸ್ ಅನ್ನಿಸ್ತೀನಿ ಅಂತ. ಆ ತರ ಒಂದು ಕೆಲವೊಬ್ರು ಇರ್ತಾರೆ, ಅವ್ರ ಕೆಲಸ ಬಿಡೋಬೇಕು, ಇಲ್ಲಾಂದ್ರೆ ಒಪ್ಕೊಳ್ಬೇಕು ಅಂತ ವಾತಾವರಣವನ್ನ ಸೃಷ್ಟಿ ಮಾಡ್ತಾರೆ. ಸೊ ಇಂಥದ್ದು ಏನಾದ್ರೂ ಆಯ್ತು ಅಂದ್ರೆ ತಾವು ದಯವಿಟ್ಟು ಯಾರು ಇದರಲ್ಲಿ ಭಯ ಪಡುವ ಅವಶ್ಯಕತೆ ಇಲ್ಲ. ಕಾನೂನು ನಮಗೋಸ್ಕರ ಇದೆ, ನಮ್ಮ ಸುರಕ್ಷತೆಗೋಸ್ಕರ ಇದೆ, ನಮ್ಮ ಡಿಗ್ನಿಟಿ, ನಮ್ಮ ಗೌರವ ನಾವು ಉಳಿಸ್ಕೊಳ್ಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಅದು ಉಳಿಸ್ಕೊಳ್ಳಬೇಕು. ನಾವು ಅದನ್ನ ಬೋಲ್ಡ್ ಆಗಿ ಫೇಸ್ ಮಾಡ್ಬೇಕು, ಮತ್ತೆ ಅದನ್ನ ರಿಪೋರ್ಟ್ ಮಾಡ್ಬೇಕು. ಇಂಥದ್ದೇನಾದ್ರೂ ಆದಾಗ ನಮ್ಮ ಮೇಲಧಿಕಾರಿಗಳಿಗೆ ರಿಪೋರ್ಟ್ ಮಾಡ್ಬೇಕು.
ಹೀಗಾದಾಗ ನಾವ್ ಏನ್ ಮಾಡ್ಬೇಕು? ಏಜೆಂಟ್ ಆಗಿರ್ಬೋದು, ಅಥವಾ ನಮ್ಮ ಏಜೆಂಟ್ ಮಧ್ಯೆನೆ ಈ ತರ ನಡೀಬಹುದು. ಯಾಕಂದ್ರೆ ಒಬ್ಬ ಮೇಲ್ ಮತ್ತೆ ಫಿಮೇಲ್ ಇರ್ಬೋದು, ಒಬ್ಬ ಏಜೆಂಟ್ ಮೇಲ್ ಇರ್ಬೋದು, ಇನ್ನೊಬ್ಬ ಏಜೆಂಟ್ ಫಿಮೇಲ್ ಇರ್ಬೋದು. ಮೇಲ್ ಫಿಮೇಲ್ ಮೇಲೆ ಡಾಮಿನೇಟ್ ಮಾಡ್ಬೋದು, ಅಥವಾ ಈ ತರ ವಿಷಯಗಳನ್ನ, ಮಾತುಗಳನ್ನ ಅಗೌರವಯುತವಾಗಿ ನಡ್ಕೊಳ್ಳುವಂತ ಪ್ರಸಂಗಗಳನ್ನ ಕ್ರಿಯೇಟ್ ಮಾಡಬಹುದು. ಅವಾಗ ನಾವೇನ್ ಮಾಡಬೇಕು? ಯಾವುದೇ ಸಂದರ್ಭ ಇರಲಿ, ನಾವ್ ಎಲ್ಲೇ ಮೀಟ್ ಮಾಡಿರ್ಲಿ, ಅದು ಮನೆ ಇರ್ಬೋದು, ಆಫೀಸ್ ಇರ್ಬೋದು, ಪಬ್ಲಿಕ್ ಸ್ಪೇಸ್, ಎಲ್ಲೇ ಮೀಟ್ ಮಾಡ್ಲಿ, ನಮ್ಮ ವೃತ್ತಿಪರತೆಯನ್ನ ನಾವು ಕಾಪಾಡ್ಕೊಳ್ಬೇಕು. ಪ್ರೊಫೆಷನಲಿಸಂ ಏನು? ಪ್ರೊಫೆಷನಲಿಸಂ ಅಂದ್ರೆ ವಿಷಯಕ್ಕೆ ಬಿಟ್ಟು ಬೇರೆ ಯಾವ ವಿಷಯವನ್ನು, ನಮ್ಮ ವಿಮೆಯ ವಿಷಯ ಬಿಟ್ಟು ಬೇರೆ ಯಾವ ವಿಷಯವನ್ನು ನಾವು ಮಾತಾಡಬಾರ್ದು ಅಂತ ಡಿಸೈಡ್ ಮಾಡ್ಬೇಕು. ಒಂದು ವೇಳೆ ಅವ್ರು ಪ್ರವೋಕ್ ಮಾಡಿ ಅದರ ಪರ್ಸನಲ್ ವಿಚಾರ ಕೇಳ್ತಂದ್ರೆ ನಾವು ನೋ ಅನ್ನೋದನ್ನ ಕಲಿಬೇಕು. ಸಾರಿ ಸರ್, ಸಾರಿ ಮೇಡಮ್, ಐ ಆಮ್ ನಾಟ್ ಇಂಟ್ರೆಸ್ಟ್, ಇದು ನನ್ನ ವಿಷಯ ಅಲ್ಲ, ಪರ್ಸನಲ್ ವಿಚಾರ ನನಗೆ ಇಂಟ್ರೆಸ್ಟ್ ಇಲ್ಲ, ನಾನು ನನ್ನ ಪ್ರೊಫೆಷನಲ್ ವಿಷಯ ಬಗ್ಗೆ ಮಾತ್ರ ಮಾತನಾಡ್ಲಿಕ್ಕೆ ಬಂದಿದ್ದೇನೆ ಅಂತ ಧೈರ್ಯವಾಗಿ ನಾವು ಅದನ್ನ ಹೇಳಬೇಕು. ಆಯ್ತಾ? ಆಮೇಲೆ ಗೌರವಯುತವಾಗಿ ನಡ್ಕೊಳ್ಬೇಕು. ಗೌರವಯುತವಾಗಿ ನಡ್ಕೊಳ್ಳೋದಂದ್ರೆ ಏನು? ಅವ್ರು ನಿಮಗೆ ಎಷ್ಟೇ ಕ್ಲೋಸ್ ಇರ್ಲಿ, ಯಾವುದೇ ಫ್ರೆಂಡ್ ಇರ್ಬೋದು, ಪರಿಚಯಸ್ಥರಿರ್ಬೋದು, ಅಥವಾ ಅಪರಿಚಿತರಿರ್ಬೋದು, ನಾವ್ ಹೇಳ್ತೇವೆ ಸ್ಕೂಲಲ್ಲಿ ಇರ್ಬೇಕಾದ್ರೆ 1 arm ಡಿಸ್ಟೆನ್ಸ್ ಅಂತ ಹೇಳ್ತಿದ್ವಿ ಅಲ್ವಾ? ಒಬ್ರಿಂದ ಇಬ್ರು ನಿಂತ್ಕೊಳ್ಳುವಾಗ 1 arm ಡಿಸ್ಟೆನ್ಸ್ ಇಟ್ಕೊಂಡು ನಿಂತ್ಕೊಳ್ಳಿ. ಸೊ ಈ 1 arm ಡಿಸ್ಟೆನ್ಸ್ ಮತ್ತೆ 2 arm ಡಿಸ್ಟೆನ್ಸ್ ನ ಯಾವಾಗ್ಲೂ ಮೇಂಟೈನ್ ಮಾಡಿದ್ರೆ ಅದು ನಮಗೆ ಸುರಕ್ಷಿತ. ಸೊ 2 arm ಡಿಸ್ಟೆನ್ಸಸ್ ಸುರಕ್ಷಿತ, 1 arm ಡಿಸ್ಟೆನ್ಸ್ ಇಸ್ ಐಡಿಯಲ್. ಒಬ್ರಿಗೂ ತುಂಬಾ ಹತ್ರ, ಎಷ್ಟೇ ಕ್ಲೋಸ್ ಇದೀವಿ ಅಂತ ತುಂಬಾ ಹತ್ರ ಹೋಗಿ ನಿಂತ್ಕೊಳ್ಳೋದು, ಬಾಡಿ ಟು ಬಾಡಿ ಟಚ್ ಆಗೋದು, ಇದೆಲ್ಲ ಏನಾಗುತ್ತೆ? ನೆಕ್ಸ್ಟ್ ಬೇರೆ ಕಿರುಕುಳಕ್ಕೆ ನಾವೇ ದಾರಿ ಕೊಟ್ಟಂಗ ಆಗತ್ತೆ. ಸೊ ಪ್ರೊಫೆಷನಲಿಸಂ ಮೇಂಟೈನ್ ಮಾಡಬೇಕು. ಗೌರವಯುತವಾಗಿ ಕಾಣೋ ತರ, ಗೌರವಯುತವಾಗಿ ವರ್ತಿಸುವ ತರ ನಮ್ಮ ಉಡುಗೆ ತೊಡುಗೆಗಳು ಕೂಡ ಇಂಪಾರ್ಟೆಂಟ್. ನಾವು ಹಾಕೊಳ್ಳುವ ಬಟ್ಟೆ ಕೂಡ ನಮ್ಮನ್ನ ಗೌರವವನ್ನ ತಂದು ಕೊಡುತ್ತೆ. ಎಷ್ಟು ಜನ ಒಪ್ಕೊಳ್ತೀರಾ? ನಮ್ಮ ಬಟ್ಟೆ ನಮಗೆ ಗೌರವ ತಂದು ಕೊಡುತ್ತೆ. ಒಪ್ಕೊಳ್ತೀರಾ? ಕೈ ಎತ್ತುತ್ತೀರಾ? ಅಥವಾ ಹೌದು ಅಂತ ಚಾಟ್ ಬಾಕ್ಸ್ ಅಲ್ಲಿ ಹಾಕ್ತೀರಾ? ಇಲ್ಲ ಅನ್ಸರಿ ಇಲ್ಲ ಅಂತ ಹಾಕಿ. ನಾನ್ ಅನ್ಕೊಳ್ತೀನಿ ನಮ್ಮ ಬಟ್ಟೆ, ನಮ್ಮ ವಸ್ತ್ರ ಸಂಹಿತೆ, ನಾವೇನು ಪ್ರೊಫೆಷನಲಿಸಂ ಅಂತ ಏನ್ ಹೇಳ್ತೀವಿ, ನಮ್ಮ ಬಟ್ಟೆ ನಮಗೆ ಗೌರವ ತಂದು ಕೊಡುತ್ತೆ. ಸೊ ಗೌರವ ಇಳಿಸೋದು ಕೂಡ ನಮ್ಮ ಬಟ್ಟೆನೆ ಅಲ್ವಾ? ನಮ್ಮ ಮಾತು, ನಮ್ಮ ಬಟ್ಟೆ, ನಮ್ಮ ನಡವಳಿಕೆ, ಇವು 3 ತುಂಬಾ 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 ಇಂಪಾರ್ಟೆಂಟ್. ಸೊ ನಾವು ಸಮಯ ಪಾಲನೆ ಕೂಡ ಅಷ್ಟೇ ಒಂದು ಇಂಪಾರ್ಟೆನ್ಸ್ ಕೊಡ್ಬೇಕಾಗತ್ತೆ. ಅವ್ರು ಯಾವ ಟೈಮಲ್ಲಿ ಕರೆದಿರ್ತಾರೋ, ಯಾವ ಟೈಮಲ್ಲಿ ನಾವು ಒಂದು ಇಬ್ರಿಗೂ ಏನಂತಾರೆ ಹೊಂದಾಣಿಕೆ ಆಗೋ ರೀತಿಯಲ್ಲಿ ಒಂದು ಸಮಯವನ್ನ ನಾವು ಹೇಳಿದ್ರೆ ಅದೇ ಸಮಯಕ್ಕೆ ನಾವು ಹೋಗೋದು, ಅಷ್ಟೇ ಟೈಮ್ ತಗೊಳ್ಬೇಕು. ಸರ್ ನಿಮ್ದು 20 ನಿಮಿಷ ಬೇಕು ನನಗೆ ಅಂದ್ರೆ 20 ನಿಮಿಷ ಮಾತನಾಡಿ. ಅದಕ್ಕಿಂತ ಜಾಸ್ತಿ ಮಾತಾಡಿ ಅವ್ರ ಟೈಮು ಹಾಳು ಮಾಡಬಾರ್ದು, ನಮ್ಮ ಟೈಮ್. ಯಾಕಂದ್ರೆ ನಾವು ಸಮಯದ ಪಾಲನೆ ಮಾಡ್ತಿದೀವಿ ಅನ್ನೋದನ್ನ, ಅದು ಒಂದು ಪ್ರೊಫೆಷನಲಿಸಮೇ ಅಲ್ವಾ? ಸೊ ನಾವ್ ಏನ್ ಮಾಡಬೇಕು ಅಂತ ತಿಳ್ಕೊಂಡ್ವಿ. ನಮ್ಮ ಗೌರವವನ್ನ ಇಟ್ಕೊಳ್ಬೇಕು ಅಂದ್ರೆ ನಮ್ಮ ವಸ್ತ್ರ ಸಂಹಿತೆ ಇಂಪಾರ್ಟೆಂಟ್. ವಸ್ತ್ರ ಸಂಹಿತೆ, ಪ್ರೊಫೆಷನಲಿಸಂ, ನೀಟ್ ಆಗಿ ಐರನ್ ಆಗಿ ಕ್ಲೀನ್ ಆಗಿರೋ ಬಟ್ಟೆನ ನಾವು ಧರಿಸಬೇಕು. ವೃತ್ತಿಪರತೆ, ಪ್ರೊಫೆಷನಲಿಸಂ ಅಂದ್ರೆ ಏನು? ನಮಗೆ ನಾವು ತಗೊಂಡು ಹೋಗ್ತಕ್ಕಂಥ ಡಾಕ್ಯುಮೆಂಟ್ಸ್, ಅವ್ರಿಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಬೇಕಾಗಿರ್ತಕ್ಕಂಥ ಇನ್ಫಾರ್ಮೇಶನ್ ಇರ್ತಕ್ಕಂಥ ಕ್ಯಾಟಲಾಗ್ಸ್ ಇರಬಹುದು, ಒಂದು ಪೆನ್ನು ಪೇಪರ್ ಇರ್ಬೋದು, ಒಂದು ನೋಟ್ ಬುಕ್ ಪೆನ್ ಇರ್ಬೋದು. ಇವೆಲ್ಲ ನಾವು ಪ್ರೊಫೆಷನಲಿಸಂ. ನಿಮ್ದೊಂದು ಪೆನ್ ಕೊಡಿ, ನಿಮ್ದೊಂದು ಶೀಟ್ ಕೊಡಿ, ಇದು ನಮ್ಮ ಪ್ರೊಫೆಷನಲಿಸಂ ಅಲ್ಲ. ಅಂದ್ರೆ ನಾವು ಅನ್ಪ್ರಿಪೇರ್ಡ್ನೆಸ್ ತೋರಿಸುತ್ತೆ ಅಲ್ವಾ? ಸೊ ಇದನ್ನ ನಾವು ಪಾಲಿಸಬೇಕು. ಗೌರವ ಕೊಡಬೇಕು ಅಂದಾಗ ಗೌರವ ಪಡೆಯುವ ರೀತಿಯಲ್ಲಿ ನಾವು ಕೂಡ ವ್ಯವಹಾರ ಮಾಡಬೇಕು. ಗೌರವ ಪಡೆಯುವ ರೀತಿಯಲ್ಲಿ ವ್ಯವಹಾರ ಮಾಡೋದಂದ್ರೆ ಮಾತು, ನಡವಳಿಕೆ ಮತ್ತು ನಮ್ಮ ವರ್ತನೆ, ಈ 3 ನಮಗೆ ಗೌರವವನ್ನ ತಂದ್ಕೊಡುತ್ತೆ ಅಲ್ವಾ? ನಮ್ಮ ನಡವಳಿಕೆಯಲ್ಲಿ ನಮ್ಮ ವಸ್ತ್ರ ಕೂಡ ಬಂತು, ವಸ್ತ್ರ ಸಂಹಿತೆ ಕೂಡ ಬಂತು. ನೆಕ್ಸ್ಟ್ ಸಮಯ ಪಾಲನೆ, ಸಮಯಕ್ಕೆ ತಕ್ಕಂತೆ ಹೋಗೋದು, ಅನಾವಶ್ಯಕ ಮಾತನಾಡದೆ ಇರೋದು, ವಿಷಯಾಂತರ ಆಗದೆ ಇರೋದು, ಸಂಬಂಧಪಟ್ಟ ವಿಷಯ ಮತ್ತೆ ನಾವೇನು ಬಿಸ್ನೆಸ್ ಪ್ಲಾನ್ ಆಗಿರ್ಬೋದು, ವಿಮೆ ಬಗ್ಗೆ ಎಕ್ಸ್ಪ್ಲೇನ್ ಮಾಡೋದಿರ್ಬೋದು, ಅಷ್ಟು ಬಿಟ್ರೆ ಬೇರೆ ಯಾವ ವಿಚಾರವನ್ನು ಮಾತನಾಡದೆ ನಮ್ಮ ಒಂದು ಚೌಕಟ್ಟನ್ನ ನಾವು ಫಾಲೋ ಮಾಡಿದ್ರೆ ಆಯ್ತು. ಏನ್ ಮಾಡಬಾರ್ದು ಅನ್ನೋ ತಿಳ್ಕೊಂಡಿರ್ಬೇಕು. ಎಷ್ಟೋ ಸರಿ ಲರ್ನಿಂಗ್ ಗಿಂತ ಅನ್ಲರ್ನಿಂಗ್ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ. ನಮಗೆ ಅನಗತ್ಯವಾದದ್ದನ್ನ ನಮಗೆ ಟ್ಯೂನ್ ಮಾಡ್ಬಿಟ್ಟಿರ್ತಾರೆ. ಅದು ನಮ್ಮ ಚೈಲ್ಡ್ಹುಡ್ ಇಂದ ಬಂದ್ಬಿಟ್ಟಿರುತ್ತೆ ಅಲ್ವಾ? ಅದು ನಾವು ಬೆಳೆದಂತ ವಾತಾವರಣ ಇರ್ಬೋದು, ನಾವು ಹೋಗಿರ್ತಕ್ಕಂಥ ಶಾಲೆಗಳಿರ್ಬೋದು, ನಮ್ಮ ಫ್ರೆಂಡ್ ಸರ್ಕಲ್ ಬಹಳಷ್ಟು ನಮ್ಮನ್ನ ಇನ್ಫ್ಲುಯೆನ್ಸ್ ಮಾಡಿರತ್ತೆ ಅಲ್ವಾ? ಸೊ ಹಾಗಾಗಿ ಏನೇನ್ ಮಾಡಬಾರ್ದು ಅವೆಲ್ಲ ಕಲ್ತ್ ಬಿಟ್ಟಿರ್ತೀವಿ. ಸೊ ಏನ್ ಮಾಡಬಾರ್ದು ಆಸ್ ಎನ್ ಏಜೆಂಟ್ ಆಗಿ, ಅಥವಾ ಫೀಲ್ಡ್ ಆಫೀಸರ್ ಆಗಿ, ಅಥವಾ ಡೆವಲಪ್ಮೆಂಟಲ್ ಆಫೀಸರ್ ಆಗಿ, ಯಾವುದೇ ಹಂತದ ಒಂದು ವೃತ್ತಿಯಲ್ಲಿ ಇರಬಹುದು ನಾವು. ಆದ್ರೆ ನಾವ್ ಏನ್ ಮಾಡಬಾರ್ದು ಅನ್ನೋದನ್ನು ನಾವು ಕೂಡ ತಿಳ್ಕೊಂಡಿರ್ಬೇಕು. ಏನ್ ಅನಗತ್ಯ ಸಂಪರ್ಕ.
ಏನಿದು ಅನಗತ್ಯ ಸಂಪರ್ಕ? ಎಷ್ಟು ಎಷ್ಟು ಸಾಧ್ಯನೋ ಅಷ್ಟು ಪರ್ಸನ್ ಟು ಪರ್ಸನ್ ನಾವು ಏನಾದ್ರೂ ಅಪಾಯಿಂಟ್ಮೆಂಟ್ ಕೊಟ್ಟಾಗ ಅದು ಸಾಧ್ಯವಾದ ಮಟ್ಟಿಗೆ ನಾವು ಒಂದು ಫ್ಯಾಮಿಲಿ ಅಂತ ಹೋದಾಗ ಅಥವಾ ಕುಟುಂಬದಲ್ಲಿ ಮನೆಗಳಲ್ಲಿ ಹೋದಾಗ ಮನೆ ಮಂದಿ ಎಲ್ಲ ಇರುವಾಗ ಹೋಗುವಂಥದ್ದು. ಆದಷ್ಟು ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಒಬ್ಬಳೇ ಮಹಿಳೆ ಇದೆ, ಪುರುಷರಾದ್ರೆ ಒಬ್ಬಳೇ ಮಹಿಳೆಯಲ್ಲಿ ಇರ್ಬೇಕಾದ್ರೆ ಆದಷ್ಟು ಅವಾಯ್ಡ್ ಮಾಡೋದೇ ಒಳ್ಳೇದು. ಒಂದು ವೇಳೆ ಅವ್ರ ಕುಟುಂಬದಲ್ಲಿ ಮತ್ತೆ ಯಾರು ಇದಾರ ತಿಳ್ಕೊಳ್ಳಿ, ಅವ್ರ ಹಸ್ಬೆಂಡ್ ಇರ್ಬೋದು, ಮಕ್ಳಿರ್ಬೋದು, ಮನೇಲಿ ಯಾರಾದ್ರೂ ಹಿರಿಯರು ಇರ್ಬೋದು, ಯಾರಾದ್ರೂ ಒಬ್ರು ಇದ್ದಾರೆ ಅಂದ್ರೆ ಕನ್ಫರ್ಮ್ ಮಾಡ್ಕೊಳ್ಳಿ. ಅನಾವಶ್ಯಕವಾಗಿ ನಾವು ಪ್ರಾಬ್ಲಮ್ಸ್ಗೆ ನಾವು ಏನಂತಾರೆ ಅವಕಾಶ ಕೊಟ್ಟಂಗ ಆಗತ್ತೆ. ಸೊ ಇದನ್ನ ದಯವಿಟ್ಟು ಕ್ರಾಸ್ ವೆರಿಫೈ ಮಾಡಿ ಆಮೇಲೆ ಹೋಗಿ. ಒಂದ್ ವೇಳೆ ಇಲ್ಲ ಒಬ್ರೇ ಇದ್ದಾರೆ ಅಂದ್ರೂ ಕೂಡ ಆದಷ್ಟು ಓಪನ್ ಏರಿಯಾದಲ್ಲಿ, ಹಾಲ್ಗಳಲ್ಲಿ ಅಥವಾ ಆದಷ್ಟು ಸುರಕ್ಷತಾ ಕ್ರಮಗಳನ್ನ ಕೈಗೊಂಡೇ ನೀವು ಮುಂದುವರಿಯಿರಿ. ವೈಯಕ್ತಿಕ ಕಾಮೆಂಟ್. ಈಗ ವೈಯಕ್ತಿಕ ಕಾಮೆಂಟ್ ಯಾವ ರೀತಿ? ಒಂದು ಎಕ್ಸಾಂಪಲ್ ಕೊಡ್ತೀನಿ. ಹೀಗೆ ಒಬ್ಬ ಏಜೆಂಟ್ ಇನ್ನೊಬ್ಬ ಏಜೆಂಟ್, ಫಿಮೇಲ್ ಏಜೆಂಟಿಗೆ ಮೇಲ್ ಏಜೆಂಟ್ ಏನ್ ಹೇಳ್ತಾರೆ, ಏನ್ ಮೇಡಮ್ ಇವತ್ತೆಲ್ಲ ಮ್ಯಾಚಿಂಗ್ ಅಲ್ಲಿ ಬಂದಿದ್ದೀರಾ ಅಂತ ಹೇಳಿದ್ರು. ಓಕೆ, ಮ್ಯಾಚಿಂಗ್ ಅಲ್ಲಿ ಬಂದಿದ್ದೀರಾ ಅಂದ್ರೆ ನಂಗೆ ಅರ್ಥ ಆಗ್ಲಿಲ್ಲ ಅಂದ್ರು. ಏನ್ ಮೇಡಮ್ ಡ್ರೆಸ್ಸಿಗೆ ಮ್ಯಾಚ್ ಆಗೋ ತರ ಲಿಪ್ಸ್ಟಿಕ್ ಹಚ್ಕೊಂಡಿದ್ದೀರಲ್ಲ ಅಂತ ಅಂದ್ಬಿಟ್ಟು. ನೋಡಿ, ಎಷ್ಟೇ ವರ್ಷದಿಂದ ನಾವು ಕ್ಲೋಸ್ ಫ್ರೆಂಡ್ಸ್ ಇರಬಹುದು, ವೈಯಕ್ತಿಕವಾಗಿ ನಾವು ಫ್ರೆಂಡ್ಸ್ ಇರಬಹುದು, ಅಥವಾ ತುಂಬಾ ವರ್ಷದಿಂದ ತುಂಬಾ ಏನಂತಾರೆ ಆತ್ಮೀಯವಾಗಿ ಇರಬಹುದು. ಆತ್ಮೀಯತೆ ನಮ್ಮ ಒಂದು ಇದರಲ್ಲಿ ಚೌಕಟ್ಟಿನ ಒಳಗಡೆ ಇರ್ಬೇಕೇ ವಿನಃ ತುಂಬಾ ಟೂ ಪರ್ಸನಲ್ ಆಗಿ ಹೋಗ್ಬಾರ್ದು ನಾವು, ಅಲ್ವಾ? ಅವ್ರ ಮೇಕಪ್ ಬಗ್ಗೆ, ಅವರ ಲಿಪ್ಸ್ಟಿಕ್ ಬಗ್ಗೆ ಮಾತಾಡ್ತಾರೆ ಅಂದ್ರೆ ಇದು ಒಂದು ಚೌಕಟ್ಟನ್ನ ಮೀರಿದೆ ಅಂತ ಅನ್ಸಲ್ವಾ ನಿಮಗೆ? ಅಲ್ವಾ? ಅವಳಿಗೆ ಎಂಬ್ಯಾರಸಿಂಗ್ ಆಗುತ್ತೆ. ಏನು ನೀವು ಸುಂದರವಾಗಿ ಕಾಣ್ತಾ ಇದ್ದೀರಾ, ಯು ಆರ್ ಲುಕಿಂಗ್ ಗುಡ್. ಓಕೆ, ಇದೊಂಥರ ಪಾಸಿಟಿವ್ ಕಾಂಪ್ಲಿಮೆಂಟ್ ಅಂತ ಅಕ್ಸೆಪ್ಟ್ ಮಾಡ್ಬೋದು. ಸ್ವಲ್ಪ ಮೀರಿ ಯು ಆರ್ ಲುಕಿಂಗ್ ಹಾಟ್ ಅಂದ್ಬಿಟ್ರೆ ಈ ತರ ಆಯ್ತು ಒಂದ್ ಕಡೆ ಕೇಸು. ಇದು LIC ಏಜೆಂಟ್ ಸಂಬಂಧಪಟ್ಟಿದ್ದಲ್ಲ, ಬೇರೆ ಹೀಗೆ ತುಂಬಾ ಬೇರೆ ಕಡೆ ವಿಮೆ ಇವರಿಗೆಲ್ಲ ಟ್ರೈನಿಂಗ್ ಕೊಡಕ್ ಹೋದಾಗ ಒಬ್ಬರ ಕಂಪ್ಲೇಂಟ್ ಏನಂತ ಬಂತು ಅಂದ್ರೆ, ಮೇಡಮ್ ಅವ್ರು ನನಗೆ ನನ್ನ ಏಜ್ನವರೇ ಹೌದು, ನಾವು ಫ್ರೆಂಡ್ಸ್ ಹೌದು, ಒಪ್ಕೊಳ್ಳೋಣ, ಬಟ್ ತುಂಬಾ ಜನ 4-5 ಜನ ನಾವು ಏಜೆಂಟ್ಸ್ ಎಲ್ಲ ಇದ್ವಿ, ಅವರೆಲ್ಲ ಇರುವಾಗ ನನ್ನನ್ನ ನೋಡಿ ಯು ಆರ್ ಲುಕಿಂಗ್ ಸೋ ಹಾಟ್ ಅಂದ್ರು ಅಂತ. ಈ ಹಾಟ್ ಅನ್ನ ಕಮೆಂಟ್ ಅವಶ್ಯಕತೆ ಇತ್ತ? ಇಸ್ ದಿಸ್ ಅಕ್ಸೆಪ್ಟಬಲ್, ನಾಟ್ ಅಕ್ಸೆಪ್ಟಬಲ್? ಥಮ್ಸ್ ಅಪ್ ಅಥವಾ ಥಮ್ಸ್ ಡೌನ್ ಅಥವಾ ಎಸ್ ಆರ್ ನೋ ಅಂತ ನನಗೆ ಕಮೆಂಟ್ ಮಾಡಿ, ಅನ್ಮ್ಯೂಟ್ ಮಾಡಿ. ಓಕೆ, ನಾನೇ ಹೇಳ್ಬಿಡ್ತೀನಿ. ಲುಕಿಂಗ್ ಹಾಟ್, ಲುಕಿಂಗ್ ಸೆಕ್ಸಿ ಇವೆಲ್ಲ ಲೈಂಗಿಕ ಕಿರುಕುಳನೇ. ವೈಯಕ್ತಿಕವಾಗಿ ನಾವು ಯಾರ ಮೇಲೂ ಕಮೆಂಟ್ ಅನ್ನ ಮಾಡಬಾರ್ದು. ಅವರ ವಸ್ತ್ರ ಸಂಹಿತೆ ಬಗ್ಗೆ ಇರ್ಬೋದು, ಅಟೈರ್ ಬಗ್ಗೆ ಇರ್ಬೋದು, ಅವರ ಹಾಕೊಳ್ಳುವಂತ ಉಡುಗೆ ತೊಡುಗೆಗಳ ಬಗ್ಗೆ ಇರ್ಬೋದು, ಅವರ ಮೇಕಪ್ ಬಗ್ಗೆ ಇರ್ಬೋದು, ನಾವು ಯಾವುದನ್ನು ಇಲ್ಲಿ ಇದು ಯಾವುದು ಪ್ರೊಫೆಷನಲಿಸಂ ಅಲ್ಲ, ಅದು ವೈಯಕ್ತಿಕ ನಾವು ಇಂಟರ್ಫಿಯರ್ ಆಗ್ಲೇಬಾರ್ದು. ಆತರ ಕಮೆಂಟ್ಸ್ ಅನ್ನು ಹಾಕಬಾರ್ದು. ಅದು ವಾಟ್ಸಪ್ ಮುಖಾಂತರ ಇರ್ಬೋದು, ಮೆಸೇಜ್ ಮುಖಾಂತರ ಇರ್ಬೋದು, ಯಾವ ಮುಖಾಂತರ ನಾವು ಹಾಕಬಾರ್ದು. ಸೊ ಗ್ರಾಹಕರ ಮನೆಗೆ ಭೇಟಿ ನೀಡಿದಾಗ ನಮ್ಮ ಸುರಕ್ಷತೆ ನಾವು ಹೇಗೆ ನೋಡ್ಕೊಳ್ಬೇಕು, ಯಾವ ರೀತಿ ಸುರಕ್ಷತೆ ನೋಡ್ಕೊಳ್ಬೇಕು? ಸಾಧ್ಯವಾದ ಮಟ್ಟಿಗೆ ಕೆಲವೊಮ್ಮೆ ನಿಮಗೇನಾದ್ರೂ ಅನ್ಸಿದ್ರೆ ಸುಳ್ಳು ಭರವಸೆಯನ್ನ ಕೊಡುವಂಥದ್ದು, ಅಥವಾ ಅಲ್ಲಿ ಇರೋದಕ್ಕೆ ಕೆಲವೊಬ್ರು ನಾನು ಗಮನಿಸಿದ್ದೇನೆ, ಕೆಲವೊಂದ್ ಕಡೆ ಕಂಪ್ಲೇಂಟ್ಸ್ ಏನಂದ್ರೆ ಪ್ರಾಫಿಟ್ ಮಾರ್ಜಿನ್ ಬಹಳ ಇರ್ಬೇಕಾದ್ರೆ ಕಡಿಮೆ ಮಾಡ್ಕೊಂಡು ಮಿಕ್ಕಿದ್ರಲ್ಲಿ ಏನಂತಾರೆ ಮ್ಯೂಚುವಲ್ ಆಗಿ ಏನೋ ಮಾಡ್ಕೊಳ್ತಾರೆ ಅಂತ. ಇದು ನನಗೆ ಒಂಥರ ಏನಿದೇನೋ ಸರ್ಕಾರ ಏನ್ ಕೊಡ್ತಾ ಇದೇನೋ, ಏನಂತಾರೆ ವಿಮಾ ನಿಗಮದಿಂದ ಏನು ಬಂದಿದೇನೋ ಅದನ್ನ ನಾವು ಟ್ರಾನ್ಸ್ಪರೆಂಟ್ ಆಗಿರೋಣ. ಯಾಕೆ ಇಷ್ಟೊಂದು ಕಾಂಪ್ಲಿಕೇಟ್ ಮಾಡ್ಕೊಳ್ತೀವಿ ನಮ್ಮ ಲೈಫ್ ಅನ್ನ, ಅಲ್ವಾ? ಒಂದ್ ವೇಳೆ ನಿಮಗೆ ತುಂಬಾ ಮಾಡ್ಬೇಕು ಅಂತ ಅನ್ಸಿದ್ರೇನೋ ಇನ್ನೂ ಚೆನ್ನಾಗಿ ಸ್ಟಡಿ ಮಾಡಿ. ಯಾರ್ಯಾರು ಸಕ್ಸಸ್ಫುಲ್ ಆಗಿದಾರೋ ಈ ಪ್ರೊಫೆಷನಲ್ ಅಲ್ಲಿ ಅಥವಾ LIC ಅಲ್ಲಿ ವಿಮೆ ಮಾಡೋದ್ರಲ್ಲಿ ಯಾರ್ಯಾರು ತುಂಬಾ ಸಕ್ಸಸ್ಫುಲ್ ಆಗಿದಾರೋ ಅವ್ರದ್ದು ಒಂದಿಷ್ಟು ವಿಡಿಯೋಸ್ ನೋಡಿ, ಅವ್ರು ಹೇಗೆ ಮಾಡಿದ್ರು ಅಂತ ಅವರ ಪಾಡ್ಕಾಸ್ಟ್ ಕೇಳಿ, ಅವರ ಒಂದು ಇನ್ಸ್ಪೈರ್ ಆಗಿ, ಅವರಿಂದ ಮೋಟಿವೇಟ್ ಆಗಿ ಇನ್ನೂ ಸ್ವಲ್ಪ ಹೆಚ್ಚಿನ ಸಮಯವನ್ನ ಕೊಟ್ಟು ನೀವು ಚೆನ್ನಾಗಿ ಮಾಡಿ ಅಲ್ಲ. ಈ ಬಂದಿರ್ತಕ್ಕಂತ ಪ್ರಾಫಿಟ್ ಮಾರ್ಜಿನ್ ಅಲ್ಲಿ ಸ್ವಲ್ಪ ಬಿಟ್ಕೊಂಡು ಅವರಿಗೊಂದಿಷ್ಟು ಕೊಟ್ಕೊಂಡು ನೀವು ತಗೋ ನಿನ್ನ ಒಂದು ಇದು ನನಗೆ ಕೊಡು ಅಂತ ಹೇಳಿ, ಅಥವಾ ಕಮ್ಮಿ ಮಾರ್ಜಿನ್ ಇಟ್ಕೊಂಡು ಸ್ವಲ್ಪ ಜಾಸ್ತಿ ಮಾಡೋಣ ಅಂತ, ಈ ತರ ದಯವಿಟ್ಟು ನಾವು ಮಾಡ್ಲಿಕ್ಕೆ ಹೋಗ್ಬಾರ್ದು.
ಯಾಕಂದ್ರೆ ಶಾರ್ಟ್ ಟೈಮಿಗೆ ನಮಗೇನೋ ಬೆನಿಫಿಟ್ ಕೊಡುತ್ತೆ ಅಂತ ಅನಿಸ್ಬಹುದು. ಲಾಂಗ್ ರನ್ ಅಲ್ಲಿ ನೋಡಿ, ಒಂದಂತೂ ನಿಜ, ಯಾವುದೇ ವಿಮೆ, ಅದರಲ್ಲೂ LIC ಅಂದ ತಕ್ಷಣ ಜನಗಳಲ್ಲಿ ತುಂಬಾ ಕಡೆ ನಿಮಗೆಲ್ಲ ಗೊತ್ತಿರಬಹುದು, ಈಗೆಲ್ಲ ಹೆಲ್ತ್ ಇನ್ಶೂರೆನ್ಸ್ಗೆ ಬಹಳ ಪ್ರಿಫರೆನ್ಸ್ ಕೊಡ್ತಾರೆ, ಮತ್ತೆ ವೆಹಿಕಲ್ ಇನ್ಶೂರೆನ್ಸ್ಗೆ ಕೊಡ್ತಾರೆ. ಯಾಕಂದ್ರೆ ಸಣ್ಣ ಪುಟ್ಟ ಆಕ್ಸಿಡೆಂಟ್ ಅವು ಇವು ಆಗ್ತಾ ಇರ್ತದೆ, ವೆಹಿಕಲ್ ಇನ್ಶೂರೆನ್ಸ್ ಮಾಡಿಸಿದ್ರೆ ಅವ್ರು ಕವರ್ ಆಗುತ್ತೆ ಅನ್ನೋ ಭರವಸೆಯಲ್ಲಿ ವೆಹಿಕಲ್ ಇನ್ಶೂರೆನ್ಸ್ ಮಾಡಿಸ್ತಾರೆ. ಮತ್ತೆ ಹೆಲ್ತ್ ಅಂತೂ ತುಂಬಾ ಜನಕ್ಕೆ ಈಗ ಇತ್ತೀಚೆಗೆ ಮಾಡಿಸ್ಲೇಬೇಕು ಅನ್ನೋದು ಅರಿವಾಗಿದೆ, ಮಾಡ್ತಾರೆ. ಲೈಫ್ ಇನ್ಶೂರೆನ್ಸ್ ತುಂಬಾ ಕಾಂಪಿಟೆನ್ಸಿ ಇರೋದ್ರಿಂದ ಸ್ವಲ್ಪ ಅಲ್ಲಿ ಕಾಂಪಿಟೆನ್ಸಿ ಲೆವೆಲ್ ಜಾಸ್ತಿ ಇದೆ. ಹಾಗಾಗಿ ನಾವೇನ್ ಮಾಡ್ಬೇಕು, ನಮ್ಮ ಒಂದು ಸುರಕ್ಷತೆಯನ್ನ ನಾವು ನೋಡ್ಕೊಳ್ಳೇಬೇಕು. ವೃತ್ತಿಪರತೆಯನ್ನ ನಾವು ಆ ಒಂದು ಮಿತಿಯನ್ನ ನಾವು ಮೀರಬಾರ್ದು. ಗ್ರಾಹಕರ ಮನೆಗೆ ಭೇಟಿ ಕೊಟ್ಟಾಗ ಸುರಕ್ಷತೆ ಯಾವ ರೀತಿಯಲ್ಲಿದೆ, ಈ ವಿಮೆ ಏನ್ ಹೇಳುತ್ತೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿನ ತಿಳ್ಕೊಂಡು ಆ ಮಾಹಿತಿಯನ್ನ ಅವರಿಗೆ ಕೊಡಬೇಕೇ ವಿನಃ ಶಾರ್ಟ್ ಕಟ್ ನ ಹುಡುಕ್ಲಿಕ್ಕೆ ಹೋಗ್ಬಾರ್ದು. ಶಾರ್ಟ್ ಕಟ್ ಮಾಡ್ಕೊಳ್ಳೋದು, ಇಲ್ಲಿಂದ ಅಲ್ಲಿ ಮಾಡೋದು, ಅಲ್ಲಿಂದ ತುಂಬಾ ನಾನು ನೋಡಿದ್ದೇನೆ. ಮಾಡಿದ್ರು ನಡೆಯುತ್ತೆ, ಮಾಡದೇ ಇದ್ರು ನಡೆಯುತ್ತೆ ಅನ್ನುವಂತ ಒಂದು, ಹೇಗಿದ್ರು ತಿಂಗಳ 7,000 ಬರುತ್ತೆ, ಭೀಮಾ ಸಖಿ ಮಾಡಿದ್ದೀವಿ ಬಂದೇ ಬರುತ್ತೆ. ಓಕೆ, ಅದು ನಿಮಗೆ ಮೋಟಿವೇಟ್ ಆಗಿ ಮಾಡಿದ್ದಾರೆ. ಸರ್ಕಾರ ಏನ್ ಮಾಡ್ತಾ ಇದೆ, ನೀವು ಸ್ವಲ್ಪ ಅಲ್ಲಿ ಇಲ್ಲಿ ಹೋಗ್ ಬರೋದು, ಓಡಾಟದ ಖರ್ಚು ಏನಾದ್ರೂ ಇರುತ್ತೆ ಅಂತ ಸರ್ಕಾರ ಏನ್ ಮಾಡಿದೆ, ಮಹಿಳೆಯರಿಗೆ ಅಂತ ಒಂದು ಸಪರೇಟ್ ಭೀಮಾ ಸಖಿ ಅಂತ ಮಾಡಿದೆ. ಅದು ನಾವು ಸದುಪಯೋಗ ಪಡಿಸ್ಕೊಳ್ಬೇಕು ತಾನೆ. ನಮ್ಮ ಪಾಕೆಟ್ ಇಂದ ಖರ್ಚಾಗಲ್ಲ, ಸರ್ಕಾರ ಕೊಡ್ತಾ ಇದೆ. ನಾವು ಜನಗಳ ಏನಂತಾರೆ, ನಮ್ಮ ಕಾಂಟ್ಯಾಕ್ಟ್ಸ್ ನ ಬಳಸ್ಕೊಂಡು ಆದಷ್ಟು ಎಲಾಬ್ರೇಟ್ ಆಗಿ ಏನಂತಾರೆ ಇವಾಲ್ವ್ ಆಗ್ಲಿಕ್ಕೆ ನೋಡ್ಬೇಕೇ ವಿನಃ ಶಾರ್ಟ್ ಕಟ್ ನ ನೋಡಬಾರ್ದು. ಈಗ ಪುರುಷ ಗ್ರಾಹಕರೊಂದಿಗೆ ಹೇಗೆ ಭೇಟಿ ಆಗೋದು, ಮಹಿಳಾ ಗ್ರಾಹಕರೊಂದಿಗೆ ಹೇಗೆ ವರ್ತಿಸಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ನಮ್ಗೆಲ್ಲ ನೋಡಿ, ಇವತ್ತು ಎಂಟೈರ್ ಪಾಶ್ ಅನ್ನೋದೇನಿದೆ, ಪ್ರಿವೆನ್ಷನ್ ಆಫ್ ಸೆಕ್ಷುವಲ್ ಹರಾಸ್ಮೆಂಟ್ ಅಟ್ ವರ್ಕ್ ಪ್ಲೇಸ್, ಕೆಲಸದ ಸ್ಥಳಗಳಲ್ಲಿ ಸೆಕ್ಷುವಲಿ ಹರಾಸ್ಮೆಂಟ್ ಆಗ್ಬಾರ್ದು. ಆಗೋದು ಯಾವಾಗ, ನಮ್ಮ ವರ್ತನೆ ಮತ್ತೆ ನಮ್ಮ ನಡವಳಿಕೆ, ನಮ್ಮ ಮಾತು ಮತ್ತೆ ನಮ್ಮ ವಸ್ತ್ರ ಸಂಹಿತೆ, ಈ 4 ವಿಚಾರದಲ್ಲೇ ನಮಗೆ ಕಿರುಕುಳ ಆಗೋದು ಅಲ್ವಾ. ಈಗ ನಮ್ಗೆಲ್ಲ ಗೊತ್ತೇ ಇದೆ, ನಮ್ಮ ಭಾರತೀಯ ಸಂಸ್ಕೃತಿ, ನಮ್ಮ ಪರಂಪರೆನೇ ಹೇಗೆ ಅಂದ್ರೆ, ನಾವು ಚಿಕ್ಕೋರಿದ್ದಾಗಿಂದ ನಮ್ಮ ಪೋಷಕರು, ನಮ್ಮ ಹಿರಿಯರು ನಮಗೆ ಹೇಳ್ಕೊಟ್ಟಿದ್ದಾರೆ ಅಲ್ವಾ. ಏನ್ ಹೇಳ್ಕೊಟ್ಟಿದ್ದಾರೆ, ಪುರುಷರಾದ್ರೆ ಮಹಿಳೆಯರೊಟ್ಟಿಗೆ ಹೇಗೆ ವರ್ತಿಸ್ಬೇಕು, ಮಹಿಳೆಯರಾದ್ರೆ ಪುರುಷರೊಟ್ಟಿಗೆ ಹೇಗೆ ವರ್ತಿಸ್ಬೇಕು, ಹೇಗೆ ಮಾತಾಡ್ಬೇಕು, ಹೇಗೆ ಗೌರವ ಕೊಡಬೇಕು, ಇವೆಲ್ಲ ನಾವು ಚಿಕ್ಕವರಿದ್ದಾಗಿಂದ ಕಲ್ತ್ಕೊಂಡ್ ಬಂದಿದೀವಲ್ವಾ. ಮತ್ ಹಂಗಾರೆ ನಮಗಿದು ಈ ತರದ ತರಬೇತಿ ಬೇಕಾ? ಆಗಿದ್ರೆ ನಾವು ಸಣ್ಣವರಿದ್ದಾಗಿಂದ ಕಲ್ತ್ಕೊಂಡ್ ಬಂದಿದ್ದೀವಿ, ಹೇಗೆ ಗೌರವ ಕೊಡಬೇಕು, ಹೇಗೆ ಮಾತನಾಡಬೇಕು, ಹೇಗೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಹೇಗೆ ರೆಸ್ಪೆಕ್ಟ್ ನ ತಗೊಳ್ಬೇಕು, ಕೊಡಬೇಕು ಆಪೋಸಿಟ್ ಸೆಕ್ಸ್ ಜೊತೆ. ಅಂದ್ರೆ ಮಹಿಳೆಯರಾದ್ರೆ ಪುರುಷರ ಜೊತೆ, ಪುರುಷರಾದ್ರೆ ಮಹಿಳೆಯರ ಜೊತೆ ಹೇಗೆ ವ್ಯವಹಾರ ಮಾಡ್ಬೇಕು, ಹೇಗೆ ವರ್ತಿಸ್ಬೇಕು, ಇವೆಲ್ಲ ನಾವು ಕಲ್ತಿದೀವಿ ತಾನೆ. ಮತ್ತೆ ಅಂದ್ಮೇಲೆ ನಮ್ಗೆ ಯಾಕೆ ತರಬೇತಿ ಬೇಕು? ಯಾರಾದ್ರೂ ಒಬ್ರು ಅನ್ಮ್ಯೂಟ್ ಮಾಡಿ ಹೇಳ್ತೀರಾ? ನಾಟ್ ಬಿ ಏಬಲ್ ಟು ಅನ್ಮ್ಯೂಟ್. ಬೇಕಾದ್ರೆ ನೀವು ಕೈ ರೈಸ್ ಮಾಡಿದ್ರೆ ಅನ್ಮ್ಯೂಟ್ ಮಾಡಿಸ್ಬೋದು. ಓಕೆ 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 ಓಕೆ. ಯಾರಾದ್ರೂ ಹೇಳೋರು ಇದ್ದೀರಾ ಅಥವಾ ನಾನೇ ಹೇಳ್ಬಿಲ್ಲ? ಸೊ ಲೆಟ್ ಮೀ ಜಸ್ಟ್ ಚೆಕ್. ಯಾರು ಹ್ಯಾಂಡ್ ರೈಸ್ ಕಾಣಿಸ್ತಾ ಇದೆಯಾ ಮೇಡಮ್? ಎಲ್ಲರೂ ಹ್ಯಾಂಡ್ ರೈಸ್. ಸುಮಾ, ಎಸ್, ಓಕೆ, 1 ನಿಮಿಷ, 1 minute, allow her to talk. ಓಕೆ, ಸುಮಾ ಮೇಡಮ್ ಮಾತಾಡ್ಬೋದು. ಮೇಡಮ್, ನಿಮಗೆ ಅನ್ಸುತ್ತಾ ಈಗ ಗೌರವ ಮತ್ತೆ ನಮ್ಮ ಸುರಕ್ಷತೆನ ನಾವು ಕಾಪಾಡ್ಕೊಳ್ಳೋದು ನಮಗೆ ಮುಂಚಿಂದನೂ ಹೇಳ್ಕೊಟ್ಟಿಲ್ವಾ? ಇದು ಅವಶ್ಯಕತೆ ಇದೆನಾ? ನೀವು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡ್ಬೋದು, ಸುಮಾ ಮೇಡಮ್ ಮತ್ತೆ ದೀಪಾ ಮೇಡಮ್. ಹೇಳಿ, ನಿಮ್ಗೆ ಅನಿಸಿದ್ದನ್ನ ಹೇಳಿ. ಎಸ್ ಸುಮಾ ಮೇಡಮ್, ಓವರ್ ಟು ಯು. ನಮಸ್ತೆ ಸರ್. ನಮಸ್ತೆ, ಹೇಳಿ ಮೇಡಮ್. ಮೇಡಮ್, ಎಲ್ಲ ಹೇಳ್ಕೊಟ್ಟಿರೋ ಕಲ್ತಿದೀವಿ, ಆದ್ರೂ ಇದೊಂದು ಟ್ರೈನಿಂಗ್ ಉಪಯೋಗ ಆಗತ್ತೆ. ವೆರಿ ಗುಡ್. ಸುಮಾ ಮೇಡಮ್, ನಿಮ್ದು ಅಭಿಪ್ರಾಯ? ಸುಮಾ ಮೇಡಮ್ ಮಾತಾಡಿದ್ದೀಗ. ಓಕೆ, ಇನ್ನೊಬ್ರು ಯಾರೋ ಹೇಳಿದ್ರ? ದೀಪಾನ? ದೀಪಾ ಮೇಡಮ್. ದೀಪಾ ಹೇಳಿ ಮೇಡಮ್, ಹೇಳಿ. ಇಲ್ಲ, ಕೈ ರೈಸ್ ಮಾಡಿದ್ ಬೈ ಮಿಸ್ಟೇಕ್ ಇರ್ಬೋದು ಬಿಡಿ. ಓಕೆ ಓಕೆ, ನೋ ಪ್ರಾಬ್ಲಮ್. ಓಕೆ, ಹೇಳ್ಕೊಟ್ಟಿದ್ದಾರೆ. ರೂಪಶ್ರೀ ಮೇಡಮ್ ಮಾತಾಡಕ್ ಇಷ್ಟಪಡ್ತಾರೆ. ಓಕೆ, ಎಲ್ಲ ಟು ಟಾಕ್. ಓಕೆ, ರೂಪಶ್ರೀ ಮೇಡಮ್ ಮಾತಾಡ್ಬೋದು, ಅನ್ಮ್ಯೂಟ್ ಮಾಡ್ಕೊಂಡು.
ಹಲೋ ಮೇಡಮ್, ನಮಸ್ತೆ. ನಮಸ್ತೆ ನಮಸ್ತೆ, ಹೇಳಿ ಮೇಡಮ್. ಆ ಇವಾಗಿನ ಡಿಜಿಟಲ್ ಯುಗ ಆದ ಕಾರಣ ಡಿಜಿಟಲ್ ಒಂದು ಈ ತರ ಎಲ್ಲಾನು ಸೋಷಿಯಲ್ ಮೀಡಿಯಾದಿಂದ ನಮ್ಗೆ ಏನಾಗ್ತಾ ಇದೆ, ಹಾ ತುಂಬಾನೇ ಹೆಣ್ಮಕ್ಳಿಗೆ ಒಂದು ಸೇಫ್ಟಿ ಇಲ್ಲ ಅನಿಸ್ತಾ ಇದೆ. ಅದಕ್ಕಾಗಿ ಎಷ್ಟು ಟ್ರೈನಿಂಗ್ ಕೊಟ್ರು ಕಡಿಮೆ ಅನಿಸ್ತಾ ಇದೆ. ಡೇ ಬೈ ಡೇ ಬಹಳ ಇಂಪ್ರೂವ್ಮೆಂಟ್ ಇದೆ, ಟೆಕ್ನಾಲಜಿ ಇಂಪ್ರೂವ್ಮೆಂಟ್ ಇದೆ. ಹೌದು ಯಾಕಂದ್ರೆ ನಾವು ಮುಂದುವರಿತಾ ಇದೀವಿ, ಇಲ್ಲ ಅಂತಲ್ಲ. ಬಟ್ ಏನಂದ್ರೆ ಅದ್ರಲ್ಲಿ ನಮ್ಮ ಸೇಫ್ Safety. ನೋಡೋದಕ್ಕೆ, ಸೇಫ್ಟಿ ನೋಡೋದಕ್ಕೆ ಎಲ್ಲಾನು ಡೇ ಬೈ ಡೇ ನಾವು ಮುನ್ನೆಚ್ಚರಿಕೆಯನ್ನ ತಗೊಳ್ಳೋದಕ್ಕಾಗಿ 100% ಶೋರ್ ನಮಗೆ ಎವ್ರಿ ಡೇ ಟ್ರೈನಿಂಗ್ ಬೇಕಾಗುತ್ತೆ ಮೇಡಮ್ ಇವಾಗಿನ ಹೌದು ಸಿಚುವೇಶನ್ ಅಲ್ಲಿ. ಹೌದು, ನೀವು ಕರೆಕ್ಟ್ ಆಗಿ ಅದಕ್ಕಾಗಿ ಹೇಳಿದ್ರಿ. 100% ನಿಮ್ಮ ಉತ್ತರ ಕರೆಕ್ಟ್ ಆಗಿದೆ. ನಮಗಿದು ನಾವು ಹುಟ್ಟದಾಗಿಂದ, ನಮ್ಗೆ ಚಿಕ್ಕವರಿದ್ದಾಗಿಂದ ನಮ್ಮ ಪೋಷಕರು, ನಮ್ಮ ಸಂಸ್ಕೃತಿನೇ ನಮಗೆ ಹೇಳ್ಕೊಟ್ಟಿದೆ ಬೇರೆಯವ್ರಿಗೆ ಹೇಗೆ ನಾವು ಗೌರವ ಕೊಟ್ಟು ನಡ್ಕೊಳ್ಬೇಕು ಅನ್ನೋದು. ಆದ್ರೂ ಈ ತರ ತರಬೇತಿ ಯಾಕೆ ಬೇಕಾಗಿದೆ ಅಂದ್ರೆ, ಇವತ್ತು ನಮ್ಮ ಸುತ್ತಮುತ್ತಲು ಎಂತಹ ಘನಘೋರ ಘಟನೆಗಳು ನಡೀತಾ ಇದೆ ಅಂದ್ರೆ ಅಲ್ವಾ. ಈಗ ನಿರ್ಭಯ ಕೇಸ್ ಇರಬಹುದು, ಭೌರಿ ದೇವಿ ರಾಜಸ್ಥಾನದ ಕೇಸ್ ಇರ್ಬೋದು. ನಮಗೆ ಆಕ್ಚುಲಿ ಪಾಶ್ ಲಾ ಅಂತ ಬಂದಿರೋದೇ ಆ ಮಹಿಳೆಯಿಂದ. ನೋಡಿ, ಕೆಲಸ ಮಾಡ್ಲಿಕ್ಕೆ ಹಾ ನಂಗೆ ಒಬ್ಳಿಗೆಲ್ಲ ನಿಂಗೂ ಇಂಪಾರ್ಟೆಂಟ್. ಏನ್ ಹೇಳಿ ಇವತ್ತೇನ್ ಹೇಳ್ತಿದಾರೆ ಗೊತ್ತಾ? ಹಾ ಹೇಳಿ 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 ಓಕೆ, ನೋಡಿ, ಇದು ಯಾಕೆ ಇಂಥ ಘಟನೆಗಳು ಸುತ್ತಮುತ್ತಲು ನಡೀತಾನೆ ಇದೆ. ನಮ್ಮ ಎಷ್ಟೋ ವಿಷಯಗಳು ನಮಗೆ ಗಮನಕ್ಕೆ ಈ ಡಿಜಿಟಲ್ ಮೀಡಿಯಾದಿಂದ, ಮೂವಿಗಳಿಂದ, ಇದ್ರ ಟಿವಿಯಿಂದ, ನ್ಯೂಸ್ ಪೇಪರ್ ಇಂದ ಗೊತ್ತಾಗ್ತಾ ಇದೆ. ಅವರು ಶೇರ್ ಮಾಡಿದಕ್ಕೆ ಗೊತ್ತಾಗ್ತಾ ಇದೆ ಎಷ್ಟೋ ವಿಚಾರಗಳು ನಮಗೆ ಗೊತ್ತಿಲ್ಲದೆ ಇರೋದು, ನಮಗೆ ಬೆಳಕಿಗೆ ಬರದೆ ಅನೇಕ ಘಟನೆಗಳು ನಡೀತಾ ಇದೆ ಅಲ್ವಾ. ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ಡಿಜಿಟಲ್ AI ವರ್ಲ್ಡ್ ಅಲ್ಲಿ, AI ಇದರಲ್ಲಿ ನಮ್ಗೆ ಎಷ್ಟೊಂದು ಏನಂತಾರೆ, ಲೈಂಗಿಕ ಕಿರುಕುಳಗೆ ಒಳಗಾಗುವಂತ ಸನ್ನಿವೇಶಗಳೇ ಬಹಳಷ್ಟು ಇರೋದ್ರಿಂದ ನಮ್ಮನ್ನ ನಾವು ಆದಷ್ಟು ಮಟ್ಟಿಗೆ ಗೌರವಯುತವಾಗಿ ನಮ್ಮ ಒಂದು ಸೇಫ್ಟಿನ ನಾವು ನೋಡ್ಕೊಳ್ಳೇಬೇಕು ಅನ್ನೋದಕ್ಕೇನೆ ಈ ಕಾನೂನು ಮಾಡಿರೋದು. ಒಂದು ಕಾನೂನು ಗೊತ್ತಿದ್ರೆ ಒಂದು ವೇಳೆ ಆ ವಿಚಾರ ಮನಸ್ಸಲ್ಲಿ ಬಂತು ಅಂದ್ರೂ ಕೂಡ ಅವ್ರು ಎಚ್ಚೆತ್ಕೊಳ್ತಾರೆ. ಓ ಇಲ್ಲಪ್ಪ, ಇವರಿಗೆ ಕಾನೂನು ಗೊತ್ತಿದೆ, ನಾನು ಈ ರೀತಿ ವರ್ತಿಸೋ ಹಾಗಿಲ್ಲ, ನನ್ನ ಮಾತಿನಲ್ಲಿ ನಾವು ಗೌರವ ಕೊಡ್ಬೇಕು. ಅನ್ನೋದು ಯಾಕ್ರಿ ಇನ್ನೂ ಮಾಡಿಲ್ಲ, ನಿಮ್ ಕೈಲಿ ಇಷ್ಟು ಮಾಡ್ಲಿಕ್ಕಾಗಿಲ್ವಾ, ಇನ್ನೂ ಮಾಡಿಲ್ಲಲ್ಲ ರೀ, ಡೆಡ್ಲೈನ್ ಬಂತಲ್ಲ ರೀ. ನೋಡಿ, ಇದರ ಬದಲಾಗಿ ಒಂದು ಸಣ್ಣ ಪರಿವರ್ತನೆ, ಆ ತರ ಮಾತನಾಡೋ ಬದಲಾಗಿ, ಅವ್ರ ಅಧಿಕಾರಿನೇ ಇರ್ಬೋದು, ಆದ್ರೆ ಅಧಿಕಾರ ಚಲಾಯಿಸ್ಬೇಕಂತಿಲ್ಲಲ್ವಾ. ಅವ್ರು ಅದರ ಬದಲಾಗಿ ನೋಡಿ, ನಮ್ಮ ಸುತ್ತಮುತ್ತಲಿರೋರು ಎಷ್ಟೊಂದು ಮಾಡಿದ್ದಾರೆ, ಅವರಿಗೆ ಸಾಧ್ಯ ಆಗಿರ್ಬೇಕಾದ್ರೆ ನಿಮಗೆ ಯಾಕಾಗಲ್ಲ, ನಿಮಗೂ ಆಗುತ್ತೆ, ನಿಮಗೆ ಆ ಎಬಿಲಿಟಿ ಇದೆ, ಇನ್ನು ಸ್ವಲ್ಪ ಎಫರ್ಟ್ ಹಾಕಿ, ಇನ್ನೂ ಸ್ವಲ್ಪ ಚೆನ್ನಾಗಿ ಓದ್ಕೊಳ್ಳಿ, ಇನ್ನೂ ಸ್ವಲ್ಪ ಜನಗಳನ್ನ ಭೇಟಿಯಾಗಿ, ಎಷ್ಟೆಷ್ಟು ಸಾಧ್ಯನೋ ಅಷ್ಟು ನಿಮ್ಮ ಏನಂತಾರೆ ನಿಮ್ಮ ಕಾಂಟ್ಯಾಕ್ಟ್ಸ್ ಗಳಿಗೆ ಆದಷ್ಟು ಇದ್ರ ಬಗ್ಗೆ ಹೆಚ್ಚಿನದಾಗಿ ಮಾಹಿತಿಯನ್ನ ಸ್ಪ್ರೆಡ್ ಮಾಡಿ. ಆಗತ್ತೆ, ಸಾಧ್ಯ ಇದೆ, ನಿಮಗೂ ಆಗುತ್ತೆ, ಬೇರೆಯವ್ರಿಗೆ ಆಗುತ್ತೆ ಅಂದ್ಮೇಲೆ ನಿಮಗೂ ಆಗುತ್ತೆ. ನೀವು ಮಾತನಾಡಿ, ನಿಮ್ಗೆ ಹೆಲ್ಪ್ ಬೇಕಂದ್ ನಾನ್ ಮಾಡ್ತೀನಿ, ಸಪೋರ್ಟ್ ಬೇಕಂದ್ ನಾವ್ ಮಾಡ್ತೀವಿ. ನೋಡಿ ಎಷ್ಟು ವ್ಯತ್ಯಾಸ ಇದೆ. ಸೇಮ್ ಅದನ್ನು ಅವ್ರೆ ಅದೇ ವಿಷಯ ತಾನೇ ಕನ್ವೆ ಮಾಡಿದ್ದು, ಅದೇ ಮೆಸೇಜೇ ಕನ್ವೆ ಮಾಡಿದ್ರು. ಆದ್ರೆ ಇಲ್ಲಿ ಏನ್ ಅನಿಸ್ತು, ಏನ್ ಹೇಳ್ದ, ಅದ್ ಸ್ವಲ್ಪ ಅಧಿಕಾರಿತವಾಗಿ ಯಾಕ್ರಿ ಮಾಡಕ್ಕಾಗಿಲ್ಲ, ಇನ್ನೂ ಮಾಡಿಲ್ವೇನ್ರಿ, ಇಷ್ಟು ಮಾಡ್ಲಿಕ್ಕಾಗಿಲ್ಲೇನ್ರಿ, ತಿಂಗ್ಳಿಗೆ 2 ಮಾಡ್ಲಿಕ್ಕಾಗಲ್ಲೇನ್ರಿ, ಇಷ್ಟು ಸುಮ್ನೆ ದುಡ್ಡು ತಗೋತೀರೇನ್ರಿ. ನೋಡಿ, ಈ ತರ ಮಾತನಾಡೋದಕ್ಕೂ ಏನ್ ಹೇಳ್ದ, ಬೇರೆಯವ್ರಿಗಾಗುತ್ತೆ ಅಂದ್ಮೇಲೆ ನಿಮಗೂ ಆಗತ್ತೆ, ಖಂಡಿತ ಸಾಧ್ಯ ಇದೆ. ನೋಡಿ ಅವರೆಲ್ಲ ಹೆಂಗ್ ಮಾಡ್ತಾ ಇದ್ದಾರೆ, ನಿಮ್ಗೂ ಮಾಡ್ಲಿಕ್ಕೆ ಆಗತ್ತೆ, ನಾವು ಸಿದ್ದೀವಿ, ನಾವು ಸಪೋರ್ಟ್ ಮಾಡ್ತೀವಿ, ಮಾಡಿ. ಇದು ನೋಡಿ ಅವ್ರಿಗೆ ಮೋಟಿವೇಟು ಆಗುತ್ತೆ, ಇನ್ಸ್ಪೈರು ಆಗುತ್ತೆ. ನಾವು ಮಾಡ್ಬೇಕು ಅಂತ ಒಂದು ಇನ್ಸ್ಪಿರೇಷನ್ ಕೂಡ ಸಿಗುತ್ತೆ. ಓ, ನಮಗೆ ಸಪೋರ್ಟ್ ಇದಾರಪ್ಪ, ಬೇರೆಯವ್ರು ಮಾಡ್ತಾರೆ, ನನ್ಗೂ ಆಗತ್ತೆ, ನಾವು ಟ್ರೈ ಮಾಡೋಣ, ನಮ್ಮ ಎಫರ್ಟ್ ನಾವು ಹಾಕೋಣ. ನೋಡಿ, ಇದು ಮೋಟಿವೇಟ್ ಆಗುತ್ತೆ ಅಲ್ವಾ. ಸೊ ಈ ರೀತಿ ನಮ್ಮಲ್ಲಿ ನಾವು ಮಾತನಾಡುವಾಗ ನಮ್ಮ ವರ್ತನೆ, ನಮ್ಮ ಮಾತು, ಶಬ್ದಗಳ ಪ್ರಯೋಗ ಬಹಳ ಇಂಪಾರ್ಟೆಂಟ್. ಇದನ್ನ ಸಂವಹನ ಅಂತೀವಿ. ಸಂವಹನ ಅಂದ್ರೆ ಏನು? ಕಮ್ಯುನಿಕೇಟ್ ಮಾಡುವಾಗ ಸ್ವಲ್ಪ ಬದಲಾವಣೆ, ನಾವು ದೊಡ್ಡ ದೊಡ್ಡ ಬದಲಾವಣೆ ತರ್ಬೇಕಂತಿಲ್ಲ, ಸಣ್ಣ ಬದಲಾವಣೆ, ಸ್ವಲ್ಪ ಸಿಂಗ್ಯುಲರ್ ಆಗಿ ಏಕವಚನದಲ್ಲಿ ಮಾತಾಡೋ ಬದಲಾಗಿ ಸ್ವಲ್ಪ ಗೌರವ ಕೊಟ್ರೆ, ಅಲ್ಲೇ ರೆಸ್ಪೆಕ್ಟ್ ಕೊಟ್ರೆ ಅವ್ರಿಗೆ ಅನ್ಸುತ್ತೆ, ಕೇಳಿಸ್ಕೊಂಡು, ಓ ನಮ್ಮ ಮೇಲೆ ಇಷ್ಟೊಂದು ವಿಶ್ವಾಸ ಇಟ್ಟಿದ್ದಾರೆ, ನಮ್ಮ ಮೇಲೆ ಇಷ್ಟೊಂದು ನಂಬಿಕೆ ಇಟ್ಟಿದ್ದಾರೆ. ಒಂದು ತಿಳ್ಕೊಡಿ, ಇಡೀ ವಿಮೆ ಅನ್ನೋದೇ ಒಂದು ವಿಶ್ವಾಸ ಮತ್ತೆ ನಂಬಿಕೆಯಲ್ಲಿ ನಡೀತಾ ಇರೋದು ಅಲ್ವಾ. ಅದು ನಮ್ಮ ಒಂದು ನಿರಂತರ ಪಯಣ. ಒಂದು LIC ಅನ್ನೋದು ಇದು ಒಂದು ಬರೀ ಒಂದು ಸಣ್ಣ ಸಂಸ್ಥೆ ಅಲ್ಲ, ದೇಶಾದ್ಯಂತ ಇರುವಂತ ಒಂದು ಸಂಸ್ಥೆ, ಜನರ ವಿಮೆಗೆ ಒಂದು ದುಡಿತಕ್ಕಂತ ಸಂಸ್ಥೆ. ಇದೊಂದು ಪಯಣ.
ಇದು ಒಂದು ಲೈಫ್ ಸ್ಟೈಲ್ ಆಗ್ಬೇಕು. ನಮಗೊಂದು ಬರೀ ಕಾನೂನು ತಿಳ್ಕೊಂಡಿರ್ಬೇಕು ಅನ್ನೋ ಉದ್ದೇಶದಿಂದ ನಾವ್ ಇವತ್ತು ಪಾಶ್ ಕಲಿಬಾರ್ದು. ಪಾಶ್ ಯಾಕೆ ಇದೆ ಅಂದ್ರೆ ನಮ್ಮ ಜೀವನ ಶೈಲಿನೇ ಅದಾಗಿರ್ಬೇಕು. ನಾವು LIC ಆಗಿರ್ಬೋದು, ನಮ್ಮ ಕೆಲಸದ ಸ್ಥಳ ಇರ್ಬೋದು, ನಾವ್ ಯಾವುದೇ ಕೆಲಸ ಮಾಡ್ಬೋದು, ನಮ್ಮ ಮನೇಲಿ ಇರ್ಬೋದು, ಹೊರಗ್ ಬಂದಿರ್ಬೋದು, 4 ಜನರ ಮಧ್ಯದಲ್ಲಿ ಮಾತನಾಡುವಂತ ಸಂದರ್ಭ ಬರ್ಬೋದು. ಎಲ್ಲಿ ಹೋದ್ರು ನಮ್ಮ ವರ್ತನೆ, ನಮ್ಮ ಡಿಗ್ನಿಟಿ, ನಾವು ರೆಸ್ಪೆಕ್ಟ್ ಕೊಟ್ಟು ಮಾತನಾಡೋದು ಇದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಇದನ್ನೇ ಸಂವಹನ, ಕಮ್ಯುನಿಕೇಶನ್ ಅನ್ನೋದು. ಕಮ್ಯುನಿಕೇಟ್ ಮಾಡುವಾಗ ಇನ್ನೊಬ್ಬರಿಗೆ ಗೌರವ ಕೊಟ್ಟು ಮಾತನಾಡುವಂತ ಶಬ್ದಗಳ ಪ್ರಯೋಗವನ್ನ ನಾವು ಮಾಡಬೇಕು. ಅದೇ ವರ್ತನೆಯಾಗಿ ಪರಿವರ್ತನೆ ಆಗುತ್ತೆ. ಪುರುಷ ಗ್ರಾಹಕರೊಂದಿಗೆ ವರ್ತನೆ ಹೇಗಿರ್ಬೇಕು ಇದು ನಮಗೆ ಗೊತ್ತಿದೆ. ಆದ್ರೆ ಇಲ್ಲೂ ಕೂಡ ಏನಾಗುತ್ತೆ, ಪುರುಷ ಗ್ರಾಹಕರ ಅಂದ ತಕ್ಷಣ ಪುರುಷ ಗ್ರಾಹಕರಿಗೆ ಮಹಿಳೆ, ಕೆಲವೊಮ್ಮೆ ನಾವ್ ಅನ್ಕೊಳ್ಬಹುದು ಬರೀ ಮಹಿಳೆಯರಿಗಷ್ಟೇ ಶೋಷಣೆ ಆಗತ್ತಾ, ಪುರುಷರಿಗೆ ಶೋಷಣೆ ಆಗಲ್ವಾ, ಅವರಿಗೆ ಲೈಂಗಿಕ ಕಿರುಕುಳ ಕೊಡಲ್ವಾ? ಖಂಡಿತ ಆಗತ್ತೆ. ಆದ್ರೆ ಪರ್ಸೆಂಟೇಜ್ ತುಂಬಾ ಕಡಿಮೆ. ಮಹಿಳೆಯರಿಗಾಗುವ ಕಿರುಕುಳಕ್ಕೂ ಪುರುಷರಿಗಾಗುವ ಕಿರುಕುಳಕ್ಕೆ ಕಂಪೇರ್ ಮಾಡಿದ್ರೆ ತುಂಬಾ ವ್ಯತ್ಯಾಸ ಇದೆ. ಹಾಗಾಗಿ ಮಹಿಳೆಯರಿಗಂತಾನೆ ಕಾನೂನು ಬಂದಿದೆ. ಅದರರ್ಥ ಪುರುಷರಿಗೆ ಕಾನೂನಿಲ್ಲ ಅಥವಾ ಅವರಿಗೆ ಸುರಕ್ಷತೆ ಬೇಡ, ಅವ್ರಿಗೇನ್ ಲೆಕ್ಕಕ್ಕಿಲ್ಲ ಅಂತಿಲ್ಲ. ಅವರಿಗೂ ಸುರಕ್ಷತೆ ಬೇಕು, ಅವರಿಗೂ ಕಾನೂನಿದೆ. ಆದ್ರೆ ಮಹಿಳೆಯರಿಗೆ ಅಂತಾನೆ ಈ ಪಾಶ್ ಯಾಕೆ ಮಾಡಿದ್ದಾರೆ? ಮಹಿಳೆಯರಿಗೆ ಕೆಲಸದ ಸ್ಥಳಗಳಲ್ಲಿ ಸುರಕ್ಷತೆ ಅಂತ ಯಾಕೆ ಅಂದ್ರೆ, ಅಸುರಕ್ಷತಾ ಭಾವನೆ ಮತ್ತೆ ಅನೇಕ ಘಟನೆಗಳು, ಅನೇಕ ಲೈಂಗಿಕ ಕಿರುಕುಳ ತುಂಬಾ ಕಡೆ ನಡೀತಾ ಇರೋದು ಮಹಿಳೆಯರ ಮೇಲೇನೆ. ಅತ್ಯಾಚಾರ ದೈಹಿಕವಾಗಿ, ಮಾನಸಿಕವಾಗಿ, ಡಿಜಿಟಲಿ, ಅಮೌಖಿಕವಾಗಿ ಇವೆಲ್ಲ ನಡೀತಾ ಇರೋದು ಮಹಿಳೆಯರ ಮೇಲೆ. ಹಾಗಾಗಿನೇ ಮಹಿಳೆಯರ ಸುರಕ್ಷತೆಗೆ ಹೆಚ್ಚಿನ ಒತ್ತು ಕೊಟ್ಟು ಈ ಪಾಶ್ ಕಾಯ್ದೆನ ತಂದಿದ್ದಾರೆ. ಅರ್ಥ ಆಯ್ತಲ್ಲ? ಸೊ ಪರಸ್ಪರ ಗೌರವ ಇಟ್ಕೊಂಡು ಒಬ್ರಿಗೊಬ್ರು ನಾವು ಸಿಂಗ್ಯುಲರ್ ಆಗಿ ಮಾತಾಡೋದನ್ನ ನಿಲ್ಲಿಸ್ಬಿಡ್ಬೇಕು. ನಾವ್ ಎಷ್ಟೇ ಕ್ಲೋಸ್ ಇರ್ಲಿ ಸಿಂಗ್ಯುಲರ್ ಮಾತ್ರ ನಿಲ್ಸೋದು. ಏಕವಚನದಲ್ಲಿ ಮಾತನಾಡಬಹುದು. ಬಹುವಚನದಲ್ಲೇ ಬಹುವಚನ ಹೇಳಿದ ತಕ್ಷಣ ಆಟೋಮೆಟಿಕ್ ಆ ಶಬ್ದದಲ್ಲೇ ಒಂದು ಗೌರವ ಒಂದು ಇರುತ್ತೆ ಅಲ್ವಾ? ವೃತ್ತಿಪರತೆ, ಪ್ರೊಫೆಷನಲಿಸಂ ಅಂದ್ರೆ ಏನು? ವೈಯಕ್ತಿಕವಾಗಿ ಯಾವುದೇ ವಿಚಾರ, ಪರ್ಸನಲ್ ಫ್ಯಾಮಿಲಿ ಮ್ಯಾಟರ್ಸ್ ಮಾತಾಡೋದು. ಪುರುಷರಾದ್ರೆ ಮಹಿಳೆಯರ ಅವರ ಗಂಡಂದ್ರ ಬಗ್ಗೆ, ಅವರ ಕೆಲಸದ ಬಗ್ಗೆ, ಮಕ್ಕಳ ಬಗ್ಗೆ, ಅವ್ರು ಯಾವತ್ತು ವೀಕೆಂಡ್ ನ ಯಾವ್ದೋ ಮೂವಿಗೆ ಹೋಗಿರ್ತಾರೆ ಅದ್ರ ಬಗ್ಗೆ, ಅವ್ರ ಹೋಟೆಲ್ಗೆ ಹೋಗಿದ ಬಗ್ಗೆ, ಇವೆಲ್ಲ ನಮಗೆ ಸಂಬಂಧ ಇಲ್ಲ. ಈ ವೃತ್ತಿಪರತೆನ ನಾವು ಕಾಪಾಡ್ಕೋಬೇಕಾಗಿದೆ. ಆಯ್ತಾ? ಸೊ ವಾಟ್ಸಪ್ ಮಾರ್ಗಸೂಚಿಗಳು ಈಗ ಹೆಚ್ಚಿನದಾಗಿ ನಾವು ಬಳಸ್ತಕ್ಕಂಥದ್ದು ಡಿಜಿಟಲ್ ಯಾವುದು? ಮೇನ್ ಅಂದ್ರೆ ವಾಟ್ಸಪ್ ಯೂನಿವರ್ಸಿಟಿ ಅಲ್ವಾ? ವಾಟ್ಸಪ್ಗಳ ಮುಖಾಂತರ ನಮಗೆ ಎಲ್ಲ ಮಾಹಿತಿ. ಹಾಗಾದ್ರೆ ಇದು ತಪ್ಪಾ? ಖಂಡಿತ ಇಲ್ಲ. ವಾಟ್ಸಪ್ ಇಂದ ನಮ್ಗೆ ಅನೇಕ ವಿಚಾರಗಳು, ಇವತ್ತು ನೋಡಿ ವಾಟ್ಸಪ್ ಇರೋದ್ರಿಂದ ನೀವು ಕನೆಕ್ಟ್ ಆಗ್ಲಿಕ್ಕೆ ಈಸಿ ಆಯ್ತು ಅಲ್ವಾ? ಸೊ ಇದು ಕೂಡ ಬೇಕು. ಆದ್ರೆ ಇದ್ರದೇ ಆದ ಒಂದು ಮಾರ್ಗಸೂಚಿಗಳು ನಮ್ಗೆ ತಿಳ್ಕೊಂಡಿರ್ಬೇಕು. ಡೂಸ್ ಅಂಡ್ ಡೋಂಟ್ಸ್. ಅಧಿಕೃತ ಸಂದೇಶಗಳು ಮಾತ್ರ. ಈಗ ಇತ್ತೀಚೆಗೆ ನೋಡ್ತಿದೀವಿ ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ದಿನಾ ಬರ್ತಾನೆ ಇರುತ್ತೆ. ಅದು ಅವಶ್ಯಕತೆ ಇದೆನಾ? ಹೀಗೆ ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ಮೆಸೇಜ್, ಶುಭೋದಯ, ಶುಭರಾತ್ರಿ, ಯಾಕ್ರಿ ಬೇಕು? ನಿಮಗೆ ನಿಜವಾಗ್ಲೂ ಅಷ್ಟು ವಿಶ್ ಮಾಡ್ಬೇಕನ್ಸಿದ್ರೆ ನಿಮ್ದೇ ಗ್ರೂಪ್ ಇದೆ, ಆ ಗ್ರೂಪಿಗೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಅಧಿಕೃತವಾದ ವಿಷಯಗಳನ್ನ ಮಾತ್ರ, ಅದು ಬಿಟ್ಟು ಬೇರೆ ಯಾವ ವಿಷಯನ ನಾನು ಪೋಸ್ಟ್ ಮಾಡೋದಿಲ್ಲ ಅಂತ ಡಿಸೈಡ್ ಮಾಡಿ, ಇವತ್ತೇ ಡಿಸೈಡ್ ಮಾಡಿ. ಯಾಕೆ ಅಂದ್ರೆ ಒಂದು ವೇಳೆ ನಿಮಗನ್ಸ್ಬೋದು ಇದ್ರಲ್ಲಿ ಏನ್ ತಪ್ಪು, ನಾವು ಆತ್ಮೀಯವಾಗಿದ್ದೀವಿ, ನಾವು ಕ್ಲೋಸ್ ಇದ್ದೀವಿ, ಕಳ್ಸೋದ್ರಲ್ಲಿ ಏನ್ ತಪ್ಪು? ಖಂಡಿತ ತಪ್ಪಿಲ್ಲ. ಒಂದು ವೇಳೆ ಅವರಿಗೆ ಎಂಬ್ಯಾರಸಿಂಗ್ ಸಿಚುವೇಶನ್ ಅನ್ನಿಸ್ತು ಅಂದ್ರೆ ಇಲ್ಲಿ ಈ ಕಾನೂನು ಹೇಳುತ್ತೆ ಇಂಟೆಂಟ್ ವರ್ಸಸ್ ಇಂಪ್ಯಾಕ್ಟ್. ಇಂಟೆಂಟ್ ಅಂದ್ರೆ ನಿಮ್ಮ ಉದ್ದೇಶ ಇಂಪಾರ್ಟೆಂಟ್ ಅಲ್ಲ. ನೀವು ಹೇಳಿ ಆದ್ಮೇಲೆ, ಮೆಸೇಜ್ ಕಳಿಸಿ ಆದ್ಮೇಲೆ, ಕಮೆಂಟ್ ಮಾಡಿ ಆದ್ಮೇಲೆ ಆ ರಿಸೀವರ್ಗೆ ಯಾವ ರೀತಿ ಇಂಪ್ಯಾಕ್ಟ್ ಆಯ್ತು, ಪರಿಣಾಮ ಏನಾಯ್ತು ಅನ್ನೋದು ಬಹಳ ಇಂಪಾರ್ಟೆಂಟ್. ಅರ್ಥ ಆಯ್ತಲ್ಲ? ನಾನು ಒಂದು ಉದಾಹರಣೆ ಕೊಡ್ತೀನಿ. ಇದು ಇಲ್ಲಿ ಶೇರ್ ಮಾಡ್ಬೇಕೋ ಬೇಡ ನಂಗೆ ಗೊತ್ತಿಲ್ಲ. ನಾನು ಹೀಗೆ ಒಂದು 4-5 ಜನ ಏಜೆಂಟ್ಸು, ಪ್ರತಿದಿನ 2 ಮಹಿಳೆಯರು, 3 ಜನ ಮಹಿಳೆಯರು, 2 ಪುರುಷರು, ಅವರು ಪ್ರತಿದಿನ ಸಂಜೆ 4 ಗಂಟೆಗೆ ಒಂದು ಕ್ಯಾಫಿಟೇರಿಯಾ ಹೋಗ್ತಾ ಇರ್ತಾರೆ. ಕ್ಯಾಫಿಟೇರಿಯಾ ಹೋಗಿ ಅವ್ರ ಕೆಲಸ ಏನಂದ್ರೆ ಪ್ರತಿದಿನ ಅಲ್ಲಿ ಸಂಜೆ ಒಂದು ಕಾಫಿನೋ ಟೀನೋ ಕುಡಿಯೋದು, ಒಂದು ಸಮೋಸನೋ ಕಚೋರಿನೋ ಏನೋ ಒಂದು ಸ್ನಾಕ್ಸ್ ತಿನ್ನೋದು ಪ್ರತಿದಿನದ್ದು ಅವರ ಒಂದು ಅಭ್ಯಾಸ. ಎಲ್ಲ ಇಡೀ ದಿನ ಕೆಲಸ ಮುಗಿಸ್ಕೊಂಡು ಬರ್ತಾರೆ, ಒಂದು ಕ್ಯಾಫಿಟೇರಿಯಾದಲ್ಲಿ ಸೇರ್ತಾರೆ, 4 ಗಂಟೆಗೆ ದಿನ ಕುಡಿಯೋದು, ಕಾಫಿ ಕುಡಿಯೋದು, ಒಂದು ಸ್ನಾಕ್ಸ್ ತಿನ್ನೋದು. 3 ಜನ ಲೇಡೀಸು, 2 ಜೆಂಟ್ಸು. 3 ಜನ ಲೇಡೀಸ್ ಅಲ್ಲಿ ಒಂದಿನ ಒಬ್ಳು ಹೇಳ್ತಾಳೆ, ಇವತ್ತು ನನ್ನ ಸಂಕಷ್ಟಿ, ನಿಮ್ಗೆಲ್ಲ ಗೊತ್ತಿದೆ ಸಂಕಷ್ಟಿ ಏಕಾದಶಿ ಅಂದ್ರೆ ತುಂಬಾ ಜನ ಉಪವಾಸ ಮಾಡ್ತಾರೆ. ಅವಳು ಹೇಳ್ತಾಳೆ, ನಾನು ಇವತ್ತು ಉಪವಾಸ, ನಾನೇನು ತಿನ್ನಲ್ಲ ಅಂತ ಹೇಳ್ತಾಳೆ. ಆಯ್ತಾ? ಈ ಪುರುಷ ಉದ್ಯೋಗಿ ಇರ್ತಾರಲ್ಲ, ಪುರುಷ ಏಜೆಂಟ್, ಅವಳು ಹೇಳ್ತಾಳೆ, ಓ ಉಪವಾಸನಾ, ಬಾ ಹಂಗಿದ್ರೆ ನನ್ನ ಹತ್ರ ದೊಡ್ಡ ಬಾಳೆಹಣ್ಣಿದೆ ತಿನ್ನುವಂತೆ ಅಂತ ಹೇಳ್ತಾಳೆ. ಐ ಹ್ಯಾವ್ ಬಿಗ್ ಬನಾನಾ, ಕಮ್ ಅಂಡ್ ಈಟ್.
ಇಸ್ ದಿಸ್ ಅಕ್ಸೆಪ್ಟಬಲ್? ಇದು ಹೇಳಬಹುದಿತ್ತ ಅವನು? ಯಾರಾದ್ರೂ ಅನ್ಮ್ಯೂಟ್ ಮಾಡಿ ಹೇಳ್ತೀರಾ? ಅಥವಾ ಅಲ್ಲಿ ಚಾಟ್ ಬಾಕ್ಸ್ ಅಲ್ಲಿ ಹಾಕಿ ಎಸ್ ಆರ್ ನೋ. ವೆರಿ ಗುಡ್, ನೋ ಅಲ್ವಾ? ಅವ್ರು ಹೇಗೆ ಹೇಳ್ದ ನೋಡಿ. ಅವತ್ತು ಏನಾಯ್ತು ಅಂದ್ರೆ, ಅವ್ರು ಹೇಳಿರೋ ಶಬ್ದಗಳ ಪ್ರಯೋಗ ಎಷ್ಟು ಇಂಪಾರ್ಟೆಂಟ್ ಅನ್ನೋದಕ್ಕೆ ಅವ್ನು ಆಮೇಲೆ ಹೇಳ್ತಾನೆ, ನಮ್ಮ ಹತ್ರ ಈ ಕೇಸ್ ಬಂತು, ಅವ್ನು ಹೇಳ್ತಾನೆ, ಮೇಡಮ್ ಉಪವಾಸ ಅಂದ್ರೆ ಬಾಳೆಹಣ್ಣು ತಿನ್ನಲ್ವೇನಾ ಮೇಡಮ್? ನೋಡಿ, ಇದು ಸಮರ್ಥಿಸ್ಕೊಳ್ಳೋದು. ಹೌದಪ್ಪ, ನೀನು ಹಣ್ಣು ಅಂದಿದ್ರೆ ಪ್ರಾಬ್ಲಮ್ ಆಗ್ತಿಲ್ಲ, ನೀನು ಯಾಕೆ ಬಾಳೆಹಣ್ಣು ಅಂತಾನೆ ಬಳಸ್ದೆ? ಅದೊಂದು ನನ್ನ ಹತ್ರ ಬಾಳೆಹಣ್ಣಿದೆ, ಬಾ ತಿನ್ನು. ಅವಳು ಅದನ್ನ ಕಂಪ್ಲೇಂಟ್ ಅಲ್ಲಿ ವರದಿಯಾಳೆ, ಐ ಹ್ಯಾವ್ ಬಿಗ್ ಬನಾನಾ, ಕಮ್ ಅಂಡ್ ಹ್ಯಾವ್ ಇಟ್ ಅಂತ ಹೇಳ್ದ. ಅದು ಒಂದು ಪ್ರಾಬ್ಲಮ್ ಆಯ್ತು. ಅಂದ್ರೆ ಇನ್ನೊಂದು ಪ್ರಾಬ್ಲಮ್ ಏನಂದ್ರೆ, ಅವ್ರು ಹೇಳಿದ ತಕ್ಷಣ ನನ್ನ ಕೊಲೀಗ್ಸ್ ಇನ್ನಿಬ್ರು ಲೇಡೀಸ್ ಇದ್ರ ಸಡನ್ ಆಗಿ ನಕ್ ಬಿಟ್ರು. ನನಗೆ ಅವಮರ್ಯಾದೆ ಆಯ್ತು, ನನಗೆ ಮುಜುಗರ ಆಯ್ತು. ನಾನು ಆ ಕ್ಷಣದಲ್ಲಿ ಅಲ್ಲಿ ನನಗೆ ನಿಲ್ಲಿಕ್ಕಾಗ್ಲಿಲ್ಲ, ತಳಮಳ ಆಯ್ತು. ನಾನು ವಾಪಸ್ ಮನೆಗೆ ಹೋದೆ. ನೋಡಿ, ನಿಮಗೆ ಇದೊಂದು ಶಬ್ದ ಪ್ರಯೋಗ ಅಂತ ಅನಿಸ್ಬಹುದು. ಅವಳಿಗೆ ಎಷ್ಟು ಇಂಪ್ಯಾಕ್ಟ್ ಆಯ್ತು ಅಂದ್ರೆ, ಅವಳ ಮನೆ ರೂಮಿಗೆ ಹೋಗಿ ಬಾಗ್ಲಾಕೊಂಡು ಅವಳು ಹೊರಗೆ ಬರ್ಲಿಕ್ಕಾಗದೆ, ನಾನು ಹೇಗಪ್ಪ ಇವ್ನ ಮತ್ತೆ ಫೇಸ್ ಮಾಡೋದು? ಅದೇ ಶಬ್ದ ಅವ್ನು ಹೇಳಿದ್ದು ವರ್ಡ್ ಬೈ ವರ್ಡ್ ಅದು ಅವಳು ರಿಪೀಟ್ ಆಗ್ತಾ ಇತ್ತು. ಮೆಂಟಲ್ ಟ್ರಾಮಾ ಆಯ್ತು, ಟೆನ್ಷನ್ ಮಾಡ್ಕೊಂಡ್ಲು, ಆಂಗ್ಸೈಟಿ ಕ್ರಿಯೇಟ್ ಆಯ್ತು. ಕೊನೆಗೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಏನಾಯ್ತು ಅಂದ್ರೆ ಹೇಳಕ್ಕೂ ಆಗದೆ, ಅನುಭವಿಸಕ್ಕೂ ಆಗದೆ, ಕೊನೆಗೆ ಅವಳು ದಿನ ಅವಳು ಈ ತರ ಮಾಡಿದವಳು. ಒಂದು 12-13 ಡೇಸ್ ಅವಳು ಆಫೀಸ್ಗೆ ಹೋಗ್ಲಿಲ್ಲ. ಯಾಕೆ ಹೋಗ್ಲಿಲ್ಲ ಅಂತ ಕೇಳಿ ಕೊನೆಗಳು ನಿಮಾನ್ಸ್ಗೆ ಅಡ್ಮಿಟ್ ಆಗೋ ತರ ಆಯ್ತು. ಸುಮ್ನೆ ಕೇಳಿಸ್ಕೊಳಕ್ ಹೋದ್ರೆ ಒಂದು ಫ್ಲೂಕಲ್ ಬಂತು ಅಂತ ಅವ್ನು ಹೇಳಿರ್ಬೋದು, ಫ್ಲೂಕಲ್ ಬಂತು ಅಂದ. ಆದ್ರೆ ಅದು ನಾಟ್ ಅಕ್ಸೆಪ್ಟಬಲ್. ಶಬ್ದಗಳ ಪ್ರಯೋಗ, ನಮ್ಮ ಮಾತು ಬಹಳ ಬಹಳ ಇಂಪಾರ್ಟೆಂಟ್. ಅದಕ್ಕೆ ನಮಗೆ ಗೊತ್ತಿರಬೇಕು ಡೂಸ್ ಅಂಡ್ ಡೋಂಟ್ಸ್. ಇಲ್ಲಿ ನಿಮ್ಮ ಉದ್ದೇಶ, ಅವನ ಉದ್ದೇಶ ಏನು? ಉಪವಾಸ ಅಂದ ತಕ್ಷಣ ಹಣ್ಣು ಅಂತ ಹೇಳ್ಬಿಡ್ಬೋದಲ್ಲ, ಅದ್ರಲ್ಲಿ ಏನ್ ತಪ್ಪು? ಹಣ್ಣು ತಿನ್ನು ಅಂದಿದ್ದು ಏನ್ ತಪ್ಪು? ಇದು ಉದ್ದೇಶ ಆಯ್ತು. ಆದ್ರೆ ಇಂಪ್ಯಾಕ್ಟ್, ಅವ್ನು ನನಗೆ ಹೆಂಗ್ ಬಾಳೆಹಣ್ಣಿದೆ ಅಂತ ಹೇಳ್ದ, ನನ್ನ ಹತ್ರ ಇದೆ ಅಂತ ಹೆಂಗ್ ಹೇಳ್ದ, ಇದು ನನಗೆ ಅಕ್ಸೆಪ್ಟಬಲ್ ಅಲ್ಲೇ ಅಲ್ಲ ಅಂತ ಅವಳು ವಾದ ಮಾಡಿದ್ಲು. ನೋಡಿ, ಇದಕ್ಕೆ ಹೇಳೋದು, ನಮಗೆ ನಮ್ಮ ವೃತ್ತಿಪರತೆ ಅಂದ್ರೆ ಪ್ರೊಫೆಷನಲಿಸಮ್ ಮೇಂಟೈನ್ ಮಾಡ್ಬೇಕಂದ್ರೆ ನಮ್ಮ ಶಬ್ದಗಳ ಪ್ರಯೋಗ, ನಾವು ಮಾತನಾಡುವಾಗ ಬಹಳ ಬಹಳ ಕೇರ್ಫುಲ್ ಆಗಿರ್ಬೇಕು. ನಮಗೆ ವಿಷಯಗಳ ಬಿಟ್ಟು ಬೇರೆ ಯಾವ ವಿಷಯ, ನಮ್ಮ ಪ್ರೊಫೆಷನಲ್, ನಮ್ಮ ವರ್ಕಿಗೆ ಸಂಬಂಧಪಟ್ಟಂಗೆ, ವಿಮೆಗೆ ಸಂಬಂಧಪಟ್ಟಂಗೆ, ಬಿಸ್ನೆಸ್ ಸಂಬಂಧಪಟ್ಟಂಗೆ ವಿಷಯಗಳು ಬಿಟ್ಟು ಬೇರೆ ಯಾವುದು ನಾವು ಮಾತನಾಡ್ಲಿಕ್ಕೆ ಹೋಗ್ಬಾರ್ದು. ಸೊ ನಾವು ಕೆಲವೊಮ್ಮೆ ಏನ್ ಮಾಡ್ತೀವಿ, ನಮ್ಮ ಕೆಲಸ ಏನಿರುತ್ತೆ ಬಿಸ್ನೆಸ್ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದು, ಆಮೇಲೆ ಅದಕ್ಕೆ ಬೇಕಾಗಿರೋ ದಾಖಲೆ ಸಂಗ್ರಹಿಸೋದು, ಡಾಕ್ಯುಮೆಂಟ್ಸ್ ತಗೊಳ್ಬೇಕು, ಡಾಕ್ಯುಮೆಂಟ್ಸ್ ಚೆಕ್ ಮಾಡ್ಬೇಕು, ಸೈನ್ಗಳು ಬೇಕಾಗತ್ತೆ. ಇವೆಲ್ಲ ಮಾಡುವಾಗ ಈ ಗೌಪ್ಯತೆಯನ್ನು ನಾವು ಕಾಪಾಡಬೇಕು, ಸೀಕ್ರೆಟ್ ಮೇಂಟೈನ್ ಮಾಡ್ಬೇಕು. ಏನು ಗೌಪ್ಯತೆ ಅಂದ್ರೆ, ನೋಡಿ, ಅವ್ರು ನಮ್ಮ ಮೇಲೆ ನಂಬಿಕೆ ಮತ್ತೆ ವಿಶ್ವಾಸ ಇಟ್ಟು ಅವರ ಆಧಾರ್ ಕಾರ್ಡ್ ಇರ್ಬೋದು, ಬ್ಯಾಂಕ್ ಸ್ಟೇಟ್ಮೆಂಟ್ಸ್ ಇರ್ಬೋದು, ಡಾಕ್ಯುಮೆಂಟ್ಸ್ ಇರ್ಬೋದು, ಅವೆಲ್ಲ ನಮಗೆ ಕೊಟ್ಟಿರ್ತಾರೆ ಅಲ್ವಾ? ಕೊನೆಗೆ ಏನಂತಾರೆ, ಪಾಸ್ಬುಕ್ ಅಲ್ಲಿ ಸೈನ್ ಆಗಿರ್ತಕ್ಕಂಥದ್ದು ಇರಬಹುದು, ಎಂಟ್ರಿ ಆಗಿರ್ತಕ್ಕಂಥದ್ದು, ಬ್ಯಾಂಕ್ ಪಾಸ್ಬುಕ್, ಪ್ರತಿಯೊಂದು ನಮಗೆ ಕೊಟ್ಟಿರ್ತಾರಲ್ವಾ? ಇವತ್ತು ನಮ್ಗೆಲ್ಲ ಗೊತ್ತಿದೆ ನಮ್ಮ ಒಂದು ಆಧಾರ್ ಕಾರ್ಡ್ ಇಂದ ಎಷ್ಟೆಲ್ಲ ಮಿಸ್ಯೂಸ್ ಆಗುತ್ತೆ ಅಂತ. ಸೊ ಒಬ್ಬ ಏಜೆಂಟ್ ಕೈಯಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಬರೀ ಪಾಲಿಸಿ ಪರ್ಚೇಸ್ ಮಾಡ್ತಿಲ್ಲ ಅವರು, ಅದರ ಜೊತೆಗೆ ನಮ್ಮ ಮೇಲೆ ಇಟ್ಟಿರುವ ವಿಶ್ವಾಸವನ್ನ ಕೂಡ ನಾವು ಪರ್ಚೇಸ್ ಮಾಡಿದ್ದಾರೆ ಅಲ್ವಾ? ಆ ನಂಬಿಕೆ ಮತ್ತೆ ವಿಶ್ವಾಸವನ್ನ ನಾವು ಉಳಿಸ್ಕೊಳ್ಬೇಕು. ಯಾಕಂದ್ರೆ ಕೆಲವೊಂದು ಕಡೆ ಒಂದೆರಡು ಘಟನೆಗಳು ಆಗಿರೋದು ನಾನು ನೋಡಿದ್ದೀನಿ. ಸಿಕ್ಕಿರೋ ಒಂದು ಆಧಾರ್ ಕಾರ್ಡ್ ಅನ್ನ ಮತ್ತೆ ಬ್ಯಾಂಕ್ ದುರುಪಯೋಗ ಪಡಿಸ್ಕೊಂಡು, ಡಿಜಿಟಲಿ ಸ್ವಲ್ಪ ಟೆಕ್ ಸೇವಿ ಇರೋರು ಡಿಜಿಟಲಿ AI ನ ಬಳಸ್ಕೊಂಡು ಆ ಅಕೌಂಟ್ ಡೀಟೇಲ್ಸ್ ಹಾಕಿ OTP ನ ಕೇಳಿಬಿಟ್ಟು ಎಂಟೈರ್ ಅಕೌಂಟ್ ಅಲ್ಲಿ 0 ಬ್ಯಾಲೆನ್ಸ್ ಮಾಡಿಸಿರೋದು ನಾನು ನೋಡಿದ್ದೀನಿ. ಸೊ ಹಾಗಾಗಿ ಡಿಜಿಟಲಿ ಈ ತರ ಆಗದೆ ಇರೋ ತರ ನಾವು ಗೌಪ್ಯತೆಯನ್ನ ಕಾಪಾಡ್ಕೊಳ್ಬೇಕು. ನಮ್ಮ ಮೇಲೆ ಭರವಸೆ ಮತ್ತೆ ವಿಶ್ವಾಸ ಇಟ್ಟು ಪಾಲಿಸಿ ಪರ್ಚೇಸ್ ಮಾಡಿದ್ದಾರೆ, ನಾವು ಅದನ್ನ ಸುರಕ್ಷಿತವಾಗಿ ಇಟ್ಕೊಳ್ಬೇಕು ಅನ್ನೋದು ನಮ್ಮ ಗಮನದಲ್ಲಿ ಇರ್ಬೇಕು. ಮತ್ತೆ ಬರೀ ಗಮನದಲ್ಲ, ಅದನ್ನ ಕೊನೆ ತನಕ ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ಅಲ್ವಾ? ಈಗ ಸುಮ್ನೆ ನನಗೆ ಇದು ಕೇಸ್ ಸ್ಟಡಿ ಯಾಕೆ ಹಾಕಿದ್ದೀನಿ ಅಂದ್ರೆ, ಇದು ಬೇರೆ ಬೇರೆ ಏಜೆನ್ಸಿಗಳು, ಬೇರೆ ಬೇರೆ ಕಂಪನಿ, LIC ಒಂದೇ ಅಲ್ಲ, ಬೇರೆ ಬೇರೆ ಪಬ್ಲಿಕ್ ಮತ್ತೆ ಪ್ರೈವೇಟ್ ಇದನ್ನು ಕೂಡ ಏಜೆನ್ಸಿಗಳಿಗೆ ನಾನು ತರಬೇತಿ ಕೊಟ್ಟಾಗ ಕೆಲವೊಂದು ಕೇಸ್ಗಳನ್ನ ನನ್ನ ಹತ್ರ ಅವ್ರು ಶೇರ್ ಮಾಡಿದಾಗ ನನಗೆ ಅನಿಸ್ತಿದ್ದು ನಿಮ್ ಜೊತೆ ಶೇರ್ ಮಾಡಿದ್ರೆ ಒಳ್ಳೇದು ಅಂತ. ಕೇಸ್ ಸ್ಟಡಿ ಈಗ ನೋಡೋಣ. ರಾತ್ರಿ ವೇಳೆ ವೈಯಕ್ತಿಕ ಸಂದೇಶ ಕಳಿಸುವುದು. ನಾನು ಅವಾಗ್ಲೇ ಹೇಳ್ದೆ, 11 ಗಂಟೆ ಮೇಲೆ 10 ಗಂಟೆ ಮೇಲೆ ಇನ್ನು ಮಲಗಿಲ್ವಾ, ನಿದ್ದೆ ಬಂದಿಲ್ವಾ, ಇದು ಖಂಡಿತ ನಾಟ್ ಅಕ್ಸೆಪ್ಟಬಲ್. ಇದು ಈ ರೀತಿ ಹಾಕಿದಾಗ ನೀವೇನ್ ಮಾಡ್ಬೇಕು, ಅದಕ್ಕೆ ರಿಪ್ಲೈನೇ ಮಾಡಬಾರ್ದು. ಫಸ್ಟ್ ಆಫ್ ಆಲ್
ಸೆಕೆಂಡ್, ನೆಕ್ಸ್ಟ್ ಹಂಗಂತ ಸುಮ್ಮನೆನೂ ಇರಬಾರ್ದು. ನೆಕ್ಸ್ಟ್ ಡೇ ನೀವು ಒಂದು ಅವ್ರದನ್ನು ಸ್ಕ್ರೀನ್ ಶಾಟ್ ಇಟ್ಕೊಳ್ಳಿ. ಓಕೆ, ಇರುತ್ತೆ ರಾತ್ರಿ ಹೊತ್ತು ಅವ್ರ ಮೆಸೇಜ್ ಹಾಕಿರೋದನ್ನ. ಎರಡನೇ ಸೆಕೆಂಡ್ ಡೇ ನೀವು ಬೆಳಗ್ಗೆ ಹೊತ್ತು ಅಂದ್ರೆ ಆಫೀಸ್ ಅವರ್ಸ್, ಮಾರ್ನಿಂಗ್ 9 to ಈವ್ನಿಂಗ್ 5 ಅಥವಾ 6 ಅಂತ ಏನ್ ಹೇಳ್ತೀವಲ್ಲ ಆಫೀಸ್ ಅವರ್ಸ್, ಆ ಅವರ್ಸ್ ಅಲ್ಲಿ ನೀವು ಮೆಸೇಜ್ ಹಾಕ್ಬೇಕು. ಏನಂತ, ಈ ತರ ವೈಯಕ್ತಿಕ ಸಂದೇಶಗಳು ನನಗೆ ಇಷ್ಟ ಆಗೋದಿಲ್ಲ. ಐ ಡೋಂಟ್ ಲೈಕ್ ಸಚ್ ಪರ್ಸನಲ್ ಮೆಸೇಜಸ್. ವೈಯಕ್ತಿಕ ಸಂದೇಶಗಳು ಇಷ್ಟ ಆಗುವುದಿಲ್ಲ. ಇದು ನನ್ನಿಂದ ಉತ್ತರ ನನ್ನಿಂದ ಎಕ್ಸ್ಪೆಕ್ಟ್ ಮಾಡಬೇಡಿ. ಇದು ಇಲ್ಲಿಗೆ ನಿಲ್ಲಿಸಿ. ಇನ್ನು ಮುಂದೆ ಇದನ್ನ ನಾನು ಸಹಿಸುವುದಿಲ್ಲ, ಇಷ್ಟ ಆಗುವುದಿಲ್ಲ ಅನ್ನುವ ಮೆಸೇಜ್ ಅನ್ನು ಹಾಕಿ ಎರಡನ್ನೂ ಸ್ಕ್ರೀನ್ ಶಾಟ್ ಇಟ್ಕೊಳ್ಳಿ. ಇದು ಅವರಿಗೆ ಒಂದು ವಾರ್ನಿಂಗ್ ಕೊಟ್ಟಂಗೆ. ಆವಾಗ್ಲೇ ಅವ್ರು ಅರ್ಥ ಮಾಡ್ಕೊಳ್ಬೇಕು, ಐ ಶುಡ್ ನಾಟ್ ಮೂವ್ ಫರ್ದರ್. ಇದನ್ನ ನಾನು ಹೆಚ್ಚು ಬೆಳೆಸಬಾರ್ದು, ಮತ್ತೆ ಇಲ್ಲಿಗೆ ನಾನು ಬೌಂಡ್ರಿ ಹಾಕೊಳ್ಬೇಕು. ಇನ್ನು ಮುಂದೆ ಈ ರೀತಿ ಮಾಡಬಾರ್ದು. ಒಂದು ವೇಳೆ ಮಾಡಿದ್ರೆ ಇದನ್ನ ಕೇಸ್ ಹಾಕ್ಬೋದು. ಸೊ ಹಾಗಾಗಿ ಇದು ಕೇಸ್ ಆಗೋದು, ಕೋರ್ಟಿಗೆ ಹೋಗೋದು, ಇದೆಲ್ಲ ನಮಗೆ ಯಾಕೆ ಬೇಕು? ನಮ್ಮ ಗೌರವವನ್ನ ನಾವು ಕಾಪಾಡ್ಕೊಳ್ಬೇಕು. ನಮ್ಮ ಡಿಗ್ನಿಟಿ ನಾವು ಕಾಪಾಡೋ ರೀತಿ ಎಲ್ಲರೂ ವರ್ತನೆ ಮಾಡ್ಬಿಟ್ರೆ ಮುಗಿದೋಯ್ತು ಅಲ್ವಾ? ನಮಗೆ ಈ ತರ ಕೇಸ್ಗಳೇ ಆಗೋದು ಬೇಡ. ನೆಕ್ಸ್ಟ್, ಇನ್ನೊಂದು ಉಡುಗೆ ಬಗ್ಗೆ ಕಮೆಂಟ್ ಮಾಡೋದು. ಈಗ ನೀವು ಎಷ್ಟೇ ಕ್ಲೋಸ್ ಇರ್ಲಿ, ಅವರು ಏಜೆಂಟ್ ಇರ್ಲಿ ಅಥವಾ ಬಹಳಷ್ಟು ನನ್ನ ಹತ್ರ ಬಂದಿರುವಂತ ಕೆಲವೊಂದು ಕಂಪ್ಲೇಂಟ್ಸ್ ಹೇಗಂದ್ರೆ, ಹೈಯರ್ ಅಥಾರಿಟೀಸ್, ಅಧಿಕಾರದಲ್ಲಿ ಇರುವವರು ಅವರ ಕೆಳ ಅಧಿಕಾರಿಗಳಿಗೆ ಮೇಲೆ, ಅಂದ್ರೆ ಲೋವರ್ ಇದರಲ್ಲಿ ಇರ್ತಾರಲ್ಲ ಅವರ ಮೇಲೆ ಬಹಳಷ್ಟು ಅಧಿಕಾರ ಚಲಾಯಿಸುವ ರೀತಿಯಲ್ಲಿ ಮಾತನಾಡೋದನ್ನ ನಾನು ಗಮನಿಸಿದ್ದೀನಿ. ಅದು ನನಗೆ ಕೇಸ್ಗಳು ಕೂಡ ಬಂದಿದೆ. ಅದು ಯಾವ ರೀತಿ ಇರ್ಬೋದು? ಉಡುಗೆಗಳ ಬಗ್ಗೆ ಕಮೆಂಟ್. ಇವತ್ತು ಈ ಡ್ರೆಸ್ ಅಲ್ಲಿ ಚೆನ್ನಾಗಿ ಕಾಣ್ತಿದ್ದೆ, ನಾನು ಹೇಳಿದ್ನಲ್ಲ ಅವಾಗ್ಲೇ, ಪಿಂಕ್ ನಿಮ್ಮ ಸ್ಯಾರಿಗೆ ಮ್ಯಾಚ್ ಆಗೋ ತರ ಲಿಪ್ಸ್ಟಿಕ್ ಹಚ್ಕೊಂಡಿದ್ದೀರಾ, ಇದೆಲ್ಲ ಮ್ಯಾಚಿಂಗ್ ಬಂದಿದ್ದೀರಾ. ನಮ್ಮ ಲಿಪ್ಸ್ಟಿಕ್ ಬಗ್ಗೆ ಮಾತನಾಡೋದು ಇದು ಕೂಡ ಲೈಂಗಿಕ ಕಿರುಕುಳ. ಇವತ್ ಚೆನ್ನಾಗಿ ಕಾಣ್ತಿದ್ದೀರಾ ಅನ್ನೋದು ಅದು ಕೂಡ ಅವ್ರಿಗೆ ಅಕ್ಸೆಪ್ಟಬಲ್ ಇದ್ರೆ ಓಕೆ. ಅದು ಹೇಳಿದ್ನಲ್ಲ, ಇಂಟೆಂಟ್ ವರ್ಸಸ್ ಇಂಪ್ಯಾಕ್ಟ್. ಇಂಟೆಂಟ್ ಏನು, ಉದ್ದೇಶ, ಮತ್ತೆ ಅದರಿಂದ ಇಂಪ್ಯಾಕ್ಟ್, ಪರಿಣಾಮ ಏನಾಗುತ್ತೆ ಅಂತ ಯೋಚನೆ ಮಾಡಿ ನಾವು ಮಾತಾಡ್ಬೇಕು. ಅದು ಬಹಳ ಇಂಪಾರ್ಟೆಂಟ್. ಸೊ ಉಡುಗೆ ತೊಡುಗೆ ಬಗ್ಗೆ ಕಮೆಂಟ್ ಮಾಡೋದಾಗ್ಲಿ, ಪಾಸಿಟಿವ್ ಇರ್ಲಿ ನೆಗೆಟಿವ್ ಇರ್ಲಿ, ನಾವು ಅದಕ್ಕೆ ಇದು ಪರ್ಸನಲ್ ಆಗತ್ತೆ. ಈ ಡ್ರೆಸ್ ನಿಮಗೆ ಚೆನ್ನಾಗಿ ಕಾಣುತ್ತೆ, ಅವತ್ ಹಾಕೊಂಬಂದಿರಲ್ಲ ಆ ಉಡುಗೆ ಚೆನ್ನಾಗಿ ಕಾಣುತ್ತೆ, ನಿಮ್ಮ ಮೇಲೆ ಜೀನ್ಸ್ ಸೂಟ್ ಆಗತ್ತೆ, ಸ್ಯಾರಿಗಿಂತ ಇದ್ರಲ್ಲೇ ಚೆನ್ನಾಗಿ ಕಾಣ್ತೀರಾ ಅನ್ನೋದು, ಅಥವಾ ಡ್ರೆಸ್ಗಳಿಗಿಂತ ಸೀರೆನಲ್ಲೇ ತುಂಬಾ ಚೆನ್ನಾಗಿ ಕಾಣ್ತೀರಾ ಅನ್ನೋದು, ಇವೆಲ್ಲ ಪರ್ಸನಲ್ ಕಮೆಂಟ್ಸ್. ಅದನ್ನ ನಾವು ಮಾಡಬಾರ್ದು. ವೈಯಕ್ತಿಕ ಇದಕ್ಕೆ ನಾವು ಹೋಗ್ಬಾರ್ದು. ಈಗ ತುಂಬಾ ಒಬ್ರಿಗೊಬ್ರು ಪರಿಚಯ ಆದ್ರಿ, ನಿಮ್ಮ ಕಸ್ಟಮರ್ ಇರ್ಬೋದು ಅಥವಾ ನಿಮ್ಮ ಕ್ಲೈಂಟ್ ಇರ್ಬೋದು, ನಿಮ್ಮ ಹತ್ರ ಪಾಲಿಸಿ ತಗೊಂಡಿದ್ದಾರೆ ಅಂದ ತಕ್ಷಣ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಫೇಸ್ಬುಕ್ ಇರ್ಬೋದು, ಟ್ವಿಟರ್ ಇರ್ಬೋದು, ಅಥವಾ ನಿಮ್ಮ ಅದು ಇನ್ಸ್ಟಾಗ್ರಾಮ್ ಅಲ್ಲಿ ರಿಕ್ವೆಸ್ಟ್ ಕಳಿಸೋದು, ಇದು ಓಕೆನಾ? ಖಂಡಿತ ನಾಟ್ ಓಕೆ. ಯಾಕೆ ಅಂದ್ರೆ ಅವ್ರು ತುಂಬಾ ನಿಮ್ಮ ಹತ್ರ ಕ್ಲೋಸ್ ಇದ್ದಾರೆ ಅಥವಾ ಕ್ಲೋಸ್ ಆಗಿ ಮೂವ್ ಮಾಡ್ತೀರಾ, ಅದ್ರ ಅರ್ಥ ನೀವು ಪರ್ಸನಲ್ ಸ್ಪೇಸ್ ಎಂಟರ್ ಆಗಬೇಕು ಅನ್ನೋದಿಲ್ಲ. ಒಂದು ವೇಳೆ ಅವರೇ ನಿಮಗೆ ಕ್ಲೈಂಟ್ ಅಥವಾ ಕಸ್ಟಮರ್ ನಿಮಗೆ ರಿಕ್ವೆಸ್ಟ್ ಕಳಿಸಿದ್ರೆ ನೀವು ಅಕ್ಸೆಪ್ಟ್ ಮಾಡಬಹುದಾ? ಅದು ನಿಮಗೆ ಬಿಟ್ಟಿದ್ದು. ಅಕ್ಸೆಪ್ಟ್ ಮಾಡಿ, ಬಟ್ ನೆಕ್ಸ್ಟ್ ನಂತರದ ಪೋಸ್ಟ್ಗಳು ಕೂಡ ನಾವು ಪ್ರೊಫೆಷನಲಿಸಂ ಮೇಂಟೈನ್ ಮಾಡ್ಬೇಕಾಗತ್ತೆ. ಅಲ್ಲೂ ಕೂಡ ನಾವು ನಮ್ಮ ಚೌಕಟ್ಟನ್ನ ನಾವು ತಿಳ್ಕೊಂಡಿರ್ಬೇಕು. ಯಾವುದು ಡೂಸ್ ಅಕ್ಸೆಪ್ಟಬಲ್, ನಾಟ್ ಅಕ್ಸೆಪ್ಟಬಲ್, ಯಾವುದು ಸ್ವೀಕೃತ ಅಸ್ವೀಕೃತ ನಮಗೆ ಗೊತ್ತಿರಬೇಕು. ಸೊ ಒಂದ್ ವೇಳೆ ದೂರ ಬಂದ್ ಕಂಪ್ಲೇಂಟ್ ಹೇಳ್ತಾರೆ, ಕಂಪ್ಲೇಂಟ್ ಈಗ ಒಬ್ರು ಮೇಡಮ್ ಹೇಳಿದ್ರಲ್ಲ, ಸುಮಾ ಮೇಡಮ್, ಇಲ್ಲ ಈಚೆಗೆ ಡಿಜಿಟಲಿ ಎಂತೆಂತ ಹರಾಸ್ ಆಗುತ್ತೆ, ನಾವ್ ಎಷ್ಟು ಎಚ್ಚೆತ್ಕೊಂಡ್ರು ಸಾಲಲ್ಲ. ಎಚ್ಚೆತ್ಕೊಳ್ಳೋದು ಒಂದೇ ಅಲ್ಲ, ದೂರು ಬಂದ್ರೆ ಏನ್ ಮಾಡ್ಬೇಕು? ಫಸ್ಟ್ ಆಫ್ ಆಲ್ ಯಾರಾದ್ರೂ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಂದ್ರೆ ನಾವು ಅದಕ್ಕೆ ರೆಸ್ಪೆಕ್ಟ್ ಕೊಡ್ಬೇಕು. ಏನೋ ಒಂದ್ ನಡೆದಿರೋದ್ರಿಂದ ತಾನೇ ಮಾಡಿರ್ತಾರೆ. ಸುಮ್ನೆ ಯಾರಿಗೂ ಇವತ್ತು ಅಷ್ಟು ಟೈಮ್ ಇಲ್ಲ ಸುಮ್ನೆ ಏನೋ ಒಂದು ಹುಟ್ಟಿಸ್ಕೊಂಡು ಇನ್ನೊಬ್ರ ಮೇಲೆ ಕೇಸ್ ಹಾಕೋದಕ್ಕೆ ಅಲ್ವಾ. ಫಸ್ಟ್ ಸಹಕಾರ ಕೊಡಬೇಕು. ವಾಸ್ತವಾಂಶ ಏನು ನಿಜ ಇದೆನೋ ಅದನ್ನ ಹೇಳಿ. ಈಗ ಅಲ್ಲಿ ಏನಾಯ್ತು, ಆ ವ್ಯಕ್ತಿ ಬಾಳೆಹಣ್ಣು ಬಗ್ಗೆ ಹೇಳ್ದ ಅನ್ನಲ್ಲ, ಫಸ್ಟ್ ನಾವು ಕೆಲಸ ಮಾಡಿದ್ದು ಇನ್ನು ಆ ಒಬ್ಳು ಹುಡುಗಿ ಬಿಟ್ಟು ಮತ್ತಿರ್ತಕ್ಕಂಥ ಇನ್ನಿಬ್ರು ಹುಡುಗಿಯರು ಮತ್ತೆ ಹುಡುಗರು ಅವರನ್ನ ಕರೆಸಿ ಕೇಳಿದ್ವಿ ನಡೆದಿದ್ದೇನು ಅಂತ. ವಾಸ್ತವಾಂಶ ನೀಡ್ಬೇಕು. ನೀವು ಆ ಹುಡುಗಿಗೆ ಸಪೋರ್ಟು, ಹುಡುಗಂಗ್ ಸಪೋರ್ಟು, ಅವ್ರಿಗೆ ಸಪೋರ್ಟಿಗೆ ತಕ್ಕಂತೆ ನಮ್ಮ ಮಾತುಗಳನ್ನ ಬದಲಾಯಿಸೋದು ಇಲ್ಲ.
ಏನು ನಡೆದಿದೆನೋ ಅದೇ ವಾಸ್ತವಾಂಶನ ಅಲ್ಲಿ ನಾವು ಒದಗಿಸಬೇಕು. ಯಾಕೆ ಗೊತ್ತಾ, ಈ ತರ ಮಾಡೋದ್ರಿಂದ ನಿಮ್ಮ ಮೇಲಧಿಕಾರಿಗಳಿಗೆ ಇನ್ನ ಮೇಲೆ ಈ ರೀತಿ ಘಟನೆಗಳು ನಡೆದೇ ಇರೋ ತರ, ಸೆಕ್ಷುವಲ್ ಹರಾಸ್ಮೆಂಟ್ ಆಗದೆ ಇರೋ ತರ, ನಿಮ್ಮ ಕೆಲಸದ ಸ್ಥಳಗಳಲ್ಲಿ ಈ ತರ ಅಸುರಕ್ಷತಾ ವಾತಾವರಣ ಆಗದೆ ಇರೋ ತರ ಅವರು ಕ್ರಮಗಳನ್ನ ಕೈಗೊಳ್ಳಿಕ್ಕೆ ಹೆಲ್ಪ್ ಆಗತ್ತೆ. ಹಾಗಾಗಿ ನಾವು ಇಂಥದ್ದೇನಾದ್ರೂ ಘಟನೆಗಳು ನಡೆದ್ರೆ ನಾವು ರಿಪೋರ್ಟ್ ಮಾಡಬೇಕು, ನಮ್ಮ ಮೇಲಧಿಕಾರಿಗಳಿಗೆ ತಿಳಿಸ್ಬೇಕು. ಅದು ಡೆವಲಪ್ಮೆಂಟ್ ಆಫೀಸರ್ ಇರ್ಬೋದು ಅಥವಾ ಇನ್ನು ಸೀನಿಯರ್ ಡೆವಲಪ್ಮೆಂಟ್ ಆಫೀಸರ್ ಇರ್ಬೋದು, ಯಾರು ಹೈಯರ್ ಅಥಾರಿಟಿ ಇರ್ತಾರೋ ಅವರಿಗೆ ಈ ಒಂದು ವಿಷಯವನ್ನ ನಾವು ತಿಳಿಸ್ಬೇಕು. ಡಿಜಿಟಲ್ ಸಾಕ್ಷ್ಯಗಳ ಮಹತ್ವ. ನಾವ್ ಏನೇ ಮಾಡಿರ್ಲಿ, ನಮಗೊಂದು ಇಷ್ಟ ಆಗಿಲ್ಲ, ಒಂದು ಎಂಬ್ಯಾರಸಿಂಗ್ ಸಿಚುಯೇಷನ್ ಆಯ್ತು, ನಮಗೆ ಇಷ್ಟ ಇಲ್ಲದ ಘಟನೆಗಳು ನಡೆದಿದೆ ಅಂದ್ರೆ ಅದ್ರದ್ದು ಸ್ಕ್ರೀನ್ ಶಾಟ್ ಆದ್ರೂ ಇಟ್ಕೊಳ್ಳಿ, ಅಥವಾ ಮೇಲ್ ಮುಖಾಂತರ ಬಂದಿದ್ರೆ ಇಮೇಲ್ ಪ್ರೂಫ್ ಇಟ್ಕೊಳ್ಳಿ, ಅಥವಾ ಯಾವ್ದಾರ ಕಾಲ್ ಮಾಡಿ ನಮಗೆ ಮಾತಿನ ಮುಖಾಂತರ ಕಮ್ಯುನಿಕೇಶನ್ ಮಾಡುವಾಗ, ಫೋನಲ್ಲಿ ಕರೆ ಮಾಡುವಾಗ ಏನಾದ್ರೂ ಅಹಿತಕರವಾದ ಮಾತುಗಳನ್ನ ಆಡಿದ್ರೆ ನಾವು ಅದ್ರ ಕಾಲ್ ಮಾಡ್ಕೊಂಡು ನಮ್ಮ ಪ್ರೂಫ್ ಆಗಿ ನಾವು ಇಟ್ಕೊಳ್ಬೇಕು. ಕಾನೂನು ಇರೋದೇ ಏನಕ್ಕೆ? ನಮ್ಮ ಸುರಕ್ಷತೆಗೋಸ್ಕರ. ಸೊ ಶಿಸ್ತುಬದ್ಧವಾದ ಜೀವನ ನಡೆಸಿದ್ರೆ, ನಾವು ಮಾಡುವ ಕೆಲಸದಲ್ಲಿ ನಮ್ಮ ಶಿಸ್ತನ್ನ ಕಾಪಾಡಿಕೊಂಡು ನಮ್ಮ ಒಂದು ವೃತ್ತಿಪರತೆಯನ್ನ, ಪ್ರೊಫೆಷನಲಿಸಂ ನಾವು ಮೇಂಟೈನ್ ಮಾಡಿದ್ರೆ ಖಂಡಿತವಾಗಿಯೂ ನಮಗಿಂತ ಘಟನೆಗಳು ನಡೆಯೋದು ಇಲ್ಲ, ಅಥವಾ ನಮಗೆ ಗೊತ್ತಾಗುತ್ತೆ ಯಾವ್ದು ಸರಿ ಯಾವ್ದು ತಪ್ಪು. ಇಂಥ ಸಂದರ್ಭದಲ್ಲಿ ನಾವೇನ್ ಮಾಡ್ಬೇಕು ಅಲ್ವಾ? ಸೊ ಇದನ್ನ ನಾವು ಇನ್ನು ಮುಂದೆ ನಮ್ಮ ಕೆಲಸದ ಸ್ಥಳಗಳಲ್ಲಿ, ಅದು ನಾವು ಎಲ್ಲೇ ಭೇಟಿ ಆಗ್ಲಿ, ಕ್ಲೈಂಟ್ ಪ್ಲೇಸ್ ಇರ್ಬೋದು, ಕಸ್ಟಮರ್ ಪ್ಲೇಸ್ ಇರ್ಬೋದು, ಹೋದಾಗ ನಮ್ಮ ವರ್ತನೆ, ನಮ್ಮ ನಡವಳಿಕೆ, ನಮ್ಮ ಮಾತು, ಇದು ಮೂರು ಗೌರವಯುತವಾಗಿದ್ರೆ ಖಂಡಿತವಾಗಿಯೂ ನಮಗೂ ಗೌರವ ಸಿಗುತ್ತೆ. ಎಲ್ಲಿ ಹೋದ್ರೂ ನಾವು ಪ್ರಾಮಾಣಿಕವಾಗಿರ್ಲಿಕ್ಕೆ ಪ್ರಯತ್ನ ಪಡೋಣ. ಮಿತವಾದ ಭಾಷೆ, ಎಷ್ಟು ಬೇಕೋ ಅಷ್ಟು. ಮಿತ ಭಾಷೆ ಅಂದ್ರೇನು? ನಮ್ಮ ವಿಷಯಕ್ಕೆ ಸಂಬಂಧಪಟ್ಟಂಗೆ, ನಮ್ಮ ಬಿಸ್ನೆಸ್ಗೆ ಸಂಬಂಧಪಟ್ಟಂಗೆ, ವಿಮೆಗೆ ಸಂಬಂಧಪಟ್ಟಂತೆ ಎಷ್ಟು ವಿಚಾರ ಇದೆನೋ ಅಷ್ಟೇ ಮಾತನಾಡೋದು. ಮತ್ತೆ ಜವಾಬ್ದಾರಿ, ಹೊಣೆಗಾರಿಕೆ. ಅಲ್ಲಿ ಇಕೋಸಿಸ್ಟಮ್ ಅಂದ್ರೆ ನಾವು ಕೆಲಸ ಮಾಡುವ ಜಾಗದಲ್ಲಿ, ನಾವು ಮಾತನಾಡುವ ಸ್ಥಳದಲ್ಲಿ, ಆ ಕ್ಷೇತ್ರದಲ್ಲಿ ಪ್ರತಿಯೊಂದು ನನಗೆ ಅನುಕೂಲಕರವಾಗಿರುವ ಹಾಗೆ ನಾನು ನನ್ನ ಜವಾಬ್ದಾರಿನ ಹೊತ್ಕೊಳ್ಬೇಕು. ಇದು ನನ್ನ ಜವಾಬ್ದಾರಿ. ನನ್ನ ಕಸ್ಟಮರ್ ಪ್ಲೇಸ್ ಅಲ್ಲಿ ನಾವು ಹೋದಾಗ ಕಸ್ಟಮರ್ಗೆ ಸೇಫ್ಟಿ ಫೀಲ್ ಮಾಡೋದು ನನ್ನ ಕೆಲಸ. ಆ ರೀತಿ ವರ್ತನೆ ನಮ್ಮದಿರ್ಬೇಕು, ಮಾತು ನಮ್ಮದಿರ್ಬೇಕು. ಭಾಷೆ, ಮಾತು, ಶಬ್ದಗಳ ಪ್ರಯೋಗ ಮತ್ತೆ ನಮ್ಮ ವರ್ತನೆ ಏನಿರ್ಬೋದು? ಕೈ ಕಾಲು, ಕಣ್ಣಿನ ಸ್ಕ್ಯಾನ್ ಮಾಡೋದು, ಆಪೋಸಿಟ್ ಪರ್ಸನ್ ನಿಂತಾಗ ಅವ್ರನ್ನ ನೋಡುವ ರೀತಿ ಆಗ್ಲಿ, ಕಣ್ಣಿನ ದೃಷ್ಟಿ ಆಗ್ಲಿ, ಇವೆಲ್ಲವೂ ಗೌರವಯುತವಾಗಿದ್ರೆ ಖಂಡಿತವಾಗಿಯೂ ಎಲ್ಲೂ ಸಮಸ್ಯೆ ಬರಲ್ಲ ಅಂತ ಕಾನೂನು ಹೇಳುತ್ತೆ. ನನ್ನ ಅಭಿಪ್ರಾಯ ಕೂಡ ಅದೇ. ಸೊ ಇಲ್ಲಿಗೆ ನಾನು ಅನ್ಕೊಳ್ತೀನಿ ನಿಮ್ಗೆಲ್ಲ ಈ ಒಂದು ವಿಚಾರ ಅಂದ್ರೆ ಕಾನೂನು ಏನ್ ಹೇಳುತ್ತೆ, ಗೌರವಯುತವಾಗಿ ನಡ್ಕೊಳ್ಳೋದಂದ್ರೆ ಏನು, ಕೆಲಸದ ಸ್ಥಳಗಳಲ್ಲಿ ನಮಗೆ ಯಾವ ರೀತಿಯ ನಮ್ಮ ಮಾತು, ನಾವು ಹೈಯರ್ ಅಥಾರಿಟಿ ಆದ್ರೆ ಲೋಯರ್ ಅಥಾರಿಟಿ ಜೊತೆ ಹೇಗೆ ಮಾತಾಡಬೇಕು, ಹೇಗೆ ಗೌರವ ಕೊಡಬೇಕು, ಆಮೇಲೆ ಡಿಜಿಟಲ್ ಇದರಿಂದ ಅಂದ್ರೆ ಯಾವ ಸಮಯದಲ್ಲಿ ನಾವು ಮಾತನಾಡಬೇಕು, ಆ ಚೌಕಟ್ಟು ಹೇಗಿರ್ಬೇಕು. ರಾತ್ರಿ 9 ಗಂಟೆ ಮೇಲೆ ಮೆಸೇಜಸ್ಗಳು ಬೇಡ, ಗುಡ್ ಮಾರ್ನಿಂಗ್, ಗುಡ್ ಈವ್ನಿಂಗ್ ಇವೆಲ್ಲ ಬೇಡ. ಆಮೇಲೆ ಜೊತೆಗೆ ಅನಾವಶ್ಯಕ ನಮಗೆ ಸಂಬಂಧ ಇಲ್ಲದೆ ಇರೋ ವಿಚಾರದ ಬಗ್ಗೆ ನಾವು ಇಂಟರ್ಫಿಯರ್ ಆಗೋದು ಬೇಡ, ವೈಯಕ್ತಿಕ ವಿಚಾರಗಳು ಬೇಡ. ಕಾಲ್ ಮಾಡೋದಾಗಿರ್ಲಿ, ಏನೇ ಇರ್ಲಿ ವಿಷಯಕ್ಕೆ ಸಂಬಂಧಪಟ್ಟ, ಮತ್ತೆ ಅದು ಸಮಯಕ್ಕೆ, ಸಂದರ್ಭಕ್ಕೆ, ಸಮಯಕ್ಕೆ ಮಾತ್ರ ನಾವು ಸೀಮಿತವಾಗಿದ್ರೆ ಖಂಡಿತವಾಗಿಯೂ ಇಂತಹ ಕೇಸ್ಗಳಾಗ್ಲಿ, ಇಂತಹ ಎಪಿಸೋಡ್ಗಳಾಗ್ಲಿ ಎಲ್ಲೂ ಆಗೋದಿಲ್ಲ ಅನ್ನೋದು ನನ್ನ ಭರವಸೆ. ನಿಮ್ಗೆಲ್ಲ ಇದು ಅರ್ಥ ಆಗಿದೆ ಅನ್ಕೊಳ್ತೀನಿ. ಏನಾದ್ರೂ ಡೌಟ್ಸ್ ಇದ್ರೆ ಅಥವಾ ನಿಮ್ಮ ಅಭಿಪ್ರಾಯ ಇದ್ರೆ ಶೇರ್ ಮಾಡ್ಬೋದು. ಯಾರಾದ್ರೂ ಹೇಳ್ತೀರಾ ನಿಮ್ಮ ಅಭಿಪ್ರಾಯ ಅಥವಾ ಕ್ವಶನ್ಸ್ ಇದ್ರೆ ಕೇಳಿ. ಸೊ ಯಾರಿಗಾದ್ರೂ ಏನಾದ್ರು ಪ್ರಶ್ನೆ ಇದ್ರೆ ನೀವು ದಯವಿಟ್ಟು ಚಾಟ್ ಬಾಕ್ಸ್ ಅಲ್ಲಿ ಹಾಕಿ. Okay, yes ma'am, very good information we got. Thank you so much ma'am, it was excellent, got a lot of information. Soumya madam. Okay, Samsung ma'am, if you don't mind, can I ask which article number please? ಯಾವ್ದಿದು ಆರ್ಟಿಕಲ್ ನಂಬರು? ಇದು ಆರ್ಟಿಕಲ್ 2013 ಆಕ್ಟ್ ಅಂತ. 2013 ಅಲ್ಲಿ ಈ ಆಕ್ಟ್ ತಂದಿದ್ದಾರೆ. ಅದರಲ್ಲೂ ಸಬ್ ಆರ್ಟಿಕಲ್ಸ್ ಬಹಳ ಬರ್ತದೆ. ಆ ಸಬ್ ಆರ್ಟಿಕಲ್ಸ್ ನೀವು ಯಾವುದನ್ನ ಪ್ರಿವೆನ್ಷನ್, ಪ್ರಾಹಿಬಿಷನ್ ಮತ್ತೆ ರಿಡ್ರೆಸಲ್ ಅಂತ 3 ಮೆಕ್ಯಾನಿಸಮ್ ಇದೆ. ಅದ್ ನಿಮ್ಗೆ ಡೀಟೇಲ್ ಆಗಿ ಈ ಒಂದು ಕ್ಷೇತ್ರಕ್ಕೆ ಬೇಕಾಗ್ಲಿಕ್ಕಿಲ್ಲ, ಬಟ್ ಆದ್ರೂ ತಿಳ್ಕೊಳ್ಳೋಣ. ಪ್ರಿವೆನ್ಷನ್, ಪ್ರಾಹಿಬಿಷನ್ ಮತ್ತೆ ರಿಡ್ರೆಸಲ್ ಮೆಕ್ಯಾನಿಸಮ್ ಅಂತ 3 ಒಂದು ಕಾಂಪೋನೆಂಟ್ ನ ಇಟ್ಟಿದ್ದಾರೆ ಇದರಲ್ಲಿ. ಸೊ ಇದು 2013 ಅಲ್ಲಿ ಬಂದಿರತಕ್ಕಂತ ಆಕ್ಟ್. 18 ವರ್ಷ ಮೇಲ್ಪಟ್ಟ ಎಲ್ಲರಿಗೂ ಇದು ಆಕ್ಟ್ ಅನ್ವಯ ಆಗುತ್ತೆ. 18ಗಿಂತ ಒಳಗಡೆ ಇದ್ರೆ ಪಾಕ್ಸೋ ಆಕ್ಟ್ ಆಗುತ್ತೆ. 18ಗಿಂತ ಮೇಲ್ಪಟ್ಟವರಾದ್ರೆ ಇದು ಪಾಶ್ ಆಕ್ಟ್ ಆಗುತ್ತೆ.
ಮತ್ತೇನಾದ್ರೂ ಡೌಟ್ ಇದ್ರೆ ಕೇಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಸೊ ಗುಡ್ ಇನ್ಫಾರ್ಮೇಶನ್ ವಂದನಾ ಮೇಡಮ್. ಸೊ ಇವತ್ತಿನ ದಿವಸ ಈ ವಿಷಯವನ್ನ ಒಂದು ಉದಾಹರಣೆ ಮುಖಾಂತರ ಇರ್ಬೋದು ನಿಮ್ಮ ಸರಿ, ಯಾರೋ ಒಂದೇ ನಿಮಿಷ, ಯಾರೋ ಸೌಮ್ಯ ನಟರಾಜ್ ಅಂತೆ, ಅವ್ರೇನೋ ಮೆಸೇಜ್ ಹಾಕಿದ್ದಾರೆ ನೋಡಿ. ಇಫ್ ಯು ಕ್ಯಾನ್ ಅನ್ಮ್ಯೂಟ್ ಮೀ, ಕ್ಯಾನ್ ಐ ಶೇರ್ ಮೈ ವ್ಯೂಸ್ ಅಂತ. ವಂಡರ್ಫುಲ್, ಐ ಜಸ್ಟ್ ಡೂ ಇಟ್. ಒಂದೇ ಸೆಕೆಂಡ್. ಯಾರ ಹೆಸರು ಹೇಳಿದ್ರು ಮೇಡಮ್? ಸೌಮ್ಯ ನಟರಾಜ್ ಅಂತೆ. ಸೌಮ್ಯ ನಟರಾಜನ್. ಓಕೆ, ಒಂದ್ ನಿಮಿಷ, ಐ ಜಸ್ಟ್ ಡೂ ಇಟ್. ಲೆಮನ್ PQRS ಇಲ್ವೇ? ಇವಾಗ ನೋಡಿದೆ, ಎಲ್ಲೋ ಚಾಟ್ ಬಾಕ್ಸ್ ಅಲ್ಲಿ ಇತ್ತು. ಓಕೆ, ನೋ ಪ್ರಾಬ್ಲಮ್. ಓಕೆ ಓಕೆ ಓಕೆ, ಫೈನ್. 10 days. ಓಕೆ, ಫೇರ್ ಇನಫ್. ಸೌಮ್ಯ ನಟರಾಜ್, ಇಲ್ಲಿ ಸರ್ಚ್ ಮಾಡ್ತೀನಿ. ಸೌಮ್ಯ ನಟರಾಜನ್ ಇದ್ದಾರೆ. ಅಲೌಡ್ ಟು ಟಾಕ್. ಎಸ್ ಮೇಡಮ್, ಯು ಕ್ಯಾನ್ ಸ್ಪೀಕ್ ನೌ. ಅನ್ಮ್ಯೂಟ್ ಮಾಡಿ ಮಾತಾಡಿ. ಹಲೋ, ನಮಸ್ಕಾರ ಸರ್. ನಮಸ್ಕಾರ ಮ್ಯಾಮ್, ಕೇಳಿಸ್ತಾ ಇದೆಯಾ? ಹೇಳಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಾನು ಲೆಕ್ಚರರ್ ಆಗಿ ಕೆಲಸ ಮಾಡ್ತಿದ್ದೀನಿ, MLA ಅಕಾಡೆಮಿ ಆಫ್ ಹೈಯರ್ ಲರ್ನಿಂಗ್ ಅಂತ. ಇಷ್ಟು ದಿನ ನನಗೆ ಗೊತ್ತಿರೋದು ಒಂದು ಸ್ವಲ್ಪ ಇನ್ಫಾರ್ಮೇಶನ್ ಗೊತ್ತಿತ್ತು, ಬಟ್ ಇವತ್ತು ತುಂಬಾ ಚೆನ್ನಾಗಿ ಐ ಗಾಟ್ ಟು ಲರ್ನ್ ಲಾಟ್ ಆಫ್ ಥಿಂಗ್ಸ್ ಮ್ಯಾಮ್. ಫಸ್ಟ್ ಆಫ್ ಆಲ್, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದ ಮ್ಯಾಮ್. ಐ ಶುಡ್ ರಿಯಲಿ ಬಿ ವೆರಿ ಥ್ಯಾಂಕ್ಫುಲ್ ಫಾರ್ ಎ ಫ್ರೆಂಡ್ ಹೂ ಶೇರ್ಡ್ ದಿಸ್ ಇನ್ಸ್ಟಂಟ್ ID ಸೊ ಐ ಕುಡ್ ಜಾಯಿನ್. ತುಂಬಾ ತುಂಬಾ ಧನ್ಯವಾದ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ರಿಯಲಿ ವೆರಿ ಇನ್ಫಾರ್ಮೇಟಿವ್. ತುಂಬಾ ವಿಷಯಗಳು ಗೊತ್ತಾಯ್ತು. ಯಾಕಂದ್ರೆ ಒಂದೊಂದು ವಿಷಯಗಳು ನನಗೆ ಮೆಸೇಜಸ್ ಬರುವಾಗ ನನಗೆ ಗೊತ್ತಿರ್ತಿರ್ಲಿಲ್ಲ ಅದು ಇಟ್ ವಾಸ್ ನಾಟ್ ಆಕ್ಚುಲಿ ಕರೆಕ್ಟ್ ಅಂತ. ಸೊ ಇವತ್ತು ಅದನ್ನ ಕಲಿತೆ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಧನ್ಯವಾದ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್, ರಿಯಲಿ ಅಪ್ರಿಷಿಯೇಟ್. ಮತ್ತೆ ಯಾರು ಇಷ್ಟಪಡ್ತೀರಾ? ಮತ್ತೆ ಯಾರು ಇಷ್ಟಪಡೋಂಗಿದ್ರೆ ಕೈ ಎತ್ತಿ. ಇನ್ ದ ಸೆನ್ಸ್ ಕೈ ತೋರಿಸಿದ್ರೆ ಐ ಕ್ಯಾನ್ ಅಲೌ ಯು ಟು ಸ್ಪೀಕ್. ಓಕೆ, ಇದ್ಯಾರು? ಯಾರ್ದು ಅದು ಮೂವಿ ಇತ್ತಲ್ಲ ಅಂತ. ಸದಾಶಿವ ಮಾಲಿ ಸರ್ ಮಾತಾಡ್ತೀರಿ? ಒಂದ್ ನಿಮಿಷ. ಎಲ್ಲ ಎಸ್ ಸರ್, ಅನ್ಮ್ಯೂಟ್ ಮಾಡ್ಕೋರಿ ಸರ್. ಮಾಳಿ ಸರ್. ನಮಸ್ಕಾರ. ಹೇಳ್ರಿ ಸರ್. ನಮಸ್ಕಾರ. ನಮಸ್ತೆ. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಒಳ್ಳೆಯ ವಿಷಯವನ್ನ ಪ್ರಸ್ತುತಪಡಿಸಿರ್ತಕ್ಕಂತ ವಂದನಾ ಶಾಸ್ತ್ರಿ ಮೇಡಮ್ ಅವರಿಗೆ ತುಂಬಾ ಹೃದಯ ಧನ್ಯವಾದಗಳು. ನಾನು LIC ಅಲ್ಲಿ ಚೀಫ್ ಲೈಫ್ ಇನ್ಶೂರೆನ್ಸ್ ಅಡ್ವೈಸರ್ ಆಗಿ ಕೆಲಸ ಮಾಡ್ತೇನೆ. ನಾನು ಸುಮಾರು 20 ಸಮೀಪ ನನ್ನಲ್ಲಿ ಭೀಮಾ ಸಖಿ ಮಹಿಳಾ ಪ್ರತಿನಿಧಿಗಳಿದ್ದಾರೆ. ನನ್ನ ತಮ್ಮಂತ ಹಲವಾರು ವಿಷಯ ತಜ್ಞರು ಅಥವಾ ನಾನು ಬೆಳೆದು ಬಂದ ಪರಿಸರದ ಕಾರಣಕ್ಕೂ ಏನೋ ನನ್ನ ವೃತ್ತಿ ಜೀವನದಲ್ಲಿ ಇಂಥ ಅಹಿತಕರ ಘಟನೆಗಳು ಆಗೋದಕ್ಕೂ ನಾನು ಆಸ್ಪದ ಕೊಟ್ಟಿಲ್ಲ ಅಂತಕ್ಕಂಥದ್ದು ನನ್ನ ಒಂದು ಅನಿಸಿಕೆ. ಆದ್ರ ಉದಾಹರಣೆಗಾಗಿ ನಾನು ತಾವು ಹೇಳಿದಾಗೆ ಸಾಕಷ್ಟು ಇಂಥ ಸಮಸ್ಯೆಗಳು, ಸಂದರ್ಭಗಳು ನಾವು ಸಮಾಜದಲ್ಲಿ ನೋಡ್ತೀವಿ. ಅದರಲ್ಲಿ ಪುರುಷರಿಂದನೇ ಆಗಿರ್ತಕ್ಕಂಥ ಎಷ್ಟೋ ಆಗಿರ್ತಾವಂತ. ಆದ್ರ ಅವಕಾಶಗಳನ್ನು ಕೂಡ ಒಂದಿಷ್ಟು ನಮ್ಮ ಸಹೋದರಿಯರು ಕೂಡ ಆತರ ತಮ್ಮ ವ್ಯವಹಾರದಿಂದನೋ ಅಥವಾ ಒಂದು ಈ ಏನೋ ವೇಷಭೂಷಣದ ಒಂದು ಕಳಪೆ ಮಟ್ಟದ ವೇಷಭೂಷಣ ಮತ್ತು ತಮ್ಮ ಅತಿಯಾದ ಸಲುಗೆಯಿಂದನ ಅವಕಾಶ ಮಾಡಿಕೊಟ್ಟು ನಂತರ ತಾವೇ ಒಂದು ಏನು ಅಂತೀವಿ ನಾವು ಒಂದು ಕಳವಳಕಾರಿ ಸನ್ನಿವೇಶಕ್ಕೆ ಕಾರಣರಾಗಿ ಅದರಿಂದ ಹೊರಬರಲಾಗದೇನೆ ಎಷ್ಟೋ ತೊಂದರೆಗೆ ಅನುಭವಿಸ್ತಾರೆ. ಆ ವಿಷಯವನ್ನು ಇಟ್ಕೊಂಡು ನೋಡಿದಾಗ ನಮ್ಮ ಮೊದಲಿಂದಲೂ ತಂದೆ ತಾಯಿ ಹಿರಿಯರು ಎಷ್ಟೋ ಮಾರ್ಗದರ್ಶನ ಮತ್ತು ಏನ್ ಮೌಲ್ಯಯುತ ನಾವು ಶಿಕ್ಷಣ ಅಥವಾ ಇದನ್ನ ಮಾಡಿದ್ರು ಕೂಡ ನಾವು ಬದುಕ್ತಾ ಇರ್ತಕ್ಕಂಥ ಇವತ್ತಿನ ಸನ್ನಿವೇಶ, ಪಾಶ್ಚಿಮಾತ್ಯ ಸನ್ನಿವೇಶ ಏನು ಸಂಸ್ಕೃತಿ ನಮ್ಮ ಮೇಲೆ ಪರಿಣಾಮ ಬೀರಿದೆ. ಅದರ ದುಷ್ಪರಿಣಾಮದಿಂದ ಸಾಕಷ್ಟು ಅಹಿತಕರ ಘಟನೆಗಳು ನಡೀತಾ ಇರ್ತವೆ. ನಿಮ್ಮಂತವರು ಈ ತರದ ಒಂದಿಷ್ಟು ಕಾನೂನಾತ್ಮಕವಾಗಿರುವುದು ಮತ್ತು ಮೌಲ್ಯಯುತ ಮಾತುಗಳು ಶಿಕ್ಷಣದಿಂದ ಸಮಾಜ ಸುಧಾರಣೆ ಆಗ್ಲಿ ಅಂತಕ್ಕಂಥ ಆಶಾಭಾವನೆ ನಂದು. ದಯವಿಟ್ಟು ಇದು ಒಳ್ಳೆಯ ಕಾರ್ಯಕ್ರಮ ನಡೆಸಿಕೊಟ್ಟಂತ ತಮ್ಗೆ ಮತ್ತು ನಮ್ಮ ಪುಟ್ಟೆಜ ದಿಟ್ಟ ನಡಿಗೆ ರೂವಾರಿಗಳಾಗಿರ್ತಕ್ಕಂಥ ಪ್ರಭು ಸರ್ ಅವರಿಗೂ ನಾನು ಕೋಟಿ ಧನ್ಯವಾದಗಳನ್ನು ಹೇಳ್ತೀನಿ. ನಮಸ್ಕಾರ.
ಸೊ ಸಾಧ್ಯವಾದ್ರೆ ಲಾಸ್ಟ್ 1 minute ಸಾಧ್ಯ ಯಾರ್ಯಾರಿಗೆ ಸಾಧ್ಯ ಆಗುತ್ತೋ ವಿಡಿಯೋ ಆನ್ ಮಾಡ್ಕೊಳ್ಳಿ, ಸ್ವಿಚ್ ಆನ್ ಮಾಡಿ ಕ್ಯಾಮ್ರಾ. ಅವ್ರದ್ದು ನೋ ದಟ್ ಹ್ಯಾಸ್ ಟು ಗೋ ಇನ್ ದ ಮೀಟಿಂಗ್ ಮೋಡ್ ವಿಚ್ ಇಸ್ ನಾಟ್ ಪಾಸಿಬಲ್ ಇದ್ರೆ ಇದು ವೆಬಿನಾರ್ ಮೋಡ್. ಓಕೆ ಓಕೆ, ಅಂದ್ರೆ ಕ್ಯಾಮ್ರಾ ಆನ್ ಮಾಡ್ಕೊಂಡ್ರೆ ಒಂದ್ ಫೋಟೋ ತೆಕ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೆ. ನೋ ಪ್ರಾಬ್ಲಮ್, ನಾಟ್ ಎನಿ ಇಶ್ಯೂ. that process itself is okay. No, Done. I don't Not an think issue. it's possible because it's Not only an possible issue. limit. ಸೊ ಐ ಹೋಪ್ ಎಲ್ರಿಗೂ ಅರ್ಥ ಆಗಿದೆ ಈ ಕಾನ್ಸೆಪ್ಟ್ ಅಂತ ಅನ್ಕೊಂಡಿದ್ದೀನಿ. Sure. ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂತ ಎಲ್ಲರಿಗೂ ನನ್ನ ಧನ್ಯವಾದಗಳು. ವಿಶೇಷವಾಗಿ ಸತೀಶ್ ಪ್ರಭು ಅವರು ಈ ಪುಟ್ಟ ಹೆಜ್ಜೆ ದಿಟ್ಟ ನಡಿಗೆ ಈ ಒಂದು ಕಾರ್ಯಕ್ರಮ ಸತತವಾಗಿ ನಿರಂತರವಾಗಿ ನಡೆಸ್ಕೊಂಡು ಬರ್ತಾ ಇದ್ದಾರೆ. ತಪ್ಪದೆ ಅವರ ಒಂದು ಸಿನ್ಸಿಯರ್ ಪ್ರಾಂಪ್ಟ್ ಎಫರ್ಟ್ಸ್ ಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ವಂದನಾ ಮೇಡಮ್. ಇವತ್ತಿನ ಕಾರ್ಯಕ್ರಮದಲ್ಲಿ ಅದೇ ಹೇಳಿದ್ನಲ್ಲ ಬೆಳಿಗ್ಗೆ, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ಒಂದು ಸ್ವಲ್ಪ ಟ್ರಿಕ್ಕಿ ಸಿಚುವೇಶನ್ಸ್. ಹಾಗಾದ್ರಿಂದ ಏನು ವಿಷಯ ಹೇಳಬೇಕು, ಹೇಗೆ ಪ್ರಸ್ತಾಪ ಮಾಡಬೇಕು, ಎಷ್ಟು ಹೇಳಬೇಕು, ಅದೆಲ್ಲ ಒಂದು ಪರಿಧಿ ಒಳಗಡೆ ನಿಮ್ಮ ಅನುಭವದ ಮುಖಾಂತರ, ಇದು ಬರೀ ಇನ್ಶೂರೆನ್ಸ್ ಇಂಡಸ್ಟ್ರಿ ಅಂತಲ್ಲ, ನೀವು ಬೇರೆ ಬೇರೆ ಕಂಪನಿಗಳಲ್ಲಿ ಎಲ್ಲೋ ಇಂಥ ಕೇಸ್ಗಳು ಬಂದಿರೋದ್ರಿಂದ, ಸೆಟಲ್ ಮಾಡಿರೋದ್ರಿಂದ ನಿಮ್ಮ ನಾಲೆಜ್ ಏನಿದೆ ಅದನ್ನು ಪರಿಪಕ್ವವಾಗಿ ಜನರಿಗೆ ಅರ್ಥವಾಗೋ ರೀತಿಯಲ್ಲಿ ಹೇಳ್ಕೊಟ್ಟಿದ್ದೀರಿ. ಕೆಲವೊಬ್ರು ನಿಮ್ಮ ಫೋನ್ ನಂಬರ್ ಕೇಳ್ತಾ ಇದ್ದಾರೆ, ಕೊಡ್ಬೋದಾ ಹೇಗೆ? ಖಂಡಿತ, ನಾನು ಅದನ್ನೇ ಟೈಪ್ ಮಾಡ್ತಾ ಇದ್ದೆ ಈಗ. ಯಾರೊಬ್ರು ಪರ್ಸನಲಿ ಮಾತಾಡ್ಬೇಕು ಅಂತ ಹೇಳ್ತಾ ಇದ್ದಾರೆ. ಅದ್ ನಂಗೆ 8 ಗಂಟೆ ಆಗಿದೆ. 8 ಗಂಟೆ ಮೇಲೆ ನೀವು ಫೋನ್ ಮಾಡ್ಬಿಟ್ರೆ ಕೇಸ್ ಹಾಕ್ಬಿಟ್ರೆ ಕಷ್ಟ ಅಂತ. ಸೊ ಅದಕ್ಕೆ ನಾನೇ ಸ್ವಲ್ಪ ಎಕ್ಸ್ಟೆಂಡ್ ಮಾಡ್ಕೊಂಡು. ಎಸ್ ಥ್ಯಾಂಕ್ ಯು ಸೋ ಮಚ್. ಸೊ ಹಾಗಾಗಿ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲರಿಗೂ, ಮಹಿಳೆಯರಿಗೂ ಮಹನೀಯರಿಗೂ ಇಬ್ಬರಿಗೂ ಉಪಯೋಗ ಆಗಿದೆ ಅನ್ಕೊಂಡಿದ್ದೀನಿ. ಅಂದ್ರೆ ನಾವು ಪ್ರತಿನಿತ್ಯ ಮಾಡೋ ಕೆಲಸದಲ್ಲಿ ನಮ್ಮ ಮನೆಯವರೇ ಅಥವಾ ನಮ್ಮ ಮನೆಯವರೇ ಯಾರಾದ್ರೂ ಇದ್ದಾಗ ನಾವು ಹೇಗೆ ನಡ್ಕೋಬೇಕು ಅದನ್ನು ಮನಸ್ಸಲ್ಲಿ ಇಟ್ಕೊಂಡ್ರೆ ಸುಮಾರಷ್ಟು ಕೆಲಸಗಳು ಸಹಜವಾಗಿ, ಸುಲಲಿತವಾಗಿ, ಸರಳವಾಗಿ ನಡೀಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಬಂದಂಥ ಹಾಗೂ ಈ ಕಾರ್ಯಕ್ರಮದ ಸದುಪಯೋಗ ತೆಗೆದುಕೊಂಡ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇವತ್ತು ಕಾರ್ಯಕ್ರಮ ಬೇಗ ಮುಗಿಸ್ಲೇಬೇಕು, ಯಾಕಂದ್ರೆ ಈಗ RCB ಮ್ಯಾಚ್ ಇದೆಯಲ್ವಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೊ ಮಚ್. ಅಪ್ರಿಷಿಯೇಟ್ ಗುಡ್ ನೈಟ್.